ನಿಮ್ಮೆಲ್ಲರಿಗೂ ಮೋಸ್ಟ್ ವೆಲ್ಕಮ್ಸ್. ಇವತ್ತಿನ ಕಾರ್ಯಕ್ರಮಕ್ಕೆ ಬ್ಯಾಕ್ ಟು ಬ್ಯಾಕ್. ಯಾಕೆ ಅಂತಂದ್ರೆ ನಿನ್ನೆ ಕಾರ್ಯಕ್ರಮಕ್ಕೂ ಇವತ್ತಿನ ಕಾರ್ಯಕ್ರಮಕ್ಕೂ ತುಂಬಾ ವ್ಯತ್ಯಾಸ ಇರಲ್ಲ. ಸೊ ಅರ್ಥ ಮಾಡ್ಕೋಬೇಕಾಗಿರೋದು ಹಂಗಂತ ನಿನ್ನೆ ಹೆಣ್ಮಕ್ಳು ಸೆನ್ಸಿಟಿವ್ ಇರ್ತಾರೆ, ಗಂಡ್ಮಕ್ಳು ರಫ್ ಇರ್ತಾರೆ. ಸೊ ಗಂಡ್ಮಕ್ಳನ್ನ ಸಮಾಜ ಯಾವ ತರ ಇಷ್ಟಪಡತ್ತೆ, ಹೆಂಗ್ ಇಷ್ಟಪಡತ್ತೆ, ಯಾರನ್ನ ಗಂಡ್ಮಕ್ಳಂತ ಹೇಳಕ್ ಇಷ್ಟಪಡತ್ತೆ. ಸೊ ವಾಟ್ ಆರ್ ದ ಮೇನ್ ಚಾಲೆಂಜಸ್ ಫಾರ್ ದ ಮೇಲ್. ಸೊ ದೇ ಆಲ್ಸೋ ಡೋಂಟ್ ನೋ ಹೌ ವಿ ಕ್ಯಾನ್ ರಿಯಾಕ್ಟ್. ನಾವ್ ಹೆಂಗ್ ರಿಯಾಕ್ಟ್ ಆಗ್ಬೇಕು, ಯಾವ ತರ ರಿಯಾಕ್ಟ್ ಆಗ್ಬೇಕು, ಏನು ನಿಜವಾದ ಸತ್ಯ ಏನು, ಅದ್ರದ್ದು ನಾವ್ ಹೆಂಗ್ ತಿಳ್ಕೋಬೇಕು, ಯಾವ ತರ ತಿಳ್ಕೋಬೇಕು, ಇದ್ರ ಬಗ್ಗೆ ಅತ್ಯಂತ ಹೆಚ್ಚು ಕುತೂಹಲನ ಮೂಡಿಸ್ತಕ್ಕಂಥ ಸಬ್ಜೆಕ್ಟ್ ಇವತ್ತಿನ ದಿನದಲ್ಲಿ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಿಮ್ಗೊಂದು ಹೊಸ ಆಯಾಮನ ಕಲ್ಪಿಸ್ಕೊಡುತ್ತೆ ಅಂತ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ಕಾರ್ಯಕ್ರಮನ ಮುಗಿಸಿದ್ರೆ ನಮ್ಮ ಪ್ರಕಾರ ಏನು ಇಲ್ಲಿವರೆಗೂ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗತ್ತೆ. ಸೊ ನೆಕ್ಸ್ಟ್ ಭಾನುವಾರ ಕಳೆದು ಸೋಮವಾರಕ್ಕೆ ನಮ್ದು ಗಟ್ ಅಲೈನ್, ನಮ್ಮ ಏನು ನೀವು ಒಂದು ಗ್ಯಾಸ್ಟ್ರೈಟಿಸ್ಗೆ ಅಥವಾ ಮಲಬದ್ಧತೆಗೆ ನೀವು ತುಂಬಾ ಕೇಳ್ತಾ ಇದ್ರಿ ಅಥವಾ ತುಂಬಾ ಒಂದು ಹೋಪ್ ಇಟ್ಕೊಂಡಿದ್ರಿ, ತುಂಬಾ ಆಕಾಂಕ್ಷೆ ಇಟ್ಕೊಂಡಿದ್ರಿ, ಆ ಒಂದು ಪ್ರಾಡಕ್ಟ್ ನ ಅವೈಲೇಬಿಲಿಟಿನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದ್ರ ಟ್ರೈನಿಂಗ್ ಕೊಡೋದ್ರ ಮುಖಾಂತರನೇ ಅದು ಪ್ರಾಡಕ್ಟ್ ಮಾರ್ಕೆಟಿಗೆ ಎಂಟ್ರಿ ಆಗುತ್ತೆ. ಸೊ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಪ್ರಾಡಕ್ಟ್ ಟೆಸ್ಟೋ 18 ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಟ್ರೈನಿಂಗ್ ಏನಿದೆ ಇದು ಪ್ರತಿಯೊಬ್ಬರಿಗೂ ಮೇಲ್ಸ್ಗೆ ಒಂದು ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ನಾಲೆಡ್ಜ್ ಅಂತ ನನ್ಗನ್ಸುತ್ತೆ. ಯಾಕೆ ಒಬ್ಬ ಗಂಡ್ಸು ಅಂದ್ರೆ ಒಬ್ಬ ಮೇಲ್ ಅಂತ ಕರೆದ್ರೆ, ಒಬ್ಬ ಮ್ಯಾನ್ ಅಂತ ಕರೆದ್ರೆ, ಅವನ ಕಂಪ್ಲೀಟ್ ಜರ್ನಿ ಅವನ ಲೈಫಲ್ಲಿ ಸ್ಟ್ರಗಲ್ ಎಕ್ಕಡೆಗಿರುತ್ತೆ, ಏನಕ್ಕಿರುತ್ತೆ, ನಾಟ್ ಓನ್ಲಿ ಟು ಅಚೀವ್ ದ ಮನಿ, ಇದ್ರ ಕಡೆಗೆ ಅವನಿರಲ್ಲ. ಸೊ ದುಡ್ಡನ್ನೇ ಸಂಪಾದಿಸಿದ್ರೆ ಅವನು ಉಳಿದಿದ್ದೆಲ್ಲ ಸಿಗುತ್ತೆ ಅನ್ನೋದು ಕೂಡ ಅದು ಭ್ರಮೆ. ಸೊ ಅವನ ಜರ್ನಿ, ಅವನ ಒಂದು ಪ್ರಯಾಣ ಅಥವಾ ಅವನ ಒಂದು ಆಲೋಚನೆ ಒಬ್ಬ ಮನುಷ್ಯಂದು ಎಕಡೆಗಿರುತ್ತೆ ಅಂದ್ರೆ ನಾನು ಕಂಪ್ಲೀಟ್ ಮ್ಯಾನ್ ಆಗ್ಬೇಕು ಅಂತ, ಅಥವಾ ನಾವೊಬ್ಬ ಯಶಸ್ವಿ ಪುರುಷನಾಗ್ಬೇಕು ಅಂತಂದ್ರೆ ನಾನೊಬ್ಬ ಕಂಪ್ಲೀಟ್ ಪುರುಷನಾಗ್ಬೇಕು. ಫಸ್ಟ್ ಅಂದ್ರೆ ಕಂಪ್ಲೀಟ್ ಮ್ಯಾನ್ ಆಗ್ಬೇಕು. ಸೊ ಇದು ನಮ್ಮ ಜರ್ನಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಿರ್ತಕ್ಕಂಥದ್ದು. ಕಂಪ್ಲೀಟ್ ಮ್ಯಾನ್ ಅಂತಂದ್ರೆ ಸರ್ ಹೇಗೆ, ಈ ಕಂಪ್ಲೀಟ್ ಮ್ಯಾನ್ ಚಿತ್ರಣ ಹೇಗೆ, ಈ ಕಂಪ್ಲೀಟ್ ಮ್ಯಾನ್ ಅನ್ನೋದು ಯಾವ್ಯಾವ ಅರ್ಥದಲ್ಲಿ ಬರುತ್ತೆ, ಈ ಕಂಪ್ಲೀಟ್ ಮ್ಯಾನ್ ಅನ್ನೋದನ್ನ ನಾವ್ ವಿವರಣೆ ಹೆಂಗ್ ತಗೋಬೇಕು, ಕೇಳೋಕೇನೋ ಚೆನ್ನಾಗಿದೆ, ಇಟ್ ಸೌಂಡ್ಸ್ ಗುಡ್, ಕಂಪ್ಲೀಟ್ ಮ್ಯಾನ್ ಇಸ್ ಓಕೆ. ಸೊ ಹೆಂಗಿದು, ಇದು ಡಿಫೈನ್ ಹೆಂಗ್ ಮಾಡ್ಬೇಕು, ಈ ಕಂಪ್ಲೀಟ್ ಮ್ಯಾನ್ ಅನ್ನೋದು ಅರ್ಥ ಹೇಗ್ ತಗೊಳುತ್ತೆ ಅನ್ನೋದನ್ನ ನಾನೀಗ ನಿಮ್ಗೆ ಹಂತವಾಗಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಮ್ಯಾನ್ ಅಂತಂದಾಗ ನೀವು ಮೊದಲು ಯೋಚನೆ ಮಾಡಿ, ಹೆಣ್ಮಕ್ಳದ್ದು ಒಂದು ಡಿಫ್ರೆಂಟ್ ಆಯಾಮ ಆದ್ರೆ ಗಂಡು ಮಕ್ಳದ್ದು ಒಂದು ಡಿಫ್ರೆಂಟ್ ಆಯಾಮ. ನೋಡಿ, ಯಾವತ್ತೂ ಕೂಡ ನೀರು ಹರಿದ ಕಡೆಗೆ ಹೋಗೋನು ಕಂಪ್ಲೀಟ್ ಮ್ಯಾನ್ ಅಲ್ಲ. ಅವನಲ್ಲಿ ಒಂದು ಡ್ರೀಮ್ ಇರಬೇಕು, ಆ ಡ್ರೀಮ್ಗೋಸ್ಕರನೇ ಅವನು ಬದುಕ್ತಿರ್ಬೇಕು. ಆ ಡ್ರೀಮ್ ಅದ್ ಏನ್ ಅವನ್ ಕಂಡಿರ್ತಾನೆ ಅದು ಜಾಗೃತವಾಗ್ಬೇಕು. ಅಂಡ್ ಆ ಡ್ರೀಮ್ ಜಾಗೃತವಾಗೋದಕ್ಕೂ ಅವನಿಗೆ ಕೆಲವು ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತ ನಿಮ್ಗೆ ಹೇಳ್ಬಿಟ್ರೆ ನೀವು ನಿಜ ಸರ್ಪ್ರೈಸ್ ಆಗ್ತೀರಾ ಸ್ನೇಹಿತರೆ. ಡ್ರೀಮ್ ಎಲ್ಲ ಕಾಣ್ತಾರೆ, ಆದ್ರೆ ಆ ಡ್ರೀಮ್ ನ ಅಚೀವ್ ಮಾಡಕ್ಕೆ ಅವನಿಗೆ ಬೇಕಾಗಿರೋದನ್ನ ಇವತ್ತು ನಾನು ನಿಮ್ ಮುಂದೆ ರಿವೀಲ್ ಮಾಡ್ತೀನಿ. ಎಸ್, ಅದ್ರ ಕಡೆ ಹೋಗೋನು ಕಂಪ್ಲೀಟ್ ಮ್ಯಾನ್ ಅಂತ. ಅದೇ ತರ ಸ್ನೇಹಿತರೆ, ಮೊದಲು ಅವರು ಹುಟ್ಟಿದ ಅಪ್ಪ ಅಮ್ಮಂಗೆ ಅವನು ಒಬ್ಬ ಒಳ್ಳೆ ಸನ್ ಆಗ್ಬೇಕು, ಒಬ್ಬ ಒಳ್ಳೆ ಮಗ ಆಗ್ಬೇಕು ಫಸ್ಟ್. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗೂ ಒಂದು ಡ್ರೀಮ್ ಇರುತ್ತೆ. ಏನು, ಕೆಲವ್ರು ತಂದೆ ತಾಯಿಗಳು ತಪ್ಪು ಮಾಡ್ತಾರೆ. ಇವತ್ತಿನ ಜನರೇಷನ್ ಅದು ರಿಯಾಲಿಟಿಗೂ ಕೂಡ ಬರ್ತಿದೆ. ಏನು, ನನ್ನ ಮಗ ಓದ್ಬೇಕು, 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು, ರೇಸಲ್ಲಿ ಇರಬೇಕು. ಇವತ್ತು ನನ್ನ ಪ್ರಕಾರ ಎಲ್ಲೋ ಅಲ್ಲಿ ಇಲ್ಲಿ ಬಿಟ್ರೆ ಯಾರೋ ಒಬ್ಬೊಬ್ರು ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ, ಆಪರ್ಚುನಿಟಿನ ಇಲ್ದಂಗೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಳ್ಳಿಲಿ ಇದ್ದ ಜಮೀನೆಲ್ಲ ಮಾರ್ಕೊಂಡು ಸಿಟಿಲಿ ಸೆಟ್ಲ್ ಆಗಿದ್ದಾರೆ. ನನಗೆ ಗಂಡ ಹೆಂಡತಿ ಇಬ್ರು ಮೇಷ್ಟ್ರು, ನಮಗೇನು ಅವಶ್ಯಕತೆ ಇಲ್ಲ ಅಂತ ಜಮೀನ್ಗಳನ್ನ ಮಾರ್ಬಿಟ್ಟಿದ್ದಾರೆ, ಬಂದು ಸಿಟಿಯಲ್ಲಿ ಮನೆ ಕಟ್ಟಿದ್ದಾರೆ.
ಅಂಥವ್ರು ಮಾತ್ರ ತಮ್ಮ ಮಕ್ಳುಗಳ ಮೇಲೆ ಪ್ರೆಸರ್ ಹಾಕಿ ನೀನೇನಾದ್ರೂ ಒಂದು ಕೆರಿಯರ್ ಮಾಡಬೇಕು, ಒಂದು ಜಾಬ್ ಮಾಡಬೇಕು, ಅದರ್ ನಮ್ಗೇನು ಆಪ್ಷನ್ ಇಲ್ಲ ಅಂತಿದ್ದಾರೆ ಬಿಟ್ರೆ ಇನ್ನು ಉಳಿದ ಪೇರೆಂಟ್ಸ್ ಯಾರು ಕೂಡ ಅವ್ರ ಮಕ್ಕಳನ್ನ ಪ್ರೆಸರೈಸ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ, ಎಕ್ಸ್ಪೆಷಲಿ ಈ ದಶಕದಲ್ಲಿ, ಅಂದ್ರೆ ಈ 10 ವರ್ಷದ ಹಿಂದೆ ಅದು ಓವರ್ ಇತ್ತು ಅಂತಂದ್ರೆ ಟ್ಯೂಷನ್ಸ್ನೇ ಅವ್ರು ಮಾಡ್ತಿದ್ದಿದ್ದು, ಅವ್ರು ಅದನ್ನ ಕೇರ್ ಮಾಡ್ತಿದ್ದಿದ್ದು ನೋಡ್ಬಿಟ್ರೆ ಒಂಥರ ಯಪ್ಪ ಅಂದ್ರೆ ಅದೊಂಥರ ಓವರ್ ಸ್ಟ್ರೆಸ್ ಅನಿಸ್ತಾ ಇತ್ತು. ಬಟ್ ಇವಾಗ ಜನರೇಷನ್ ಚೇಂಜ್ ಆಗ್ತಾ ಬರ್ತಾ ಇದೆ, ಅದನ್ನ ಒಂದು ಈಸಿಯಾಗಿ ತಗೋತಾ ಇದಾರೆಲ್ಲ. ಇಲ್ಲ ಬಿಡು, 100% ನನಗೆ ಗೊತ್ತು, ಇವತ್ತೊಂದು ಜಾಬ್ ಮಾಡೋದಷ್ಟಿಲ್ಲ, ಅದಕ್ಕೋಸ್ಕರ ನಿನ್ನ ಪ್ರೆಸರೈಸ್ ಮಾಡಲ್ಲ. ಸೊ ಒಬ್ಬ ತಂದೆ ತಾಯಿಗೆ ಕಂಪ್ಲೀಟ್ ಮಗ ಆಗೋದು ಹೆಂಗೆ, ಒಬ್ಬ ಕಂಪ್ಲೀಟ್ ಸನ್ ಆಗ್ಬೇಕು ನಾನು, ಹೇಗ್ ಸಾಧ್ಯ? ಸಿಂಪಲ್ ನೋಡಿ, ಪ್ರೊಫೆಷನ್ ಅನ್ನೋದು ಹೆಂಗ್ ಬೇಕಾದ್ರೂ ಶುರು ಆಗುತ್ತೆ. ನಾವ್ ಈ ಪ್ರಪಂಚದಲ್ಲಿ ಎಲ್ಲಾ ತರ ಸಕ್ಸಸ್ ಸ್ಟೋರಿನೂ ನಾವು ನೋಡಿದೀವಿ. ಯಾವ ತರ? ಜಸ್ಟ್ ಯಾವುದೋ ಒಂದು ಹಳ್ಳಿಲಿ ಹಣ್ಣು ಮಾರ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ, ಏನು ಬೇಡ, ದಾರಿ ಸೈಡಲ್ಲಿ ಬಟ್ಟೆ ಹೊಲಿತಿದ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ, ಪೆಟ್ರೋಲ್ ಮಾರ್ತಿದ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ. ಸೊ ಹೆಂಗೆ ಇದ್ರು ಅವನು ಆಗ್ಬೇಕು ಅಂತ ಹೋದಾಗ ಅದು ಆಗ್ತಾನೆ, ದಟ್ ಈಸ್ ನಾಟ್ ಎ ಥಿಂಗ್. ಆದ್ರೆ ಅವರ ಮಗನ ಮೇಲೆ ಯಾವುದು ಕ್ರಿಟಿಸೈಸ್ ಬರಬಾರ್ದು. ತಲೆ ಹೊಡಿತಾನೆ, ಅವನಿಂಗ್ ಹಾಳು ಮಾಡ್ತಾನೆ, ಈ ತರ ಮಾಡ್ತಾನೆ, ಹಂಗ ಮಾಡ್ತಾನೆ, ಅಂಡ್ ನನ್ನ ಮಗ ರಣೇಡಿ, ಈ ತರದ್ದೇನೋ ಕೇಳ್ದಂಗೆ ನನ್ನ ಮಗ ಒಬ್ಬ ಧೀರ ಸತ್ಯವಂತ, ಅವನು ಒಬ್ಬ ಈ ಸೊಸೈಟಿಗೆ ಬೇಕಾಗಿರೋ ಕೆಲಸನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಸುಳಿವ ತಂದೆ ತಾಯಿಗೆ ಹೋಯ್ತು, ಅಥವಾ ಆ ತರ ಒಂದಷ್ಟು ಜನ ಮಾತಾಡ್ತಾರೆ ಅನ್ನೋ ಮಾತ ತಂದೆ ತಾಯಿಗೆ ಹೋದ್ರು ಸಾಕು, ಅಬ್ಬಬ್ಬಬ್ಬಬ್ಬ ಅವ್ರ ಸಂತೋಷ, ಅವ್ರ ಖುಷಿ, ಅವರು ಹೇಳೋ ರೀತಿ, ಅವರು ಇಟ್ಸ್ ಲೈಕ್ ಎ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಿಟ್ಟು ಅದು ಫೀಲ್ ಆಗುತ್ತೆ. ಸೊ ಇದು ಒಂದು ಪಾರ್ಟ್ ಆಗುತ್ತೆ ಒಬ್ಬ ಕಂಪ್ಲೀಟ್ ಮ್ಯಾನ್ ಆಗೋದ್ರಲ್ಲಿ. ಸರ್ ನಾನು ಬರೀ ನನ್ನ ಕನ್ಸಿನ ಕಡೆಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮನ ಕೇರ್ ಮಾಡಲ್ಲ, ನಾನು ಇದನ್ನ ನೋಡಲ್ಲ, ಯು ನೆವರ್ ಕಾಲ್ಡ್ ಆಸ್ ಎ ಕಂಪ್ಲೀಟ್ ಮ್ಯಾನ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗೆ ನೀನ್ ಬೆಸ್ಟ್ ಮಗ ಆಗ್ಬೇಕು, ನಿನ್ ಹೆಂಡತಿಗೆ ಒಳ್ಳೆ ಹಸ್ಬೆಂಡ್ ಆಗ್ಬೇಕು. ಸೊ ಹೆಂಡತಿಗೆ ಒಳ್ಳೆ ಹಸ್ಬೆಂಡ್ ಅಂದ್ರೆ ಯಾವ ತರ? ನೋಡಿ, ಹೆಂಡತಿ ಅನ್ನೋ ವಸ್ತುನ ನಾವು, ಅದು ನಮ್ಮ ಆಳ್ವಿಕೆಯ ವಸ್ತು, ನನ್ನ ಕೈ ಕೆಳಗಿರೋ ವಸ್ತು, ನನ್ನ ಸೇವೆ ಮಾಡಕ್ ಬಂದಿರೋ ವಸ್ತು, ಈ ತರ ನೋಡಿ ನೀನ್ ಆ ಪ್ರಭಾವಕ್ಕೆ ಬಳಸ್ಕೊಳ್ಳೋದ್ರ ಜೊತೆಗೆ ಅವ್ರನ್ನ ನಿನ್ನ ಹಿಡಿತದಲ್ಲಿ, ನಿನ್ನ ಕೆಳಮಟ್ಟದಲ್ಲಿ ಇಡೋದ್ರ ಜೊತೆಗೆ ಇದೆಲ್ಲ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಆದ್ರೆ ಆ ಹೆಂಡತಿನಲ್ಲೇ ನೀನ್ ಒಳ್ಳೆ ಸ್ನೇಹಿತನನ್ನ ಕಾಣ್ಬೋದು, ಒಳ್ಳೆ ವೆಲ್ ಶೇರ್ಡ್, ಅಂದ್ರೆ ಈ ಭೂಮಿ ಮೇಲೆ ನಾನು ಯಾರ ಜೊತೆನೂ ಏನ್ ಶೇರ್ ಮಾಡಕ್ ಆಗಲ್ವೋ ಅಷ್ಟು ಶೇರ್ನ ನನ್ನ ವೈಫ್ ಜೊತೆ ಮಾಡಿರ್ತೀನಿ. ಅಂದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಕ್ ಆಗದಿದ್ದು, ಅಪ್ಪ ಅಮ್ಮನ ಜೊತೆ ಶೇರ್ ಮಾಡಕ್ ಆಗದಿದ್ದು, ದ ಟೂ ಪರ್ಸನಲ್ ಇಂದ ಹಿಡಿದು ಟೂ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ವಿಚಾರಗಳನ್ನ ನಾವು ಡಿಸ್ಕಷನ್ ಮಾಡಿರ್ತೀವಿ. ಸೊ ಇಂಥ ಒಂದು ಪಾರ್ಟ್ನರ್ನ ನಾವು ಯಾವ ತರ ನೋಡ್ಕೋಬೇಕು? ಐ ಥಿಂಕ್ ಹ್ಯಾಪಿ ಮೂಮೆಂಟ್ಸ್ ಇರಬೇಕು ಲೈಫಲ್ಲಿ, ತಮಾಷೆ ಇರಬೇಕು. ಯಾವಾಗ್ಲೂ ಗಂಟಿಕ್ಕೊಂಡು ಜಗಳ ಆಡೋದು, ಸೀರಿಯಸ್ ಆಗಿ ಅವ್ರನ್ನೇನೋ ಟಾಂಟ್ ಮಾಡೋದು, ಆಮೇಲೆ ಅವರನ್ನ ಏನು ಇಲ್ಲ ಅನ್ನೋ ತರ ನೋಡೋದು. ಓವರ್ ಆಲ್ ಒಬ್ಬ ಬೆಸ್ಟ್ ಹಸ್ಬೆಂಡ್ ಆಗಕ್ಕೆ ನಿನ್ನಲ್ಲಿ ಅವಳಿಗೆ ಗೌರವ ಕೊಡೋ ಅಂತ ಗುಣ ಇರಬೇಕು, ಅಂಡ್ ಅದು ಕೂಡ ನಿನ್ ತಲೆನಲ್ಲಿ ಜನರೇಟ್ ಆಗ್ಬೇಕು, ಅಂಡ್ ಎಲ್ಲಾ ರೀತಿನೂ ಅವ್ರ ಜೊತೆ ನೀನ್ ಪರ್ಫೆಕ್ಟ್ ಆಗಿರ್ಬೇಕು. ನಿನ್ನ ಮಕ್ಳಿಗೆ ಒಳ್ಳೆ ಫಾದರ್ ಆಗ್ಬೇಕು, ಅಂದ್ರೆ ಮಕ್ಳ ಜೊತೆ ಆಟ ಆಡ್ಬೇಕು, ಮಕ್ಳ ಜೊತೆ ಪೇಂಟ್ ಮಾಡ್ಬೇಕು, ಮಕ್ಳ ಜೊತೆ ನೀನ್ ಇರ್ಬೇಕು, ಅವ್ರ ಬೆಳವಣಿಗೆಯಲ್ಲಿ ಇರ್ಬೇಕು. ಎಕ್ಸಾಂಪಲ್, ಎಷ್ಟೋ ಜನ ಪೇರೆಂಟ್ಸ್ ನಾನು ನೋಡಿದೀನಿ, ಮಕ್ಳ ಜೊತೆ ಆಟ ಆಡಕ್ಕೆ ಏನೋ ಒಂಥರ ಇಂಜರಿ, ಯಾಕೆ? ಸದರ ಬರುತ್ತಾ? ಸದರ ಬರಲ್ಲ, ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಎಷ್ಟ್ರ ಮಟ್ಟಿಗೆ ಕ್ಲೋಸ್ ಆಗ್ತೀವಿ ಅಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿ ಮಕ್ಳುಗಳು ತಂದೆ ತಾಯಿಗಳಿಗೆ ಚೀಟ್ ಮಾಡಕ್ಕೆ ಆಗದೇ ಇಲ್ಲ. ಆ ಲೆವೆಲ್ ಫ್ರೆಂಡ್ಶಿಪ್ ನ ನಾವು ಮಕ್ಳ ಜೊತೆ ಮಾಡ್ಬೋದು, ಮಕ್ಳ ಜೊತೆ ಕುತ್ಕೋಬಹುದು, ಮಕ್ಳ ಜೊತೆ ನಾವು ಡಿಸ್ಕಷನ್ ಮಾಡ್ಬೋದು, ಅಂಡ್ ತುಂಬಾ ಅವ್ರ ಜೊತೆ ಕ್ಲೋಸ್ ಆಗ್ಬೋದು. ಸೊ ಆ ತರ ಮಕ್ಳುಗಳಿಗೆ ಒಳ್ಳೆ ತಂದೆ ಆಗ್ತಕ್ಕಂತ ಅಂಡ್ ರೆಸ್ಪಾನ್ಸಿಬಲ್ ಸಿಟಿಸನ್ ಫಾರ್ ಎ ಸೊಸೈಟಿ. ನೋಡಿ ಸ್ನೇಹಿತರೆ, ಒಬ್ಬ ಕಂಪ್ಲೀಟ್ ಮ್ಯಾನ್ ನ ಇನ್ನೊಂದು ಆಯಾಮ ಏನಾಗುತ್ತೆ ಅಂತಂದ್ರೆ, ಅವನು ಈ ಸಮಾಜದ ಕೆಲವು ರೆಸ್ಪಾನ್ಸಿಬಿಲಿಟಿಗಳನ್ನ ತಲೆ ಮೇಲೆ ಹೊತ್ಕೋತಾನೆ. ಎಸ್, ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಇದರಲ್ಲಿ ಸಮಾಜಕ್ಕೆ ಹೊಡ್ತಾ ಬರ್ತಾ ಇದೆ. ಎಸ್, ನಾವು ಸೌತ್ ಇಂಡಿಯಾದಲ್ಲಿ ಇದೀವಿ, ಒನ್ ಆಫ್ ದ ಸೇಫೆಸ್ಟ್ ಪೊಸಿಷನ್ ಇದೀವಿ, ಪ್ರಪಂಚವೇ ಯುದ್ಧದಲ್ಲಿ ಬಿದ್ದು ಒದ್ದಾಡ್ತಿದ್ರು ನಮ್ ದೇಶ.
ಯುದ್ಧಕ್ಕೆ ಬೀಳ್ತಾ ಇಲ್ಲ ಬಿಕಾಸ್ ಆಫ್ ಗಾಡ್ ಗ್ರೇಸ್ ಇರ್ಬೋದು, ಜೊತೆಗೆ ಇವತ್ತಿನ ನಮ್ಮ ಡಿಪ್ಲೊಮಸಿ ಸಿಸ್ಟಮ್ಸ್ ಇರ್ಬೋದು, ಅಂಡ್ ಎವ್ರಿಥಿಂಗ್ ಇಸ್ ಗುಡ್ 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 ಗುಡ್. ಬಟ್ ಕಣ್ಣಿಗೆ ಕಾಣದ ಕೆಲವು ಹಿತಶಕ್ತಿಗಳು ನಮ್ಮ ದೇಶನ ಹಾಳು ಮಾಡ್ತವೆ, ಅದು ನನಗೆ ಗೊತ್ತಾಗಿದೆ. ಅದ್ರ ಪರ ನಾನು ನಿಂತ್ಕೋತೀನಿ, ಸ್ವಲ್ಪ ವಾಯ್ಸ್ ರೇಸ್ ಮಾಡ್ತೀನಿ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೆ ವರ್ಕ್ ಮಾಡ್ತೀನಿ, ಏನೋ ಮಾಡ್ತೀನಿ. ಸೊ ಅದನ್ನೇನಂತ ಕರಿತೀವಿ, ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್ ಅಂತ ಕರಿತೀವಿ. ಜೊತೆಗೆ ಸ್ನೇಹಿತರೆ, ನಿಮ್ಮನ್ನ ನೋಡಿದ್ರೆ ಯಾವಾಗ್ಲೂ ಕೂಡ ಯಾರಾದ್ರೂ ಬಂದ್ರೆ ಫ್ರೀ ಆಗಿರೋ ಮೊಬೈಲ್ ಚಾರ್ಜರ್ ತರ ನೀವಿರ್ಬೇಕು. ಅಂದ್ರೆ ಇವನ ಹತ್ರ ಮಾತಾಡಿದ್ರೆ ಸಾಕು ಕಣ, 5 ನಿಮಿಷ ಮಾತಾಡಿದ್ರೆ ಸಾಕು ಚಾರ್ಜ್ ಮಾಡ್ತಾನೆ, 5 ನಿಮಿಷ ಮಾತಾಡಿದ್ರೆ ಸಾಕು ನನ್ನ ಬ್ಯಾಟ್ರಿನ ಫುಲ್ ಮಾಡ್ತಾನೆ. ನೋಡೋ ಅವ್ನು ಯಾವತ್ತಾರು ಒಂದಿನ ಸಿಕ್ಕಾಗಿರೋದನ್ನ ನಾವು ನೋಡಿದೀವ, ಅವ್ನು ಯಾವತ್ತಾರು ವೀಕ್ ಆಗಿರೋದ್ ನೋಡಿದೀವ, ಅವ್ನು ಯಾವತ್ತಾರು ಕೊರ್ಗದ್ ನೋಡಿದೀವ, ಅವ್ನು ಯಾವತ್ತಾರು ಹಳ್ಳೆಣ್ಣೆ ತರ ನೋಡಿದೀವ. ನೋಡೋ ಅವ್ನು ಎಷ್ಟು ಚೆನ್ನಾಗಿರ್ತಾನೆ. ಸೊ ಇಷ್ಟು ವಿಚಾರಗಳು ಒಬ್ಬ ಕಂಪ್ಲೀಟ್ ಮ್ಯಾನ್ ಅನ್ನ ಚಿತ್ರಣವನ್ನ ನಮ್ಮ ಮುಂದೆ ತರ್ತವೆ. ಕಂಪ್ಲೀಟ್ ಮ್ಯಾನ್ ನ ಚಿತ್ರಣ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ದ ಕಂಪ್ಲೀಟ್ ಮ್ಯಾನ್ ನ ಚಿತ್ರಣವನ್ನ ತರ್ತವೆ. ಸರ್, ಈ ತರ ಇರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ, ಆದ್ರೆ ಇರೋದಕ್ಕೆ ಹೇಗ್ ಸಾಧ್ಯ ಸ್ನೇಹಿತರೆ? ಆ ತರ ಇರೋದು ಪ್ರತಿಯೊಬ್ಬರಿಗೂ ಸಾಧ್ಯ ಯಾರಿಗೆ ಅವರ ದೇಹದಲ್ಲಿ ಹಾರ್ಮೋನ್ಸ್ಗಳನ್ನ ಸರಿಯಾದ ರೀತಿ ಬ್ಯಾಲೆನ್ಸ್ ಅಂಡ್ ಕ್ರಿಯೇಟ್ ಅಂಡ್ ಅದನ್ನ ಮೆನ್ಷನ್ ಮಾಡ್ಕೊಳಕ್ ಬರುತ್ತೋ ಅಂತ ವ್ಯಕ್ತಿ ಇಲ್ಲಿ ಹೇಳಿದ ಎಲ್ಲಾ ವಿಚಾರ ಮಾಡ್ತಾನೆ. ನೋಡು, ನಿನ್ನ ದೇಹದ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ, ನಿನ್ನ ಮನಸ್ಸಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ. ಇನ್ನ ಅಪ್ಪ ಅಮ್ಮನ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತೀಯಾ? ಹೆಂಡತಿ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತೀಯಾ? ನಿನ್ನ ಮಕ್ಕಳ ಭಾವನೆಗಳ ಮೇಲೆ ಎಲ್ಲಿ ಯೋಚನೆ ಮಾಡ್ತೀಯಾ? ದೇಶದ ಮೇಲೆ ಅಥವಾ ನಿನ್ ದೇಹದೊಳಗೆ ಬಾಂಬ್ ಬಿದ್ರು ನಿನಗೆ ಗೊತ್ತಾಗ್ತಾ ಇಲ್ಲ, ಇನ್ನ ಸೊಸೈಟಿ ಬಗ್ಗೆ ಯೋಚನೆ ಮಾಡಕ್ ಹೋಗ್ತೀಯಾ? ಇನ್ನ ನೀನ್ ಖುಷಿಯಾಗಿರೋದ ಯಾಕೆ ಅಂತಂದ್ರೆ ದಿಸ್ ಆಲ್ ದ ರೂಲ್ಸ್. ಇವತ್ತೇನ್ ಎನರ್ಜೆಟಿಕ್ ಅನ್ನೋದೊಂದು ರೋಲ್ ಇದೆ, ದಟ್ ಈಸ್ ನಾಟ್ ಡಿಪೆಂಡ್ ಅಪಾನ್ ಟು ಯುವರ್ ಫಿಸಿಕ್. ನೀನು ಸ್ವಲ್ಪ ಫ್ಯಾಟಿ ಇರು, ತುಂಬಾ ತೆಳ್ಳಗಿರು, ಇಲ್ಲ ಮಸ್ಕ್ಯುಲರ್ ಆಗಿರು, ದಟ್ಸ್ ಎ ಡಿಫ್ರೆಂಟ್. ಬಟ್ ಅದು ಕೂಡ ರೋಲ್ ಆಗುತ್ತೆ ನಿನ್ನ ಹಾರ್ಮೋನ್ಸ್ ಇಂದ. ಹಾರ್ಮೋನ್ಸ್ ಸ್ನೇಹಿತರೆ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ, ಹಾರ್ಮೋನ್ಸ್ಗಳು. ಸರ್, ಹಂಗಾದ್ರೆ ಹಾರ್ಮೋನ್ಸ್ ನ ಪ್ರಾಮುಖ್ಯತೆ ಅಷ್ಟೊಂದಿತ್ತ? ಇಟ್ಸ್ ಅ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸ್ನೇಹಿತರೆ, ನೆಕ್ಸ್ಟ್ ಲೆವೆಲ್. ಇವತ್ತಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಅದರ ಬಗ್ಗೆ ಸರಿಯಾದ ಎಜುಕೇಶನ್ ಇಲ್ಲ, ಅದರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಸೋಕ್ಕೂ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ಸ್ ಇದೆ. ಲೈಕ್ ಇವತ್ತು ಸೆಕ್ಸ್ ಅನ್ನೋದು ಒಂದು ಜೀವಿ ಹುಟ್ಟೋಕೆ ಕಾರಣ ಆಗುತ್ತೆ ಅಂತ ಆದ್ಮೇಲೆ ಆ ಸೆಕ್ಸ್ ಎಜುಕೇಶನ್ ಅಲ್ಲಿ ಕೊಡೋದ್ರಲ್ಲಿ ತಪ್ಪೇನಿದೆ? ಅದಕ್ಕೊಂದು ವಿರೋಧ, ಅದಕ್ಕೊಂದು ಗೊತ್ತು. ಯಾಕೆ? ಸರಿಯಾದ ಎಜುಕೇಶನ್ ಅವನಿಗೆ ಸಿಕ್ಕಿದ್ರೆ ಈ ವಿಲ್ ಕೀಪ್ ಲೈಕ್ ಎ ಡೈಮಂಡ್. ಅದನ್ನ ಡೈಮಂಡ್ ತರ ಅವ್ನು ಪ್ರೊಟೆಕ್ಟ್ ಮಾಡ್ಕೋತಾನೆ, ಅದನ್ನ ಕಾಪಾಡ್ಕೋತಾನೆ, ಅದ್ರ ಬಗ್ಗೆ ಅವನು ಹೆಮ್ಮೆ ಪಡ್ತಾನೆ, ಅದ್ರ ಬಗ್ಗೆ ಸಂತೋಷ ಪಡ್ತಾನೆ. ಅದನ್ನ ಬಿಟ್ಟು ಸರಿಯಾದ ನಾಲೆಡ್ಜೇ ಇಲ್ದೇ ಇರೋದ್ರಿಂದ ಅದ್ರ ಬಗ್ಗೆ ಇದನ್ನ ಸಮಾಜ ಮಾತಾಡೋದಕ್ಕೂ ಕೂಡ ಇದನ್ನ ಏನೋ ಒಂಥರ ಒಂದು ವರ್ಸ್ಟ್ ಕೆಟಗರಿ ಜನಗಳು ಮಾತಾಡೋಂತ ಮಾತು ಅಂತ ಇದನ್ನ ತೀರ್ಮಾನ ಮಾಡಿರೋದಿದೆಯಲ್ಲ, ಅದು ಹೊಡೆತ ಎಲ್ಲಿಗೆ ಬೀಳುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿಗೆ ಬೀಳುತ್ತೆ. ಅವನೊಬ್ಬ ಕಂಪ್ಲೀಟ್ ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬನ್ನಿ, ವಿ ವಿಲ್ ಡಿಸ್ಕಸ್ಡ್ ಅಬೌಟ್ ಮೆನಿ ಮೋರ್ ಥಿಂಗ್ಸ್ ಅಬೌಟ್ ದಟ್. ಏನು ಇನ್ನೂ ಹೆಚ್ಚಾಗಿದ್ರ ವಿಚಾರಗಳನ್ನ ತಿಳ್ಕೊಳಕ್ ಹೋಗೋಣ ಸ್ನೇಹಿತರೆ. ಈ ಹಾರ್ಮೋನ್ ಅಂತ ಬಂದಾಗ ನಮ್ಗೆ ಗಂಡ್ ಮಕ್ಕಳಿಗೆ ಎಕ್ಸ್ಪೆಷಲಿ ಯಾವ್ದಾದ್ರೂ ಒಂದು ಬೆಸ್ಟ್ ಹಾರ್ಮೋನ್ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ಬೇಕು. ದ ಸಿಂಗಲ್ ಹಾರ್ಮೋನ್ ಕ್ಯಾನ್ ಮೇಕ್ ದ ಮ್ಯಾನ್, ಅವನ್ನ ಮನುಷ್ಯನ ಗಂಡಸನನ್ನಾಗಿ ಮಾಡುತ್ತೆ ಅಂದ್ರೆ ದಟ್ ಈಸ್ ಟೆಸ್ಟೋಸ್ಟಿರೋನ್. ಸ್ನೇಹಿತರೆ, ಈ ಟೆಸ್ಟೋಸ್ಟಿರೋನ್ ಏನಿದೆ, ದಿಸ್ ಹಾರ್ಮೋನ್ ಇಸ್ ಅಲ್ಟಿಮೇಟ್ ಹಾರ್ಮೋನ್. ಅಂದ್ರೆ ಎಷ್ಟು ಅಲ್ಟಿಮೇಟ್ ಅಂತಂದ್ರೆ ಜನ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಲೆ ಇದನ್ನ ಹಾಳು ಮಾಡ್ತಾ ಇದ್ದಾರೆ. ಅದಂತೂ ನಿಜ. ಅದನ್ನ ಜಸ್ಟಿಫೈ ಮಾಡಕ್ಕೆ ಅಷ್ಟು ತಲೆಕೆಟ್ಟ ಡಾಕ್ಟರ್ಗಳು ಲೈಕ್ ಜನಗಳು ಮಾತಾಡ್ಕೋತಾ ಇರ್ತಾರೆ, ಸರ್ ಮಾಸ್ಟರ್ಬೇಟ್ ಮಾಡ್ಕೋತಾನ ಅವನು. ಸೊ ಅದನ್ನ ಸಮರ್ಥಿಸ್ಕೊಳಕ್ ಒಂದಷ್ಟು ಜನ, ಏನಾಗಲ್ಲ, ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್ ಲೈಕ್ ಯೂರಿನ್ ಅಂಡ್ ಟಾಯ್ಲೆಟ್ ತರ, ಅದು ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಅಂತ ಮಾತಾಡ್ತಾರೆ. ಅರೆ ಬಾಪಾ, ಅದು ಟಾಯ್ಲೆಟ್ ಅಂಡ್ ಯೂರಿನ್ ತರ ಹಾಕಿದ್ರೆ ಅದನ್ನ ಧಾತು ಅಂತ ಯಾಕೆ ಕರೆದ್ರು ಅಂದ್ರೆ, ನೀನು ಯೂರಿನ್ ಇಂದ ನಿನ್ನ ಟಾಯ್ಲೆಟ್ ಇಂದ ಇನ್ನೊಂದು ಜೀವಿ ಹುಡ್ಸಕ್ ಆಗಲ್ಲ, ಯಾರನ್ನೂ ಪ್ರೆಗ್ನೆಂಟ್ ಮಾಡಕ್ ಆಗಲ್ಲ, ನೀನ್ ಅದರಿಂದ ಬೋನ್ ಹೆಲ್ತ್ ನ ಕ್ಲಿಯರ್ ಮಾಡಕ್ ಆಗಲ್ಲ. ಮೋಷನ್ ಯು ಹ್ಯಾವ್ ಟು ಕಮ್ ಔಟ್, ಅದರ್ವೈಸ್ ನೀನ್ ಸತ್ತೋಗ್ತೀಯ.
ಆದ್ರೆ ಟೆಸ್ಟೋಸ್ಟಿರೋನ್ ಏನಿದೆ, ಇದರಿಂದ ಇನ್ನೊಂದು ಜೀವಿ ಹುಟ್ಟುತ್ತೆ. ನಿನ್ನ ಬಾಡಿನಲ್ಲಿ ಎನರ್ಜಿ ಸ್ಟಾಮಿನಾ ಇಂಪ್ರೂವ್ ಆಗುತ್ತೆ, ನಿನ್ನ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಮೂಡ್ ಅಂಡ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ರೆಡ್ ಬ್ಲಡ್ ಸೆಲ್ಫ್ ಪ್ರೊಡಕ್ಷನ್ ಆಗುತ್ತೆ, ಫಿಸಿಕಲ್ ಪರ್ಫಾರ್ಮೆನ್ಸ್ ಜಿಂಕೆ ತರ ಜಿಗಿತಾ ಇರ್ತೀಯ. ಅದಕ್ಕೆ ಮೇನ್ ಕಾರಣ ಈ ಟೆಸ್ಟೋಸ್ಟಿರೋನ್. ಇದ್ರ ಬಗ್ಗೆ ಸರಿಯಾದ ನಾಲೆಡ್ಜೇ ಇಲ್ಲ, ಇದ್ರ ಬಗ್ಗೆ ನಿನಗೇನು ಗೊತ್ತೇ ಆಗ್ತಿಲ್ಲ. ನೀನ್ ಹೆಂಗಪ್ಪ ಅದನ್ನ ವೇಸ್ಟ್ ತರ, ಅದೊಂದು ಯೂರಿನ್ ತರ, ಅದೊಂದು ಮಲಮೂತ್ರ ತರ. ನಾಟ್ ಸ್ನೇಹಿತರೆ, ಅದಲ್ಲ. ಯಾಕೆ ಅಂತಂದ್ರೆ ಅದೆಷ್ಟು ಪವರ್ಫುಲ್ ಅಂತಂದ್ರೆ, ನೋಡಿ ಇದಕ್ಕೊಂದು ಕತೆ ಹೇಳ್ತಾ ಇದ್ರು. ಎಷ್ಟು ಬ್ಯೂಟಿಫುಲ್ ಕತೆ ಅಂತಂದ್ರೆ, ಚಿತ್ರದುರ್ಗದ ಕೋಟೆ ತಾವೆಲ್ಲ ನೋಡೇ ಇರ್ತೀರ. ಒನ್ ಆಫ್ ದ ಅದ್ಭುತವಾಗಿರ್ತಕ್ಕಂಥ, ಅಭೇದ್ಯವಾಗಿರ್ತಕ್ಕಂಥ ಒಂದು ಕೋಟೆ. ಹೈದರಾಲಿ ಎಷ್ಟು ಸಲ ದಾಳಿ ಮಾಡಿದ್ರು ಆ ಕೋಟೆನ ಏನೂ ಮಾಡಕ್ ಆಗಲ್ಲ, ಅಷ್ಟು ಅಭೇದ್ಯವಾಗಿತ್ತು. ಆ ಕೋಟೆ ಕಟ್ಟ ಟೈಮಲ್ಲಿ ಮದಕರಿ ನಾಯಕ ಕೆಲಸ ಮಾಡ್ತಿರ್ತಾನೆ. ಅವ್ರ ಮಾವ ಆ ಕೆಲಸದ ಉಸ್ತುವಾರಿ ನೋಡ್ಕೊತಾ ಇರ್ತಾರೆ. ಎಂತೆಂತ ಕಲ್ಲು, ಎಷ್ಟು ತಪ್ಪದ ಕಲ್ಲು ನೀವು ಅಂದ್ಕೋತಾ ಇರ್ತೀರಾ. ಹೆಂಗೆತ್ತಿ ಕಟ್ಟಿದ್ರು, ಕ್ರೈನ್ ಇರೋ ಈ ಕಾಲದಲ್ಲೂ ಕೂಡ ಆ ಕ್ರೈನ್ ನ ಮೇಲಕ್ಕೆ ಹೆಂಗ್ ತಗೊಂಡೋದ್ರು, ಅಲ್ಲಿ ಕ್ರೈನ್ ಇಡಕ್ಕಾದ್ರೂ ಹೇಗ್ ಸಾಧ್ಯ, ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಆ ಕಲ್ಲು ಕೂರ್ಸಕ್ಕಾದ್ರೂ ಎಷ್ಟು ಸಾಧ್ಯ? ಯಾಕೆಂದ್ರೆ ಅಷ್ಟಪ್ಪ ಇದೆ. ಅದನ್ನ ಮನುಷ್ಯ ಎತ್ತಿಡ್ತಾ ಇದ್ದ. ತನ್ನ ದೇಹದ ತೂಕಕ್ಕಿಂತ 10 ಪಟ್ಟು ಹೆಚ್ಚು ತೂಕದ ಕಲ್ಲುಗಳನ್ನ ಮದಕರಿ ನಾಯಕ ಲಿಫ್ಟ್ ಮಾಡ್ತಾ ಇದ್ದ. ಸೊ ಇಂಟೆಲಿಜೆನ್ಸ್, ಗುಪ್ತಚರ ಇಲಾಖೆಯವರು ಹೈದರಾಲಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ರು. ಈ ತರ ಮದಕರಿ ನಾಯಕ ಅನ್ನೋ ಒಬ್ಬ ವ್ಯಕ್ತಿ ಇಷ್ಟು ಸಖತ್ತಾಗಿ ಅಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ, ತುಂಬಾ ಶಕ್ತಿಶಾಲಿ ಇದ್ದಾನೆ. ಸೊ ವಾಟ್ ಹೈದರಾಲಿ ಇಸ್ ಡಿಡ್ ಅಂದ್ರೆ, ಆ ಟೈಮಲ್ಲಿ ಏನ್ ಮಾಡಿದ್ರು, ಒಂದು ಬೆಳದಿಂಗಳ ರಾತ್ರಿ ಅವನು ಆಚೆಗಡೆ ಮಲಗಿದ್ದಾಗ ಏನಾದ್ರೂ ಮಾಡಿ ಮದಕರಿ ನಾಯಕನ ವೀರ್ಯ ಸ್ಖಲನ ಆಗಬೇಕು, ಆ ತರ ನೋಡ್ಕೊಳೋ ತರ ಒಂದು ಏರ್ಪಾಡನ್ನ ಮಾಡಿದ್ರು. ಅದನ್ನ ಮಾಡಿದ್ರು. ಅಷ್ಟು ಹುಲಿ ತರ ಇದ್ದ ಮದಕರಿ ನಾಯಕ ಬೆಳಿಗ್ಗೆ ಎದ್ದು ಆ ಕಲ್ಲನ್ನ ಎತ್ತಕ್ಕೆ ಅವನ ಕೈಲಿ ಆಗಲ್ಲ. ಸೊ ಅವಾಗ ಅವನ ಮಾವನಿಗೆ ಮೆಸೇಜ್ ಹೋಗುತ್ತೆ. ಸೊ ಮದಕರಿ ನಾಯಕನಿಂದ ಕಲ್ಲು ಲಿಫ್ಟ್ ಆಗ್ತಾ ಇಲ್ಲ. ತಕ್ಷಣ ಅವನು ಬರ್ತಾನೆ. ಬಂದಾಗ ಮತ್ತೆ ಅವನಿಗೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾನೆ. ಸುಮಾರು 68 ದಿನದ ಪ್ರೋಸೆಸ್ ಅಲ್ಲಿ ಮತ್ತೆ ಮದಕರಿ ನಾಯಕ, ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಷಣದ ವೀರ್ಯ ಸ್ಖಲನ ಅವನಲ್ಲಿ ಆಯ್ತು, 68 ದಿನ ಬೇಕಾಯ್ತು ಮತ್ತೆ ಆ ಸ್ಟ್ಯಾಮಿನಾನ ಮದಕರಿ ನಾಯಕ ಕಂಪ್ಲೀಟ್ ಮಾಡಕ್ಕೆ, ಆ ಸ್ಟ್ಯಾಮಿನಾನ ಅವ್ನು ಪಡ್ಕಣಕ್ಕೆ ಅಂತಂದಾಗ ಆ ಟೆಸ್ಟೋಸ್ಟಿರೋನ್ ಎಷ್ಟು ಇಂಪಾರ್ಟೆಂಟ್ ರೋಲ್ನ ನಮ್ಮ ಈ ಜೀವನದಲ್ಲಿ ಇದು ಮೇಂಟೈನ್ ಮಾಡುತ್ತೆ. ಇದರ ಇಂಪಾರ್ಟೆನ್ಸ್ ಏನು, ಇದರ ಪ್ರಾಮುಖ್ಯತೆ ಏನು, ಅದರ ಮಹತ್ವ ಏನು ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇದ್ರೆ. ಅಂದ್ರೆ ಒಂದು ಹನಿ ವೀರ್ಯದಿಂದ ಅದೆಷ್ಟೋ ಜೀವಿಗಳು ಹುಟ್ಟುತ್ತವೆ ಅಂತಾದಾಗ ಅದು ಧಾತು. ಅಂದ್ರೆ ಈ ಟೆಸ್ಟೋಸ್ಟಿರೋನ್ ಏನಿದೆ ಸ್ನೇಹಿತರೆ, ಇದು ಫೈನಲ್ ಪ್ರೊಡಕ್ಷನ್ ಆಫ್ ದ ಲೆವೆಲ್ ನಮ್ಮ ಬಾಡಿನಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಇದನ್ನ ಅನ್ನೆಸೆಸರಿ ನಾವು ವೀಕ್ ಮಾಡ್ತಾ ಬಂದ್ರೆ, ಅಂದ್ರೆ ವೀರ್ಯ ನಮ್ಮ ದೇಹದಿಂದ ಅನ್ನೆಸೆಸರಿ ಹೋದಾಗ ಟೆಸ್ಟೋಸ್ಟಿರೋನ್ ಏನಾಗುತ್ತೆ, ವೀಕ್ ಆಗ್ತಾ ಬರುತ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ತನ್ನ ಮೂಲ, ಅಂದ್ರೆ ಅದರ ಮೇಲ್ಪಟ್ಟಿರ್ತಕ್ಕಂಥ ಅಂಶಗಳಿಂದ, ಲೈಕ್ ಬ್ಲಡ್ ಇಂದ, ಬೋನ್ ಇಂದ, ಮಸಲ್ ಇಂದ ಎಲ್ಲ ಡೌನ್ ಮಾಡ್ತಾ ಬಂದಾಗ ದೇಹದಲ್ಲಿ ಒಂದು ವೀಕ್ನೆಸ್ ಅಂತ ಶುರುವಾಗುತ್ತೆ. ಆ ವೀಕ್ನೆಸ್ ನಿಮ್ಮ ಇಂಟ್ರೆಸ್ಟ್ ನ ಕಿಲ್ ಮಾಡಿ ಹಾಕತ್ತೆ. ಯಾವ್ದ್ರ ಬಗ್ಗೆ? ಎಲ್ಲದ್ರ ಬಗ್ಗೆ. ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಎಲ್ಲದ್ರ ಬಗ್ಗೆನು ಇಂಟ್ರೆಸ್ಟ್. ನೀವು ಮಾಡೋ ಕೆಲ್ಸದ ಬಗ್ಗೆ ಏನೋ ಬೇಕಾಬಿಟ್ಟಿ ಅವ್ರನ್ನ ನೋಡಿ ಗೊತ್ತಾಗತ್ತೆ ಈಸ್ ಮ್ಯಾನ್ ಇನ್ ದ ಟ್ರಬಲ್ ಅಂತ. ನಾನು ಇಲ್ಲೇ ಹೇಳ್ಬಿಡ್ತೀನಿ ಸ್ನೇಹಿತರೆ, ನಾನು ಕೆಲವು ನೋಡೋದಾಗ್ಲೇ ಹೇಳ್ತೀನಿ, ನಾನು ಪರ್ಸನಲಿ ಅವ್ರಿಗೆ ಅಡ್ವೈಸ್ ಕೂಡ ಮಾಡ್ತೀನಿ. ದಿಸ್ ಈಸ್ ನಾಟ್ ಎ ಗುಡ್. ವೈ? ಬಿಕಾಸ್ ಐ ಆಮ್ ಎ 42. ನಾವು ಜಿಂಕೆ ತರ ಆಡ್ತಾ ಇರ್ತೀವಿ. ನಾವು 42 ವರ್ಷದವರು. ಸಿ ವೆನ್ ಐ ವೆಂಟ್ ಟು ದಿ ಜಿಮ್, ನಾವು ಜಿಮ್ಗೆ ಹೋದಾಗ ಆಕ್ಚುಲಿ ನಮಗೆ ಟೈಮ್ ಇರಲ್ಲ. ಯಾಕೆ ಟೈಮ್ ಇರಲ್ಲ? ವಿ ಹ್ಯಾವ್ ಎ ಒನ್ ಆಫ್ ದ ಪ್ರೀಶಿಯಸ್ 1.5 hour ಟೈಮ್ ಇದೆ. 1.5 ಗಂಟೆ ಟೈಮ್ ಇರುತ್ತೆ. ಆಮೇಲೆ ADOಗಳದ್ದು ಕಾಲು, ಅದು ಇದು, ಫ್ಯಾಕ್ಟ್ರಿಯಿಂದ ಕಾಲ್ ರಶ್ ಆಗ್ಬಿಡತ್ತೆ. ಸೊ ಆ ಟೈಮಲ್ಲಿ ಇಲ್ಲಿಂದ ಹೋಗ್ತಾನೆ ನಾವು ಚಾರ್ಮಾಗ್ ಹೋಗ್ಬಿಡ್ತೀವಿ. ಅಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿದಿರ್ತೀನಿ. ಮಿನಿಮಮ್ ಒಂದು 25 ml ಕುಡಿತೀನಿ ನಾನು ಬೆಳಗ್ಗೆ. ಇದು ನನ್ನ ಹ್ಯಾಬಿಟ್. ಅದು 25 ml ವರ್ಜಿನ್ ಕೋಕೋನಟ್ ಆಯಿಲ್ ಅರೌಂಡ್ ಇಂಟು 9 ಅಂತ ನಾನು ಹಾಕೊಂಡ್ರೆ 175 ಕ್ಯಾಲೋರೀಸ್ ನ ಕನ್ಸ್ಯೂಮ್ ಮಾಡಿರ್ತೀನಿ ಅರ್ಲಿ ಮಾರ್ನಿಂಗ್ ಇಂದ ಎಂಟಿ ಸ್ಟಮಕ್.
ಸೊ ಅದನ್ನ ನೀವು ಹೇಳಬೇಕು ಅಂತಂದ್ರೆ ಒನ್ ಆಫ್ ದ ರಿಚೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಬ್ರೇಕ್ಫಾಸ್ಟ್ 25 ml ಅಲ್ಲಿ 175 ಕ್ಯಾಲೋರಿ ಇರುತ್ತದು. ಅಂಡ್ ದಟ್ ಈಸ್ ನೆವರ್ ಮೇಕ್ ಇನ್ ಟು ದಿ ಆ ತರ ಫುಡ್ ಕ್ಯಾಟಗರಿಗೆ ಆ ತರ ಕ್ಯಾಲೋರಿಗೆ ಬರಲ್ಲ. ಇಟ್ ಇಸ್ ನಮ್ಗೆ ಏನಂದ್ರೆ ಒಂದು ಪ್ರೀ ವರ್ಕೌಟ್ ತರ, ಅಂದ್ರೆ ದೇಹದಲ್ಲಿ ಭಯಂಕರ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ, ಇನ್ಸ್ಟಂಟ್ ನನ್ನ ಮೊಬೈಲ್ ನ ಸೈಡಿಗೆ ಇಟ್ಬಿಟ್ಟು ಐ ಸ್ಟಾರ್ಟೆಡ್. ಇವತ್ತು ಎಲ್ಲಿಗಿದೆ ಟ್ರೈನಿಂಗ್? ಚೆಸ್ಟ್ ಗಿದೆಯಾ, ಟ್ರೈಸಿಪ್ಸ್ ಗಿದೆಯಾ, ಶೋಲ್ಡರ್ ಗಿದೆಯಾ, ಬ್ಯಾಕ್ ಗಿದೆಯಾ, ಲೆಗ್ ಗಿದೆಯಾ, ಆಪ್ಸಾ, ಏನು ಪಟ್ ಅಂತ ಶುರು ಮಾಡಿಬಿಡ್ತೀವಿ. ಸಮ್ಮನ್ ಅಲ್ಲಿಗೆ ಬರ್ತಾರೆ, ಬಂದು ಅವರು ಮೂಡಾನ್ ಆಗಕ್ಕೆ ಸ್ಥಿತಿಗತಿ ನೋಡ್ತಾರೆ, ಎಲ್ಲಾ ನೋಡ್ತಾರೆ. ಇಂಟ್ರೆಸ್ಟ್ ಡಂಬಲ್ ಹತ್ರಕ್ಕೆ ಹೋದವರು ವಾಪಸ್ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಡು ಕೆಳಗೆ ಹೊರಟೋಗ್ತಾರೆ. ಇದು ಏನನ್ನ ತೋರಿಸುತ್ತೆ? ಜಿಮ್ಮಿಗೆ ಬಂದಿದ್ದೇನಕ್ಕೆ, ಅಲ್ಲಿಗೆ ಬಂದು ಡಂಬಲ್ ತನಕ ಹೋಗಿ ವಾಪಸ್ ಹೋಗಿದ್ದೇನಕ್ಕೆ? ಸೊ ಈ ನಿರುತ್ಸಾಹ ನಾಟ್ ಓನ್ಲಿ ದ ಜಿಮ್, ಅವ್ರ ಎಂಟೈರ್ ಲೈಫ್ ಅಲ್ಲಿ ಇರುತ್ತೆ. ತಿಂತಾ ಇರ್ತಾರೆ ಕೆಲವರು ಊಟನ, ನೀವು ನೋಡ್ಬೇಕು, ಅದು ತಿನ್ನಬೇಕೋ ಬೇಡವೋ, ತಿನ್ನಬೇಕೋ ಬೇಡವೋ. ಕೆಲವು ಅಂಗಡಿ ವ್ಯಾಪಾರಕ್ಕೆ ಬರ್ತಾರೆ, ಇಂಟೆನ್ಸಿವ್ ಆಗಿ ನಾನ್ ಇದನ್ನೇ ತಾಣಕ್ ಬನ್ನಿ, ಇಲ್ಲ ಶರ್ಟ್ ನೋಡೋಣ ಅದನ್ನ ತೋರ್ಸು, ಟೋಟಲಿ ನೀವ್ ಅಂದ್ಕೊಳ್ಳಿ ಅವ್ರ ಎನರ್ಜಿ ಲಾಸ್ ಅಲ್ಲಿ ನಡೀತಾ ಇದೆ ಅಂತ. ಯಾವುದ್ರಲ್ಲೂ ನಿಖರವಾಗಿರಲ್ಲ, ಸ್ಪಷ್ಟತೆ ಇರಲ್ಲ, ಕರೇಜ್ ಇರಲ್ಲ, ಆಕ್ಟಿವ್ನೆಸ್ ಇರಲ್ಲ, ಮೆಟಬಾಲಿಸಮ್ ಮಠ ಹತ್ಕೊಂಡೋಗಿರುತ್ತೆ, ಮೂಡ್ ಅಂಡ್ ಕಾನ್ಫಿಡೆನ್ಸ್ ಝೀರೋ ಆಗಿರುತ್ತೆ. ನೀವ್ ಅಂದ್ಕೋಬಹುದು ಸ್ನೇಹಿತರೆ, ಇವ್ರು ಯಾರು ಅಂದ್ರೆ ಆ ಕೆಟಗರಿಗೆ ಸೇರಿರೋ ಜನ. ಇದು ಪರ್ಫೆಕ್ಟ್ ಇದೆ, ಟೆಸ್ಟೋಸ್ಟಿರಾನ್ ಇನ್ ದ ವೆರಿ ಗುಡ್ ಪೊಸಿಷನ್ ಅಲ್ಲಿದೆ, ದೆನ್ ಇಟ್ ವಿಲ್ ಮೇಕ್ ದಿಸ್ ಡಿಫರೆನ್ಸ್. ಸ್ನೇಹಿತರೆ, ಈ ಟೆಸ್ಟೋಸ್ಟಿರಾನ್ ಅನ್ನೋದು 25 ವರ್ಷದ ತನಕ ಇದು ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬಾ ಹಿಂದಿನ ಕಾಲದಲ್ಲಿ ಪರ್ಫೆಕ್ಟ್ ಏಜ್ ಅಂತ ಒಂದು 21, 22ಗೆಲ್ಲ ಗಂಡ್ಮಕ್ಳನ್ನ ಮದುವೆ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ದ ನೆಕ್ಸ್ಟ್ ಜನರೇಷನ್ ಆಫ್ ಬೇಬಿ ಇಸ್ ದ ಮೋಸ್ಟ್ ಹೆಲ್ತಿ ಅಂತ. ಅಂದ್ರೆ ಯಾಕೆಂದ್ರೆ ಆ ಟೈಮಲ್ಲಿ ಒನ್ ಆಫ್ ದ ಗುಡ್ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಮಕ್ಕಳಲ್ಲಿ, ಅಂದ್ರೆ ಆ ಪುರುಷರಲ್ಲಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಇರುತ್ತೆ, ಬೇರೆ ಯಾವುದು ಒತ್ತಡಗಳಲ್ಲಿ ಇರಲ್ಲ, ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಅವ್ರು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಾರೋ ಅಥವಾ ಬಿಟ್ಟಿರ್ತಾರೋ ಗೊತ್ತಿಲ್ಲ, ಎಲ್ಲಿಗೂ ಹೋಗಿರಲ್ಲ. ಫಸ್ಟ್ ಒಂದೊಳ್ಳೆ ನಮ್ಮ ವಂಶೋದ್ಧಾರಕನ್ನ ಕೊಟ್ಟು ಅವ್ನು ಏನಾರು ಸಾಯ್ಕೊಳ್ಳಿ, ಸೊ ಹಂಗಾಗಿ ಜಲ್ದಿ ಮದುವೆ ಮಾಡ್ಬಿಡೋಣ, ಇದು ಒಂದು ಪರಂಪರೆ, ಇದು ಒಂದು ಕಾನ್ಸೆಪ್ಟ್ ಹಿಂದೆ ಇತ್ತು. ಬಟ್ ಈಗ ಮದುವೆ ಆಗ್ತಿರೋದೆ 30 ವರ್ಷ, 35 ವರ್ಷ ಆದ್ರೂ ಮದುವೆ ಆಗಕ್ಕೆ. ಆಫ್ಟರ್ 25 ಅದು ಡಿಕ್ರೀಸಿಂಗ್ ಮಾಡೆಲ್ ಸ್ಟಾರ್ಟ್ ಆದ್ರೆ 30 ಆದ್ಮೇಲೆ ಇಟ್ಸ್ ಅ ಚಾಲೆಂಜಿಂಗ್, 40 ಅಂಡ್ ಪ್ಲಸ್ ಇಟ್ಸ್ ಅ ಮೋರ್ ಚಾಲೆಂಜಿಂಗ್, ಅದು ಇರೋದೇ ಇಲ್ಲ. ಅಂಡ್ ಇವತ್ತಿನ ಪೊಲ್ಯೂಷನ್, ಇವತ್ತಿನ ಲೈಫ್ ಸ್ಟೈಲ್, ಇದು 30 ವರ್ಷಕ್ಕೆ ಡೌಟ್ ತರ ಇರುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ನಾವು ಇಷ್ಟೊಂದು ಚಾಲೆಂಜಸ್ ನ ಇಟ್ಕೊಂಡಿದೀವಿ. ಸರ್, ಮಸಲ್ ಗ್ರೌತ್ ಆಗ್ಬೇಕು, ಎನರ್ಜಿ ಇರಬೇಕು, ಸ್ಟಾಮಿನಾ ಇರಬೇಕು, ರೆಡ್ ಬ್ಲಡ್ ಸೆಲ್ಸ್ ನಮಗೆ ಪ್ರೊಡಕ್ಷನ್ ಇರಬೇಕು, ಫಿಸಿಕಲ್ ಪರ್ಫಾರ್ಮೆನ್ಸ್ ಇರಬೇಕು, ಬೋನ್ ಸ್ಟ್ರೆಂತ್ ಬೇಕು. ಯಾಕೆಂದ್ರೆ ಬೋನ್ ಇಸ್ ದ ಬೇಸ್, ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ, ಅದ್ರ ಮೇಲೆ ಇದೆಲ್ಲ ಬಿಲ್ಡ್ ಆಗಿದೆ. ಸೊ ಓವರ್ ಸ್ಕೆಲಿಟನ್ ಮೇಲೆ ಅದು ಬಿಲ್ಡ್ ಆಗಿದೆ ಅಂತಂದ್ರೆ ಬೋನಿನ ಹೆಲ್ತ್, ನಾವಿಷ್ಟೆಲ್ಲ ಮಾತಾಡ್ತಾ ಇದೀವಿ, ಇಲ್ಲಿವರೆಗೂ ಬೋನ್ ಹೆಲ್ತ್ ಬಗ್ಗೆ ಬಂದಿಲ್ಲ ಅಂದ್ರೆ ಇದೆಲ್ಲದೂ ನೇರವಾಗಿ ಈ ಟೆಸ್ಟೋಸ್ಟಿರೋನ್ಗೆ ಕನೆಕ್ಷನ್ ಇದೆ ಅಂತ ಆದ್ಮೇಲೆ, ಸರ್ ಕೆನಿಟ್ ಇದನ್ನ ರೆಡಿ ಮಾಡ್ಬೋದಾ? 100% ರೆಡಿ ಮಾಡ್ಬೋದು, ಬನ್ನಿ. ಯಾಕೆ, ಹೆಂಗೆ, ಇದನ್ನ ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಟೆಸ್ಟೋಸ್ಟಿರೋನ್ ಯಾವಾಗ ನಮ್ಗಿರಲ್ಲ ಅವಾಗ ಇದು ಇಂಡಿಕೇಟ್ಸ್ ಏನಂದ್ರೆ ವೀಕ್ ಬೋನ್, ಸೋರ್ನೆಸ್, ಬಾಡಿ ಪೇನ್ ಸ್ಟಾರ್ಟ್ ಇರುತ್ತೆ, ಅಂಡ್ ಲೋ ಎನರ್ಜಿ, ಅಂಡ್ ಒಂಥರ ಅವನಿಗೆ ಮೂಡೇ ಇರಲ್ಲ. ಓಕೆ, ಮೂಡ್ ಚೇಂಜ್ ಆಗ್ತಿರ್ತಾನೆ, ತುಂಬಾ ಇರಿಟೇಟ್ ಆಗ್ತಿರ್ತಾನೆ, ಒಂದೇ ಸರಿ ಎದ್ದಾಳ್ತಾನೆ, ಏನೇನೋ ಹೇಳ್ತಾನೆ, ಏನೇನೋ ಮಾಡ್ತಾನೆ. ಬಾಡಿ ಮಸಲ್ ಅಂತೂ ಈಸಿಯಾಗಿ ಲೂಸ್ ಆಗುತ್ತೆ, ಬಾಡಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಂಡ್ ತುಂಬಾ ಸೆಕ್ಷುವಲ್ ಪ್ರಾಬ್ಲಮ್ಸ್ ಅವನು ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ರೆಡ್ ಬ್ಲಡ್ ಏನೋ ಒಂದು ಸೆಲ್ಸ್ ಕರಿತಾ ಇದೀವಿ, ಅದು ಪ್ರೊಡಕ್ಷನ್ ನಿಂತೋಗುತ್ತೆ. ಕಾನ್ಫಿಡೆನ್ಸ್ ಯಾವಾಗ್ಲೂ ಡೌನ್ ಅಲ್ಲೇ ಇರುತ್ತೆ, ಅಂಡ್ ಬೋನ್ಸ್ ಹಾಳಾಗುತ್ತೆ. ಇದು ಟೆಸ್ಟೋಸ್ಟಿರೋನ್ ಇಲ್ದೇ ಇರೋದಾದ್ರೆ, ಸರ್ ಇದರಿಂದ ನಾವು ಆಚೆ ಬರ್ಬೋದಾ? 100% ಬರ್ಬೋದು ಸ್ನೇಹಿತರೆ. ಯಾಕೆ ಅಂತಂದ್ರೆ ನ್ಯಾಚುರಲಿ ಪ್ರೊಡಕ್ಷನ್ ಆಗ್ತಿದ್ದಂತ ಟೆಸ್ಟೋಸ್ಟಿರೋನ್ ಡೌನ್ ಆದಾಗ, ಹಿಂದೆ ನೀವು ಕೆಲವು ಕಥೆಗಳನ್ನ ಕೇಳಿದಾಗ 65 ವರ್ಷದ ಅಥವಾ 70 ವರ್ಷದ ಕೆಲವು ವಿಶೇಷ ವ್ಯಕ್ತಿಗಳಿಗೆ ಮಕ್ಕಳಾಗ್ತಾ ಇತ್ತು.
ಅವಾಗ ಮದ್ವೆ ಮಾಡಿ ಮಕ್ಕಳು ಆಗೋದು ಸಾಧ್ಯತೆ ಇರುತ್ತಾ? ನೀವ್ ಹೇಳ್ತಾ ಇದ್ದೀರಾ 25 to 30 years ಟೆಸ್ಟೋಸ್ಟಿರಾನ್ ಡೌನ್ ಆಗಕ್ ಸ್ಟಾರ್ಟ್ ಆಗುತ್ತೆ. 40ಗೆನೆ ಇಟ್ಸ್ ಅ ವೆರಿ ಡೇಂಜರಸ್ ಸ್ಟೇಜ್ ಅಂತ ಕರಿತೀವಿ. 45-50 ಇದಂತೀವಿ. ಸರ್ 60-70 ವರ್ಷಕ್ಕೆ ಅಂದಾಗ ಅಂದ್ಕೊಳ್ಳಿ, ಈ ನಮ್ಮ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ವೀರ್ಯಕ್ಕೆ ಬಹಳ ದೊಡ್ಡ ಮಹತ್ವವನ್ನ ಅವರು ಕೊಡ್ತಾ ಇದ್ರು. ಲೈಕ್, ನೀವು ನಿಮ್ಮ ಮನೇಲಿ ದೇವ್ರಿಗೆ ಏನಾದ್ರೂ ಅಭಿಷೇಕ ಮಾಡಕ್ಕೆ ನೀವೇನಾದ್ರೂ ದೇವ್ರುಗಳನ್ನ ಮನೆಗೆ ಕರ್ಕೊಂಡ್ಬಂದ್ರೆ ಅಲ್ಲಿ ನಿಮ್ಮನ್ನ ಎಲ್ಲಿಗೆ ಹೋಗಿ, ಯಾವ್ದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮನ್ನ ಕೂರಿಸ್ಬಿಟ್ಟು ಒಂದು ಕಮಿಟ್ಮೆಂಟ್ ಮಾಡಿಸ್ತಾರೆ. ಓಕೆ, ಆ ಕಮಿಟ್ಮೆಂಟ್ ಮಾಡಿಸೋ ಟೈಮಲ್ಲಿ ವಿದ್ಯಾ, ಬುದ್ಧಿ, ವೀರ್ಯ ಅಂತ ಒಂದು ಪದ ಸೇರಿಸ್ತಾರೆ ಅವರು. ಅದು ಅಸಹ್ಯವಾಗಿದ್ರೆ ದೇವ್ರ ಮುಂದೇನಕ್ಕೆ ಆ ವೀರ್ಯ ಅನ್ನೋ ಪದನ ತರಬೇಕು? ವೀರ್ಯ, ಶೌರ್ಯ, ಧನ ಅಂದ್ರೆ ಅಲ್ಲಿ ವೀರ್ಯ ಅದು ಸಬ್ಜೆಕ್ಟೇ ಅಲ್ಲ ಅಂದ್ರೆ ದೇವ್ರ ಮುಂದೆ ಅದ್ರ ಕಮಿಟ್ಮೆಂಟ್ನೇ ಮಾಡಿಸ್ಬಾರ್ದು. ದೇವ್ರ ಮುಂದೆ ಕೂರ್ಸ್ಕೊಂಡ್ ಕಮಿಟ್ ಮಾಡ್ತಾರೆ. ಅಂಡ್ ಆಶೀರ್ವಾದ ಮಾಡ್ಬೇಕಾದ್ರೆ ಅಂದ್ರೆ ಗಂಡ ಹೆಂಡತಿ ಮದ್ವೆ ಆದ ಫಸ್ಟಿಗೆ ಮಾಡ್ಬೇಕಾದ್ರೆ ನಿನ್ನಲ್ಲಿ ವೀರ್ಯ ಅಭಿವೃದ್ಧಿ ಆಗ್ಲಿ ಅಂದ್ರೆ ಇದು ಪ್ರತಿಯೊಂದರಲ್ಲೂ ನಮ್ಮಲ್ಲಿ ಎಷ್ಟು ನೀವು ಸ್ತೋತ್ರಗಳು ತಗೊಳ್ರಿ ಅದರಲ್ಲಿ ವೀರ್ಯದ ಬಗ್ಗೆ ಕಲ್ಪನೆಗಳು ಜಾಸ್ತಿ ಇದೆ. ಯಾಕೆ ಇದನ್ನ ಮಾಡಿದ್ರು ಅಂದ್ರೆ ವೀರ್ಯದ ಮಹತ್ವ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಂಡ್ ಅದು ಕೆಟ್ಟೋದ್ರೆ ಸರಿ ಮಾಡ್ತಕ್ಕಂತಹ ನ್ಯಾಚುರಲಿ ಅದನ್ನ ಪವರ್ಫುಲ್ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಮ ಆಯುರ್ವೇದದಲ್ಲಿತ್ತು. ನಮ್ಮ ಆಯುರ್ವೇದ ಋಷಿಮುನಿಗಳಿಗೆ ಅದು ಗೊತ್ತಿದ್ರಿಂದ ಕೆಲವು ಸಲಿ ಚಾಲೆಂಜಸ್ ಸಿಚುವೇಶನ್ ಬಂದಾಗ, ಲೈಕ್ ಆ ರಾಜನಿಗೆ ಯಾರೋ ಒಬ್ಬ ಸಣ್ಣ ರಾಜನನ್ನ ಸಾಯಿಸಿದಾಗ, ಅವನ ವಂಶ ಬೆಳೆದೇ ಇದ್ದಾಗ ಅವನಿಗೆ 70 ವರ್ಷದಲ್ಲೂ ಕೂಡ ಪುತ್ರ ಜನನ ಆಗಂತ ಅಂದ್ರೆ ಮಗು ಆಗ್ತಕ್ಕಂತಹ ಶಕ್ತಿಯನ್ನ ಕೊಡ್ತಕ್ಕಂತಹ ಔಷಧಿಗಳು ನಮ್ಮ ಆಯುರ್ವೇದದ ಪರಂಪರೆಯಲ್ಲಿ ಅದಿತ್ತು. ಅಂಡ್ 70 ವರ್ಷದಲ್ಲೂ ಕೂಡ ಅವನು ಸಿಂಹದ ತರ ಮಾತಾಡ್ತಕ್ಕಂಥ ಸ್ಟ್ರೆಂತ್ ಇತ್ತು. ಯಾಕೆ ಅಂತಂದ್ರೆ ಈ ಟೆಸ್ಟೋಸ್ಟಿರಾನ್ ಏನಿದೆ ಇದು ಟೋಟಲಿ ನಮ್ ವಾಯ್ಸ್ ಬೇಸ್ನ ಅಂಡ್ ನನ್ನ ಮುಖದಲ್ಲಿ ಬೆಳೀತಕ್ಕಂಥ ಹೇರ್ಸ್ನ, ನನ್ನ ಮಸಲ್ ಮಾಸ್ನ ಅಂದ್ರೆ ಲೈಕ್ ಇವನ ಬೇಸ್ ಹೆಂಗಿದೆ, ವಾಯ್ಸ್ ಬೇಸ್ ಹೆಂಗಿದೆ, ಎಷ್ಟು ಪವರ್ಫುಲ್ ಇದೆ, ಎಷ್ಟು ಇಂಪ್ಯಾಕ್ಟಬಲ್ ಆಗಿದೆ, ಎಷ್ಟು ದಟ್ಸ್ ಒಂಥರ ಕಮಾಂಡಿಂಗ್ ಆಗಿದೆ, ಎಷ್ಟು ಮಾಡಿಫೈಡ್ ಆಗಿದೆ, ಇದೆಲ್ಲದು ನನ್ನ ಬಾಡಿಯ ಟೆಸ್ಟೋಸ್ಟಿರೋನ್ ಲೆವೆಲ್ ಕನ್ಸಿಡರ್ ಮಾಡುತ್ತೆ. ಲೈಕ್ ಐ ಹ್ಯಾವ್ ಎ ವೀಕ್ ಟೆಸ್ಟೋಸ್ಟಿರೋನ್ ಲೆವೆಲ್, ನನ್ನ ವಾಯ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬೈತಾರೆ ಗೊತ್ತೆ, ಏನಾದ್ರು ಹಿಂಗ್ಸ್ ಮಾತಾಡ್ದಂಗೆ ಮಾತಾಡ್ತೀಯಲ್ಲ, ಲೈ ಕಡವಾಗಿ ಮಾತಾಡೋ, ಅದೇನ್ ಮಾತಾಡ್ತೀಯ. ಸೊ ಈ ತರ ಬೈಯೋದು, ಈ ತರ ಅಡ್ವೈಸ್ ಮಾಡೋದನ್ನ ನೀವು ಕೂಡ ಕೇಳಿರ್ತೀರ. ಸೊ ದಿಸ್ ಈಸ್ ನಾಟ್ ಒಂದು ಪ್ರಾಬ್ಲಮ್ ಅಂತಲ್ಲ, ನೀವು ಸರಿಯಾಗಿ ಅದನ್ನ ಫೋಕಸ್ ಮಾಡಿದ್ರ ಇಟ್ ವಿಲ್ ಬಿಕಮ್ ಮೋಸ್ಟ್ ಪವರ್ಫುಲ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಆಲ್ಸೋ. ದೆನ್ ಕಮ್ ಆನ್, ವೈ ಇಟ್ಸ್ ಹ್ಯಾಪನ್? ಯಾಕೆ ಹಿಂಗಾಯ್ತು? ಟೆಸ್ಟೋಸ್ಟಿರೋನ್ ದಿನದಿಂದ ದಿನಕ್ಕೆ ಹಾಳಾಗ್ತಿರೋದು ಯಾಕೆ ಅಂತಂದ್ರೆ ಕ್ರಾನಿಕ್ ಸ್ಟ್ರೆಸ್. ಅಂದ್ರೆ ಈ ಸ್ಟ್ರೆಸ್ ಅನ್ನೋದು ಏನಾಗಿದೆ ಇವತ್ತು ಕ್ರಾನಿಕ್ ಲೆವೆಲ್ನ ರೀಚ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಲೈಕ್ ಓವರ್ ಒತ್ತಡ ತಗೊಳೋದು ಸ್ನೇಹಿತರೆ. ಒತ್ತಡಗಳಲ್ಲಿ ಮಿತಿ ಇಲ್ಲದ ಒತ್ತಡ ಅಂದ್ರೆ ಪ್ರತಿಯೊಂದು ಕೂಡ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅದರಿಂದ ಸ್ಟ್ರೆಸ್ ಜನರೇಟ್ ಮಾಡ್ಕೊಳೋದು. ಈ ಬಾಟ್ಲ್ ಯಾಕೆ ಹಿಂಗಿದೆ, ಇದ್ಯಾಕೆ ಹಿಂಗ್ ಖಾಲಿ ಇದೆ, ಇವನ್ ಯಾಕೆ ಮೀಟಿಂಗ್ ಅಲ್ಲಿ ಹಿಂಗ್ ಬಂದವನೆ, ಇವನ್ ಯಾಕೆ ಈ ತರ ಆಯ್ತು, ಮೈಕ್ ಯಾಕೆ ಕಟ್ ಆಯ್ತು. ಎವ್ರಿ ಸಿಂಗಲ್ ಆಪರ್ಚುನಿಟಿ ನೀವಲ್ಲಿ ಜಗಳ ಮಾಡ್ಬೋದು, ಅಥವಾ ಎವ್ರಿ ಸಿಂಗಲ್ ಆಪರ್ಚುನಿಟಿ ನೀವ್ ಯಾವತ್ತೂ ಮಜಾ ಮಾಡ್ಬೋದು. ಸಿಂಪಲ್. ಈಗ ಒಂದು MC ನಡೀತಾ ಇತ್ತು, ವೀರೇಶ್ ದೇ ಹ್ಯಾವ್ ಎ ಸಮ್ ಪೂರ್ ನೆಟ್ವರ್ಕ್, ದೇ ಡಿಸ್ಕನೆಕ್ಟೆಡ್. ಸೊ ಅಲ್ಲಿ ಅವನನ್ನ ಕರೀಲೇ ಇಲ್ಲ, ಇದಾಗ್ಲೇ ಇಲ್ಲ, ಇಟ್ ಇಸ್ ಟೆನ್ಷನ್ ಫ್ಯಾಕ್ಟ್ ಕೂಡ ಮಾಡ್ಕೋಬಹುದು. ಇಲ್ಲ, ಆ ಟೈಮ್ ನ ನೀಟಾಗಿ ಮ್ಯಾನೇಜ್ ಮಾಡ್ಬೋದು. ಎರಡೂ ನಮ್ ಕೈಲಿರುತ್ತೆ ಸ್ನೇಹಿತರೆ, ಎರಡೂ ನಮ್ ಕೈಲಿರುತ್ತೆ. ಒಂದು, ಆ ಸಿಚುವೇಶನ್ ನ ಹೌ ಟು ಯು ಮೇಕ್ ಇಟ್ ಆಸ್ ಎ ಆಪರ್ಚುನಿಟಿ. ಆ ಸಿಚುವೇಶನ್ ನ ಆಪರ್ಚುನಿಟಿ ಆಗಿ ಮಾಡ್ಕೋ, ದೆನ್ ನೀನ್ ಎಕ್ಸ್ಪೋಸ್ ಆಗ್ತೀಯಾ. ನೋಡಪ್ಪ, ಇವ್ರಿಗೆ ಯಾರ ಅವಶ್ಯಕತೆನೇ ಇಲ್ಲ, ಯಾರು ಓಪನ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಬಂದು ಅವರೇ ಓಪನ್ ಮಾಡ್ಕೊಂಡು ಅವರೇ ಮೀಟಿಂಗ್ ಮಾಡ್ತಾರೆ. ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ಗುರು ಸರ್. ವೀರೇಶ ಆಪರ್ಚುನಿಟಿ ನನಗೆ ಬಿಟ್ಕೊಟ್ಟ, ಅವ್ರನ್ನೇರು ಕರೆಯೋದೇ ಬೇಡ, ಅವ್ರನ್ನೇನು ಬನ್ನಿ ಗುರುಗಳೇ ಮಾತಾಡಿ, ಸುಮ್ನೆ ಬಂದು ಅವರೇ ಸ್ಟಾರ್ಟ್ ಮಾಡಿ ಅವರೇ 6-4 ಹೊಡೆದು ಹೋಗ್ತಾ ಇರ್ತಾರೆ. ದಿಸ್ ಆಪರ್ಚುನಿಟಿ ಯಾರು ಕೊಟ್ಟ? ವೀರೇಶ್ ಕೊಟ್ಟ.
ಸೊ ಅದನ್ನ ಪ್ರಾಬ್ಲಮ್ ಆಗಿ ಯಾಕೆ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದೇ ತರ ಜೀವನದಲ್ಲಿ ನಾನು ಎಲ್ಲದನ್ನು ನೋಡಕ್ ಸ್ಟಾರ್ಟ್ ಆದ್ರೆ ಸ್ಟ್ರೆಸ್ ಇಟ್ ವಿಲ್ ಹ್ಯಾಂಡಲ್ ಲೈಕ್ ಸ್ಮೂತ್, ಅದು ಸ್ಮೂತ್ ಆಗಿ ಹ್ಯಾಂಡಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸಮ್ವೇರ್ ಕಾರ್ ಕೆಟ್ಟೋಗುತ್ತೆ, ಬೈಕ್ ಯೂಸ್ ಮಾಡೋಣ, ಬೈಕ್ ಇಲ್ವಾ ಬಸ್ಸಲ್ಲಿ ಹೋಗೋಣ, ಏನ್ ಅವತ್ತೊಂದೇ ದಿನಕ್ಕೆ ಅದೇನ್ ಪರ್ಮನೆಂಟ್ ಅಲ್ಲ. ಅದಕ್ಕೆ ಇವತ್ತು ನನ್ ಕಾರ್ ಕೆಟ್ಟೋಯ್ತು ಮೂಡಾಳಾಯ್ತು, ಅಯ್ಯೋ ನಂದು ಅದ್ ಕೆಟ್ಟೋಯ್ತು ಮೂಡಾಳ. ಎವ್ರಿಥಿಂಗ್ ಇಸ್ ಎ ಸಿಂಪಲ್. ದುಡ್ಡಿಲ್ಲ, ದುಡ್ಡು ಮಾಡೋಣ, ಖುಷಿ ಇಲ್ಲ, ಖುಷಿ ಸಂಪಾದಿಸೋಣ, ಒಳ್ಳೆ ಲೈಫ್ ಸ್ಟೈಲ್ ಇಲ್ಲ, ಲೈಫ್ ಸ್ಟೈಲ್. ಸ್ಟ್ರೆಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸ್ಟ್ರೆಸ್ ಜನರೇಟ್ ಆದ್ರೆ ದುಡ್ಡು ಬರುತ್ತೆ ಅಂತಂದ್ರೆ ಜಾಸ್ತಿ ಸ್ಟ್ರೆಸ್ನೇ ನಮಗೆ ಹಾಕೋಣ. ಬಟ್ ಸ್ಟ್ರೆಸ್ ಜನರೇಟ್ ಆದ್ರೆ ದುಡ್ಡು ಬರಲ್ಲ, ನನ್ನ ಬಾಡಿ ಹಾಳಾಗುತ್ತೆ ಅಂದಾಗ ಸ್ಟ್ರೆಸ್ ಹ್ಯಾಂಡ್ಲ್ ಮಾಡೋದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೂಡ ತಗೋತೀನಿ, ಹೌ ಟು ಹ್ಯಾಂಡಲ್ ಸ್ಟ್ರೆಸ್ ಅಂತ. ಅದಕ್ಕೆ ನನಗೆ 2 hours ಬೇಕು ಸ್ನೇಹಿತರೆ. ಹೆಂಗೆ ಲೈಫ್ ಚಾಲೆಂಜ್ ನ ನೀನ್ ಎಕ್ಸೆಪ್ಟ್ ಮಾಡ್ಬೋದು. ಪ್ರಪಂಚ ತುಂಬಾ ದೊಡ್ಡದು, ಆಡ್ಸೋಕ್ ಕಲಿತ್ರೆ ತುಂಬಾ ಸಣ್ಣದು, ಇಷ್ಟೇ ದಪ್ಪ ಕಾಣುತ್ತೆ ಪ್ರಪಂಚ. ಅದು ಹೆಂಗೆ? ದಟ್ ಈಸ್ ಅ ಮೈಂಡ್ ಗೇಮ್, ಮೈಂಡ್ ಮಾಸ್ಟರ್ ಸ್ನೇಹಿತರೆ. ಅದು ಒಂದು ಟ್ರೈನಿಂಗ್ ಇದೆ, ನಾನು ಅದ್ಭುತವಾಗಿ ಕೊಟ್ಟಿದ್ದೆ ಅದೊಂದ್ಸಲ. ಒಂದು ಎಂಟೈರ್ ಜಪಾನೀಸ್ ಸ್ಟೂಡೆಂಟ್ಸ್ ಸಖತ್ತು ಖುಷಿ ಪಟ್ಟಿದ್ರು ಆ ಟ್ರೈನಿಂಗಿಗೆ. ಆ ಟ್ರೈನಿಂಗ್ ನೆಕ್ಸ್ಟ್ ಕೊಡ್ತೀನಿ ನಾನು, ನೀವು ಯಾರಾದ್ರೂ ನೆನಪಿಸಿ ಅದನ್ನ. ಹೌ ಟು ಆಪರೇಟ್ ವಿತ್ ದಿಸ್ ವರ್ಡ್ ಅಂತ. ಪ್ರಪಂಚ ತುಂಬಾ ದೊಡ್ಡದು, ಆದ್ರೆ ನೀನ್ ಕಣ್ ಮುಂದೆನೆ ಕುಣಿಯಂಗ್ ಮಾಡ್ಕೋಬಹುದು. ಹೇಗೆ? ಐ ವಿಲ್ ಟೆಲ್ ಎವ್ರಿಥಿಂಗ್. ನೀವು ನನ್ನ ಜೊತೆ ಇರ್ತೀರಾ, ಜರ್ನಿ ಮಾಡ್ತಿರ್ತೀರಾ, ಅದನ್ನೆಲ್ಲ ನಾನು ಹೇಳ್ತೀನಿ. ಇನ್ ಪೂರ್ ಡಯಟ್ ಅಂಡ್ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಜಿಂಕ್ ಇಲ್ಲ, ವಿಟಮಿನ್ ಡಿ ಇಲ್ಲ, ಹೆಲ್ತಿ ಫ್ಯಾಟ್ಸ್ ಇಲ್ಲ, ಇದ್ರ ಬಗ್ಗೆ ಇನ್ನೇನ್ರಪ್ಪ ಒಂದು ವಾರದಿಂದನೂ ಇದ್ರ ಬಗ್ಗೆ ಒಂದು ತಿಂಗಳಿಂದ ನಾವಿದ್ರ ಬಗ್ಗೆ ಬಡ್ಕಂತ ಇದೀವಿ. ಈಗ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೆನ್ನೆನೂ ಇದ್ರ ಬಗ್ಗೆ ಬಿಡಿಸಿ ಹೇಳಿದೀನಿ. ನೀವ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನ್ಯೂಟ್ರಿಷನ್, ಬ್ಯಾಲೆನ್ಸ್ಡ್ ಫುಡ್ ಅನ್ನೋದು ಒಂದು ಮಹಾನ್ ಮಂತ್ರ. ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್, ಕೂತಲ್ಲೇ ಕೂರೋದು, ಮಂಕಣದು, ಅದು ಒಳ್ಳೆದಲ್ಲ. ಅಂಡ್ ಪೂರ್ ಸ್ಲೀಪ್ ಅಂಡ್ ಲೇಟ್ ನೈಟ್, ಅದರಲ್ಲೂ ಏನು ವ್ಯತ್ಯಾಸ ಇಲ್ಲ. ಇದು ಹೆಣ್ಣಾಗ್ಲಿ ಗಂಡಾಗ್ಲಿ ಅಪ್ಲಿಕೇಬಲ್. ಅಂಡ್ ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ನನ್ಗೆ, ಸರ್ ನಿದ್ದೆ ಮಹತ್ವ ನೀವೊಂದು ತಿಳಿಸಿದ್ಮೇಲೆ ನಾವು ಡಿಸೈಡ್ ಆಗ್ಬಿಟ್ಟಿದೀವಿ ಸರ್ ಇಷ್ಟು ದಿನ ನಿದ್ದೆ ಮಾಡ್ಬೇಕು ಅಂತ. ಹಂಗಾರೆ ಇಷ್ಟು ದಿನ ಮಾಡ್ತಿರ್ಲಿಲ್ವಾ? ನಾನು ಯೋಚನೆ ಮಾಡಿದ್ದು ಇಲ್ಲ ಸರ್, ಕಷ್ಟ ಪಡ್ತಾ ಇದ್ವಿ. ಸ್ನೇಹಿತರೆ, ಈ ಒಣ ಮಾತುಗಳನ್ನ ಫಸ್ಟ್ ಬಿಟ್ಬಿಡಿ. ನನಗೆ ನಿದ್ದೆನೇ ಬರಲ್ಲ, ನಾನ್ 54 ವರ್ಷಕ್ಕೆಲ್ಲ ಸುಟ್ಟೋಗಿದ್ದಾರೆ, ಅವ್ರು ಕಳೆದೋಗಿದ್ದಾರೆ. ಯಾಕೆ? ದೇಹ ಏನು ದೇಹ ಅಂತಂದ್ರೆ ಇಟ್ಸ್ ಅ ರಬ್ಬರ್. ನೀನೆಷ್ಟು ಹೇಳಿದ್ರು ಎಳೆಯುತ್ತೆ, ಹಂಗಂತ ಎಳಿಯಕ್ ದಮ್ಮಿಲ್ಲ ಅಂತಲ್ಲ. ಈಗ ಹಿಂಗೆ ಎಳಿತಾ 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 ಈ ರಬ್ಬರ್ ಎಷ್ಟು ಬ್ಯೂಟಿಫುಲ್, ಎಷ್ಟು ಹೇಳಿದ್ರು ಎಳಿತೈತೆ, ಎಷ್ಟು ಹೇಳಿದ್ರು ಎಳಿತೈತೆ. ಜಾಸ್ತಿ ಎಳೆದ್ಮೇಲೆ ಬಿಟ್ರು ಆ ಕಡೆ ಈ ಕಡೆ ಕೈಗೊಡಿಯುತ್ತೆ, ಇನ್ನು ಜಾಸ್ತಿ ಹೇಳಿದ್ರೆ ಹರಿದೋಗುತ್ತೆ, ಆ ಬಾಳಾಗುತ್ತೆ. ಈ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ನಾವು ದೇಹಕ್ಕೆ ಹಾಕೋದು. ಅದೇ ತರ ತಡಿಯುತ್ತೆ 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 ತಡಿಯುತ್ತೆ, ಒಂದ್ಸರಿ ಪಟ್ ಹೋಗುತ್ತೆ ಅದು. ಅಂಡ್ ಒಬೆಸಿಟಿ ಅಂಡ್ ಎಕ್ಸೆಸ್ ಬಾಡಿ ಫ್ಯಾಟ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಾಗಿದೆ, ಹೇಳಾಗಿದೆ. ಅಂಡ್ ಅದನ್ನ ನೀವು ಚೇಂಜ್ ಮಾಡ್ಕೋಬೇಕು. ಒಬೆಸಿಟಿಯಿಂದ ಆಚೆಗೆ ಬರಬೇಕು, ಯಾಕೆಂದ್ರೆ ಅದು ಒಳ್ಳೇದಲ್ಲ ಒಳ್ಳೇದಲ್ಲ ಒಳ್ಳೇದಲ್ಲ. ಅಂಡ್ ಒಬೆಸಿಟಿ ಎಷ್ಟು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಸಕ್ಕಾಗುತ್ತೋ ನಾವು ಅರ್ಥ ಮಾಡಿಸಿದೀವಿ. ಅದರಿಂದ ಆಚೆ ಬರಕ್ಕೆ ಟ್ರೈ ಮಾಡಿ. ಎಕ್ಸಸ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್, ಇದಂತೂ ಹಾರ್ಮೋನ್ಗೆ ಡೈರೆಕ್ಟ್ ಆಗಿ ಹೊಡ್ತಾ ಕೊಡುತ್ತೆ. ಓಕೆ, ಅಂಡ್ ಆಟೋಮೆಟಿಕಲಿ 30 ವರ್ಷ ಆದ್ಮೇಲೆ ಟೆಸ್ಟೋಸ್ಟಿರೋನ್ ಕಮ್ಮಿ ಆಗುತ್ತೆ. ಅಂಡ್ ಇವತ್ತಿನ ಈ ಕೆಮಿಕಲ್ ಅಂಡ್ ಪೊಲ್ಯೂಷನ್ ಎಕ್ಸ್ಪೋಸ್ ಏನಿದೆ, ಇದು ಕೂಡ ಕಾರಣ ಈ ಒಂದು ಟೆಸ್ಟೋಸ್ಟಿರೋನ್ ನಮ್ಮ ದೇಹದಿಂದ ಮಾಯ ಆಗಕ್ಕೆ ಅಥವಾ ಕಾಣೆ ಆಗಕ್ಕೆ. ಸೊ ಈ ಟೆಸ್ಟೋಸ್ಟಿರೋನ್ ನಮ್ಮಿಂದ ಇಲ್ದಂಗಾದಾಗ ಆಟೋಮೆಟಿಕಲಿ ನಮ್ಗೆ ತುಂಬಾ ಪ್ರಾಬ್ಲಮ್ ಎದುರಾಗ್ತಾ ಹೋಗುತ್ತೆ. ಅದರಲ್ಲೂ ಇವತ್ತಿನ ಈ ಕಾರ್ಪೊರೇಟ್ ವರ್ಕ್ ಲೈಫ್ ಸ್ಟೈಲ್ ಏನಿದೆ, ಲಾಂಗ್ ವರ್ಕ್ ಇದೆ, ಸಿಟ್ಟಿಂಗ್ ಮಾಡ್ಕೊಂಡೇ ಇರೋದಿದೆ, ಹೈ ಸ್ಟ್ರೆಸ್ ಇದೆ, ಎಕ್ಸಸೈಸ್ ಅಂತೂ ಕೇಳಲೇಬೇಡ, ಸ್ಲೀಪಿಂಗ್ ಅಂತೂ ಅದು. ನನಗನ್ಸುತ್ತೆ ಆ ಜಗತ್ತನ್ನು ಯಾಕಷ್ಟು ಇಷ್ಟಪಟ್ರು, ಏನಕ್ಕಷ್ಟು ಇಷ್ಟಪಟ್ರು. ಎಕ್ಸಾಂಪಲ್, ನಮ್ಮ ಟೈಮಲ್ಲಿ ಒಂದು ಕ್ರೇಜ್ ಶುರುವಾಗಿತ್ತು. ಸಾಫ್ಟ್ವೇರ್ ಇಂಜಿನಿಯರಿಗೆ ನನ್ನ ಮಗಳು ಕೊಟ್ಟೆ ಅಂತಂದ್ರೆ ಆ ಹೆಣ್ ಕೊಟ್ಟು ಮಾವನ್ನ ಹಿಡಿಯಕ್ ಆಗ್ತಿರ್ಲಿಲ್ಲ. ಅದು ಯಾವ ಸೌಭಾಗ್ಯಕ್ಕೆ ಅಂತ ಇವಾಗ ಅರ್ಥ ಆಗ್ತಿದೆ. ಅವರು ಬೆಂಗಳೂರಲ್ಲಿ ಅವ್ರ ಲೈಫ್ ಸ್ಟೈಲ್ ಕೇಳ್ತಾ ಇರ್ತೀವಿ ನಾವು.
ಡಬಲ್ ಬೆಡ್ರೂಮ್ ಇರುತ್ತೆ. ಆದ್ರೆ ಗಂಡ ಹೆಂಡತಿ ರಾತ್ರಿ ಇಬ್ರು ಬೇರೆ ಬೇರೆ ಮಲಗ್ತಾರೆ. ಯಾಕೆಂದ್ರೆ ಮಲಗಕ್ ತುಂಬಾ ಕಮ್ಮಿ ಸಮಯ ಸಿಗುತ್ತಂತೆ. ಅವ್ರೇನಾದ್ರು ಸ್ನೋರಿಂಗ್, ಗೊರಕೆ ಅಥವಾ ಕೈ ಮೇಲೆ ಕಾಲ್ ಹಾಕೊಂಡು ಮಲಗಿದಾಗ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಅಂತ ಗಂಡ ಮೇಲೆ ಮಲಗದಂತೆ, ಹೆಂಡತಿ ಮೇಲೆ ಮಲಗದಂತೆ. ಅಂಡ್ ಲಾಸ್ಟ್ 2 ವೀಕೆಂಡ್ ಬರುತ್ತಂತೆ, ಅದ್ರಲ್ಲಿ ಎಗ್ಗಾತದ್ವ ಕುಡಿಯೋದಂತೆ. ಸೊ ಮೊದ್ಲೇ ವಾರವೆಲ್ಲ ಬಾಡಿ ಕೆಟ್ಟೋಗಿರುತ್ತೆ, ಮತ್ ಇದ್ರಲ್ಲಿ ಹೋಗಿ ಕುಡಿದು ಮತ್ತಿನ್ನ ಬಾಡಿ ವೀಕ್ ಮಾಡ್ಕೊಂಡ್ರೆ ಬಾಡಿನ ಚಾರ್ಜ್ ಮಾಡೋ ಕೆಲಸ ಯಾವುದೂ ಆಗ್ತಿಲ್ಲ. ಅದನ್ನ ಹಾಳು ಮಾಡೋ ಕೆಲಸನ ಇಂಚಿಂಚಾಗಿ ಮಾಡ್ಕೊಂಡು ಈ ಕಾರ್ಪೊರೇಟ್ ಜಗತ್ತು ಕೂಡ ಇವತ್ತು ಮನುಷ್ಯನ ಈ ಸ್ಥಿತಿಗೆ ತುಂಬಾ ತುಂಬಾ ಅಂತಂದ್ರೆ ತುಂಬಾ ಚಾಲೆಂಜ್ನ ಹಾಕ್ತಾ ಇದೆ, ಅವನ ಟೋಟಲಿ ಟೆಸ್ಟೋಸ್ಟೆರಾನ್ ಲಾಸ್ ಮಾಡಕ್ಕೆ. ಸೊ ನಮಗನ್ನಿಸ್ತು ವಿ ನೀಡ್ ಸೊಲ್ಯೂಷನ್ ಫಾರ್ ದಿಟ್ಸ್ ಅಂತ. ನಮಗೊಂದು ಸೊಲ್ಯೂಷನ್ ಬೇಕಪ್ಪ. ಎಕ್ಸ್ಪೆಷಲಿ ವಿ ಆರ್ ಗಿವಿಂಗ್ ಜನರಲ್ ಹೆಲ್ತ್ಗೆ ವರ್ಜಿನ್ ಕೋಕೋನಟ್ ಆಯಿಲ್ ನಾವು ಟಾಪ್ ಆಗಿ ಪ್ರಮೋಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಸೊ ಇಟ್ಸ್ ಎ ಎನರ್ಜಿ ಬೂಸ್ಟರ್, ಇಟ್ಸ್ ಎ ಕ್ಲೆನ್ಸರ್, ಇಟ್ಸ್ ಎ ಇಮ್ಯೂನ್ ಬೂಸ್ಟರ್. ಸೊ ವರ್ಜಿನ್ ಕೋಕೋನಟ್ ಆಯಿಲ್ ನಾವು ಹೇಳ್ತೀವಿ, ಬಟ್ ಎಕ್ಸಾಕ್ಟ್ ಆಗಿ ಟೆಸ್ಟೋನೇ ಬೂಸ್ಟ್ ಮಾಡೋಂತಹ ನ್ಯೂಟ್ರಿಷನ್ ನಮಗೆ ಬೇಕಿತ್ತು. ಯಾಕೆ ಅಂತಂದ್ರೆ ಅದರಿಂದ ನಾವು ಈ ಸಮಸ್ಯೆನ ಡಿಕೋಡ್ ಮಾಡಬೇಕಿತ್ತು, ಈ ಸಮಸ್ಯೆಗೆ ಪರಿಹಾರ ಕೊಡಬೇಕಿತ್ತು, ಒಬ್ಬ ಕಂಪ್ಲೀಟ್ ಮ್ಯಾನ್ ಕಡೆಗೆ ಮನುಷ್ಯನ ಕರ್ಕೊಂಡು ಹೋಗ್ಬೇಕಿತ್ತು. ಅಷ್ಟೇ ಎನರ್ಜಿ ಬೂಸ್ಟ್ ಮಾಡ್ತಕ್ಕಂಥ ಒಂದು ಪವರ್ಫುಲ್ ನ್ಯೂಟ್ರಿಷನ್ ನಮಗ್ ಬೇಕಿತ್ತು. ಅದಕ್ಕೆ ಬೇಕಾದಾಗ ನಾವೇನ್ ಥಿಂಕ್ ಮಾಡಿದ್ವಿ, ಮಾರ್ಕೆಟ್ ನ ಅನಾಲಿಸಿಸ್ ಮಾಡ್ಕೊಂಡ್ವಿ. ಮಾರ್ಕೆಟ್ ಅಲ್ಲಿ ಸೋ ಮೆನಿ ಥಿಂಗ್ಸ್ ಇಸ್ ದೇರ್. ಏನೇನೋ ಶೀಲಾಜಿತ್ ಅಂತಿರುತ್ತೆ, ಅಥವಾ ಅಶ್ವಗಂಧ ಅಂತಿರುತ್ತೆ, ಅಥವಾ ಇನ್ನೇನೇನೋ ಇರುತ್ತೆ. ನಮಗನ್ನಿಸ್ತು ಸರ್ ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ, ನಾವು ಬೆಟರ್ ಪರ್ಫಾರ್ಮೆನ್ಸ್ಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ನಾವು ನಂಬರ್ಸ್ ಮೇಲೆ ನಂಬಿಕೆ ಇಲ್ಲ, ನಮಗೆ ನಮ್ಮ ಕಂಪ್ನಿಯ ಗ್ರೌತ್ ಮೇಲೆ ನಂಬಿಕೆ ಇದೆ. ನಂಬರ್ಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್, ಲೈಕ್ ನಂದು ಕಂಪನಿ ಅಷ್ಟು ಕೋಟಿ ಟರ್ನ್ ಓವರ್ ಮಾಡ್ತು, ನಂದು ಹಂಗಿದೆ ಹಿಂಗಿದೆ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ದಟ್. ವೈ? ಬಿಕಾಸ್ ಎಕ್ಸೈಟ್ ಆಗಕ್ ನನ್ನ ಲೈಫಲ್ಲಿ ಇನ್ನೇನೂ ಉಳಿದಿಲ್ಲ. ಈಗ 100 ಕೋಟಿ ತಗೊಬಂದ್ 1000 ಕೋಟಿ ತಗೊಬಂದ್ ಎಕ್ಸೈಟ್ ಆಗ್ತೀನಿ ಅಂದ್ರೆ ನಾನು ಅವಾಗ ಹಿಂಗೆ ಇರ್ತೀನಿ. ಯಾಕೆ ಅಂತಂದ್ರೆ ವಿ ಫೀಲ್ ದಟ್ ನನ್ನನ್ನು ಈಗ ಎಕ್ಸೈಟ್ ಮಾಡಕ್ಕೆ ಅಂತ ವಸ್ತುಗಳು ಯಾವುದು ಇಲ್ಲ ಈ ಜಗತ್ತಲ್ಲಿ ಅಂತ. ಅಂದ್ರೆ ಐ ಆಮ್ ಆಲ್ರೆಡಿ ಎಕ್ಸೈಟೆಡ್, ಐ ಆಮ್ ಎಕ್ಸೈಟೆಡ್, ಇನ್ನೇನು ಎಕ್ಸೈಟ್ ಮಾಡಕ್ಕಾಗುತ್ತೆ? ಸೊ ಈಗ ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ನಿಜವಾಗ್ಲೂ ಕಸ್ಟಮರಿಗೆ ಬೆನಿಫಿಟ್ ಆಗ್ಬೇಕು ಅಂತಂದಾಗ, ಸೊ ಅವಾಗ ನಮ್ಮ ಟೀಮ್, ನಮ್ಮ ಸೈಂಟಿಸ್ಟ್, ವಿ ಆರ್ ಡಿಸೈಡೆಡ್ ಲೈಕ್ ದಟ್. ಏನಂತಂದ್ರೆ ಸರ್ 18 ನಂಬರ್ ಅಂದ್ರೆ 18 ಹರ್ಬ್ಸ್ ನ ಹಾಕಿ ಒಂದು ಪವರ್ಫುಲ್ ಟೆಸ್ಟೋ ಮಾಡೋಣ, ಟೆಸ್ಟೋಸ್ಟೆರಾನ್ ಬೂಸ್ಟರ್ ಮಾಡೋಣ. ಅದಕ್ಕೆ ಹೆಸರನ್ನ ಟೆಸ್ಟೋ 18 ಅಂತ ಇಡೋಣ ಅಂತೇಳಿ ವಿ ಆರ್ ಡಿಸೈಡೆಡ್. ಅಂದ್ರೆ ಸ್ನೇಹಿತರೆ 18 ಮೀನ್ಸ್ ಪವರ್ಫುಲ್ 18 ಹರ್ಬ್ಸ್ ನ ಇದಕ್ಕೆ ಆಡ್ ಮಾಡಿದೀವಿ ಅಂತ. ನೀವು ಇದನ್ನ ತಿಳ್ಕೊಂಡ್ಬಿಟ್ರೆ ಇಲ್ಲಿ ನಾಟ್ ಓನ್ಲಿ ದ ಟೆಸ್ಟೋಸ್ಟೆರಾನ್ ಬೂಸ್ಟಿಂಗ್, ದಿಸ್ ವಿಲ್ ಹ್ಯಾಂಡಲ್ ಯುವರ್ ಕಂಪ್ಲೀಟ್ ಹೆಲ್ತ್. ಅಂದ್ರೆ ನಿಮ್ಮ ಲಿವರ್ ಮೇಲಿನ ಒತ್ತಡವನ್ನು ಕಮ್ಮಿ ಮಾಡುತ್ತೆ. ಹೇಗೆ ಎಂತೂ ಒಂದೊಂದೇ ತಿಳಿತಾ ಹೋಗೋಣ. ಅಷ್ಟು ಅದ್ಭುತ ಈ ಟೆಸ್ಟೋ 18. ಈಗ ನಿಮಗೆ ಅರ್ಥ ಆಗಿರ್ಬೋದು ಟೆಸ್ಟೋ 18 ಅಂತ ಏನಕ್ಕೆ ಹೆಸರು ಕೊಟ್ರು, ಯಾಕೆ 18 ಅಂತಾನೆ ಯಾಕೆ ಬಂತು ಸ್ನೇಹಿತರೆ. ಅಗೈನ್ KSM ಅಶ್ವಗಂಧ ನೆನ್ನೆನೋ ನಮ್ಮಿದು ರೀಬ್ಯಾಲೆನ್ಸ್ ಅಲ್ಲೂ ಇತ್ತು, ಇಲ್ಲೂ ಇತ್ತು. ನಾನು ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದೆ. ಒತ್ತಡದ ಜೀವನದ ನಿರ್ವಹಣೆಯಲ್ಲಿ 30 ವರ್ಷದ ಮೇಲೆ ಗಂಡಸರಿದಾರೋ ಅವನಿಗೊಬ್ಬ ಬೆಸ್ಟ್ ಸ್ನೇಹಿತ ಅಂತ ಯಾರು ಇದ್ರೆ ಅದು ಅಶ್ವಗಂಧ. ಅದರಲ್ಲಿ KSM 66 ಏನಿದೆ ಇದು ಹೈಯೆಸ್ಟ್ ರಿಸರ್ಚ್ ಆಗಿರ್ತಕ್ಕಂಥ, ಹೈಯೆಸ್ಟ್ ಸೇಫ್ ಇರ್ತಕ್ಕಂತಹ, ಹೈಯೆಸ್ಟ್ ಪ್ಯೂರ್ ಇರ್ತಕ್ಕಂತಹ, ಇದರ ಮೇಲೆ ಸಾವಿರಾರು ಕ್ಲಿನಿಕಲ್ ಟ್ರಯಲ್ಗಳು, ಟೆಸ್ಟ್ಗಳು ಆಗಿ ಒನ್ ಆಫ್ ದ ಬೆಸ್ಟ್ ಅಶ್ವಗಂಧ ಇನ್ ದ ವರ್ಲ್ಡ್ ಅಂತಾಗಿದೆ. ಸೊ ಅಂತ ಅಶ್ವಗಂಧ KSM 66 ನ ಯೂಸ್ ಮಾಡಿ ವಿ ಆರ್ ಯೂಸ್ಡ್ ದಟ್ ಒಂದು ಇಂಗ್ರೀಡಿಯೆಂಟ್ಸ್. ಆದ್ರೆ ಸೆಕೆಂಡ್ ಬಂದ್ಬಿಟ್ಟು ಸಫೇದ್ ಮುಸ್ಲಿ. ಇದು ಏನ್ ಮಾಡುತ್ತೆ, ಫಸ್ಟ್ ಆಫ್ ಆಲ್ ಈ ಮೇಲ್ದು ಪೊಸಿಷನ್ಸ್ ನ, ಅಂದ್ರೆ ಮೇಲ್ ಒಂದು ದೇಹದಲ್ಲಿ ಅವನ ಒಂದು ಶಕ್ತಿನ ಬೂಸ್ಟ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ಟ್ಯಾಮಿನಾ ಅಂಡ್ ಎನರ್ಜಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಲೈಕ್ ಅದು ಬಹಳ, ಯಾಕೆ ಅಂದ್ರೆ ಬೆಂಕಿನ ಹಚ್ಚಿದ ಮೇಲೆ ಆ ಬೆಂಕಿನ ಮಹದಗ್ನಿಯಾಗಿ ಮಾಡ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಬೇಕಾಗಿತ್ತು. ಯಾಕೆಂದ್ರೆ ಡೇ ಬೈ ಡೇ ಸ್ಟ್ಯಾಮಿನಾ ಇಂಪ್ರೂವ್ ಆದ್ರೆ, ಎನರ್ಜಿ ಇಂಪ್ರೂವ್ ಆದ್ರೆ ಕೆಲಸನ ಜಾಸ್ತಿ ಫೋಕಸ್ ಮಾಡ್ತಾನೆ,
ಮಾಡ್ಕೋತಾನೆ, ಇಂಟ್ರೆಸ್ಟ್ ನ ಒಂದ್ ಕಡೆ ಗ್ಯಾದರ್ ಮಾಡ್ಕೋತಾನೆ. ಎಕ್ಸಾಂಪಲ್, ವರ್ಕೌಟ್ ಹೋಗೋದ್ ಬೇರೆ, ವರ್ಕೌಟ್ ಹೋದಾಗ ಅಲ್ಲಿ ಅವನ್ ರೆಕಾರ್ಡ್ನೆ ಅವನೇ ಬ್ರೇಕ್ ಮಾಡ್ಕೋಬೇಕು. ಎಕ್ಸಾಂಪಲ್, ನಾನು ಇವತ್ತು ಹೋಗ್ತಾ ಇದ್ದೀನಿ, ಅರ್ಧ ಗಂಟೆನಲ್ಲಿ ನಾನು 2 ಕಿಲೋಮೀಟರ್ನ ನಡೆದೆ. ಬಟ್ ಇನ್ನೊಂದು ತಿಂಗಳಾದ್ಮೇಲೆ ನಾನು ಎಕ್ಸಾಂಪಲ್ ಐ ಆಮ್ ಯೂಸಿಂಗ್ ಟೆಸ್ಟೋ 18, ಅದೇ 2 ಕಿಲೋಮೀಟರ್ನ ನಾನು 15 ನಿಮಿಷದಲ್ಲಿ ನಡೀತಾ ಇದ್ದೀನಿ. ಅಂದ್ರೆ ಬೆಟರ್. ನಿನ್ನ ವರ್ಕ್ ಅಷ್ಟು ಸ್ಪೀಡ್ ಆದಾಗ ನಿನ್ನ ದೇಹ ಇಡೀ 24 ಗಂಟೆಲಿ ಎಲ್ಲದೂ ಸ್ಪೀಡ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ವಿ ಆರ್ ಆಲ್ ರನ್ನಿಂಗ್ ಅವರ್ ಗೋಲ್ಡನ್ ಏಜ್. ನಮ್ದೆಲ್ಲ ಗೋಲ್ಡನ್ ಏಜ್ ರನ್ ಆಗ್ತಿದೆ. ಈ ಗೋಲ್ಡನ್ ಏಜ್ ಅಲ್ಲೇ ನಾವು ಒಂಥರ ಹಿಂಗೆಂಗೋ ಸಪ್ಪಗೆ ಯಾವ್ದಾವ್ದೋ ಮೂಲೆಯಲ್ಲಿ ಸುಳ್ಕೊಂಡಂಗಿದ್ರೆ ಅದು ತುಂಬಾ ಕಷ್ಟ. ಅಂಡ್ ಇದೇನ್ ಮಾಡುತ್ತೆ ಸ್ನೇಹಿತರೆ, ವೀಕ್ನೆಸ್ ಅಂಡ್ ನಾವೇನಾದ್ರೂ ಈ ಸ್ಟ್ರೆಸ್ಫುಲ್ ಆಗೋದನ್ನ, ವೀಕ್ನೆಸ್ ಆಗೋದನ್ನ ಕಮ್ಮಿ ಮಾಡುತ್ತೆ ಅಂಡ್ ನಮ್ಮನ್ನ ಸಖತ್ ಎನರ್ಜಿ ಆಗಿಡುತ್ತೆ. ಸೊ ದಟ್ ಈಸ್ ಅ ಸಫೇದ್ ಮುಸ್ಲಿ ಈಸ್ ಒನ್ ಆಫ್ ದ ಅಲ್ಟಿಮೇಟ್ ಪ್ರಾಡಕ್ಟ್. ಸ್ನೇಹಿತರೆ, ನೆಕ್ಸ್ಟ್ ಕೊರಿಯನ್ ಜಿನ್ಸಿಂಗ್. ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಜಿನ್ಸಿಂಗ್. ಇದ್ರ ಮೇಲೆ ತುಂಬಾ ರಿಸರ್ಚ್ಗಳು ನಡೆದಿದ್ದಾವೆ. ಯಾಕೆ ಅಂತಂದ್ರೆ ಸ್ಪೋರ್ಟ್ಸ್ ಮೆನ್ಗಳು, ಎಸ್ಪೆಷಲಿ ಯಾರು ಅತ್ಯಂತ ಹೆಚ್ಚು ಸ್ಪೋರ್ಟ್ಸ್ನ ಆಡ್ತಾರೋ ಅಂಥವರಲ್ಲಿ ಈ ಕೊರಿಯನ್ ಜಿನ್ಸಿಂಗ್ ಬಗ್ಗೆ ತುಂಬಾ, ಅಂದ್ರೆ ಇದ್ರ ಬಗ್ಗೆ ಎಷ್ಟು ಬಂದಿತ್ತು ಪೇಪರ್ ಅಲ್ಲಿ ಆಡ್ಸ್ ಅಂತಂದ್ರೆ ತುಂಬಾ ಬಂದಿತ್ತು. ಯಾಕೆ ಅಂತಂದ್ರೆ ಸ್ನೇಹಿತರೆ, ಇದು ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡುತ್ತೆ, ಮೆಂಟಲ್ ಅಂಡ್ ಫೋಕಸ್ ಅಂಡ್ ಮೆಮೊರಿನ ಸಖತ್ತು ಫೋಕಸ್ಡ್ ಆಗಿ ಹೆಲ್ತ್ ಮಾಡುತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ನ ಪ್ರಾಪರ್ ಆಗಿ ಮಾಡುತ್ತೆ, ಬಾಡಿನಲ್ಲಿ ಐರನ್ ಕಂಟೆಂಟ್ಸ್ ನ ಜಾಸ್ತಿ ಮಾಡುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ನ ಪ್ರಾಪರ್ ಆಗಿ, ಯಾಕೆಂದ್ರೆ ಐರನ್ ಜಾಸ್ತಿ ಆಯ್ತು, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ನ ಪ್ರಮೋಷನ್ ಆಗ್ತಿದೆ ಅಂತಂದಾಗ ನರಮಂಡಲದಲ್ಲಿ ಸರಿಯಾದ ಪ್ರೊಡಕ್ಷನ್ ನಮಗಾಗಿ ಸ್ಟ್ರೆಸ್ ಲೆವೆಲ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಅಂಡ್ ಅದೇ ಟೈಮ್ದಲ್ಲಿ ಟೈರ್ಡ್ನೆಸ್, ಅಂದ್ರೆ ನನಗೆ ಸುಸ್ತಾಗ್ತಿದೆ, ಫಿಸಿಕಲ್ ಅಂಡ್ ಮೆಂಟಲ್ ಎಂಡ್ಯೂರೆನ್ಸ್ ನ ತುಂಬಾ ಸ್ಟ್ರಾಂಗ್ ಮಾಡ್ತಕ್ಕಂಥ ಕೆಲಸನ ಈ ಕೊರಿಯನ್ ಜಿನ್ಸಿಂಗ್ ಮಾಡುತ್ತೆ. ಇಟ್ಸ್ ಒನ್ ಆಫ್ ದ ನೆಕ್ಸ್ಟ್ ಲೆವೆಲ್ ಒಂದು ಪ್ರಾಡಕ್ಟ್ ನಾವು ಅದ್ರಲ್ಲಿ ಹಾಕಿರೋದು. ಅಂಡ್ ಶತಾವರಿ ನಿನ್ನೆ ಇದ್ರ ಬಗ್ಗೆ ನನ್ನ ಎಕ್ಸಾಂಪಲ್ಸ್, ಅಂದ್ರೆ ನನಗೆ ಏನಾಗಿತ್ತು, ಎಷ್ಟಾಗಿತ್ತು, ಇದರಿಂದ ನಾನು ಲೈವ್ ರಿಸಲ್ಟ್ ಹೇಗ್ ನೋಡಿದ್ದೆ ಅಂತ ಹೇಳಿದ್ದೆ. ಅದ್ರ ಜೊತೆನೆ ಹಾರ್ಮೋನ್ ಬ್ಯಾಲೆನ್ಸ್ ನ ಮಾಡುತ್ತೆ, ಎನರ್ಜಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ನ ಇಂಪ್ರೂವ್ ಮಾಡುತ್ತೆ, ಅಂದ್ರೆ ಏನಾದ್ರೂ ನಮ್ಮ ಕರಳಲ್ಲಿ ಒತ್ತಡ ಇದ್ರೆ ಅದನ್ನ ಕಮ್ಮಿ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡುತ್ತೆ ಅಂಡ್ ಸ್ಟ್ರೆಸ್ ಅಂಡ್ ಆನ್ಸೈಟಿನ ಕಮ್ಮಿ ಮಾಡಿ ನಮ್ಮ ದೇಹದಲ್ಲಿ ಪ್ರೊಡಕ್ಟಿವಿಟಿ, ಅಂದ್ರೆ ಹಾರ್ಮೋನ್ ಪ್ರೊಡಕ್ಟಿವಿಟಿ ಸಿಸ್ಟಮ್ಗಳು ಏನಿದಾವೋ, ಏನ್ ನಮ್ಮ ಓವರ್ ಆಲ್ ಸೈಕಲ್ ಅಂದ್ರೆ ಒಂದು ವ್ಯವಸ್ಥೆ ಕೆಲಸ ಮಾಡ್ತಿದೆಯೋ ಆ ವ್ಯವಸ್ಥೆಗೆ ಸ್ಟ್ರಾಂಗೆಸ್ಟ್ ಫ್ಯೂಯಲ್ ಆಗಿ ಈ ಶತಾವರಿ ಕೆಲಸ ಮಾಡುತ್ತೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್. ಅಂಡ್ ಗೋಕ್ಷುರ, ಅರೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಆಯುರ್ವೇದದಲ್ಲಿ ಒಂದು ಮಹಾನ್ ಕ್ರಾಂತಿಕಾರಿ. ಇದನ್ನ ಮೋಸ್ಟ್ಲಿ ಗೋಕ್ಷುರ ಅಂತಂದ್ರೆ ತುಂಬಾ ಇದೆ. ಸಮ್ ಕಂಪ್ನೀಸ್ ದಿ ಸೆಲ್ಲಿಂಗ್ ದಿ ಸಿಂಗಲ್ ಇಂಗ್ರೀಡಿಯಂಟ್ ಟ್ಯಾಬ್ಲೆಟ್ ಫಾರ್ 500 rupees. ಸಿಂಗಲ್ ಇಂಗ್ರೀಡಿಯಂಟ್ ಇರುತ್ತೆ ಗೋಕ್ಷುರ, ಅದನ್ನೇ ಮಾರ್ತಾರೆ. ಸ್ಟ್ರೆಂತ್ ಅಂಡ್ ಪರ್ಫಾರ್ಮೆನ್ಸ್, ಎಕ್ಸ್ಪೆಷಲಿ ನನ್ನ ಬಾಡಿ ಫಿಟ್ ಆಗಿರ್ಬೇಕು, ನನ್ನ ಬಾಡಿ ಸ್ಟ್ರೆಂತ್ ಆಗಿರ್ಬೇಕು ಅಂದವ್ರಿಗೆ ಇದು ಸ್ಟ್ರೆಂತ್ ಅನ್ನ ಕೊಡುತ್ತೆ. ಅಂಡ್ ಟೋಟಲಿ ನಮ್ಮ ಬಾಡಿಯ ಯೂರಿನರಿ ಟ್ರ್ಯಾಕ್ ಹೆಲ್ತ್ ಆಗಿರಕ್ಕೆ ಅದನ್ನ ಇದು ಸಪೋರ್ಟ್ ಮಾಡುತ್ತೆ. ಹಾರ್ಟ್ ಹೆಲ್ತ್ ನ ಚೆನ್ನಾಗಿ ಮಾಡುತ್ತೆ ಅಂಡ್ ಎನರ್ಜಿ ಲೆವೆಲ್ ನ ನೆಕ್ಸ್ಟ್ ಲೆವೆಲ್ಗೆ ಬೂಸ್ಟ್ ಮಾಡಿ ನಮ್ಮ ದೇಹದಿಂದ ವೀಕ್ನೆಸ್ ನು ಕಮ್ಮಿ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳ ಅಂದ್ರೆ ಈ ಅಬ್ಸರ್ಪ್ಷನ್ ಆಫ್ ದ ನ್ಯೂಟ್ರಿಷನ್, ಅಂದ್ರೆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅರಗಬೇಕು. ನೀನೊಂದು ಬಾಳೆಹಣ್ಣು ತಿನ್ನಲಿದೆ, ಒಂದು ಸೇಬಣ್ಣಲ್ಲಿ ತಿನ್ನಲಿದೆ, ಒಂದು ದ್ರಾಕ್ಷಿಲ್ ತಿನ್ನು, ಯಾವ್ದ್ರಲ್ಲಾರು ತಿಂತೀವಿ ಸರಿ, ಅದು ಅಬ್ಸರ್ಪ್ಷನ್ ಆಗೋ ಲೆಕ್ಕಕ್ಕೆ ನಮ್ಮನ್ನು ತಗೊಂಡೋಗ್ಬೇಕಲ್ಲ. ಈ ಗೋಕ್ಷುರ ಆ ಕೆಲಸನ ಮಾಡುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಬ್ಲಾಕ್ ಪೆಪ್ಪರ್ ಎಕ್ಸ್ಟ್ರಾಕ್ಷನ್, ಯಾಕೆಂದ್ರೆ ನಮ್ಮ ದೇಹಕ್ಕೆ ಒಂದು ಪವರ್ಫುಲ್ ಟ್ರಾನ್ಸ್ಪೋರ್ಟರ್ ಬೇಕು. ಟ್ರಾನ್ಸ್ಪೋರ್ಟರ್ ಅಂತಂದ್ರೆ ಫ್ಯಾಟ್ ಬರ್ನರ್ ಬೇಕು. ಇದು ಎಷ್ಟು ಪವರ್ಫುಲ್ ಫ್ಯಾಟ್ ಬರ್ನರ್ ಅಂತಂದ್ರೆ ಈ ಬ್ಲಾಕ್ ಪೆಪ್ಪರಿನ್ ಎಕ್ಸ್ಟ್ರಾಕ್ಟ್ ಜೊತೆಗೆ ಇಸ್ ಎ ಪವರ್ಫುಲ್ ಟ್ರಾನ್ಸ್ಪೋರ್ಟರ್. ಏನೇ ಕೊಟ್ರು ಅದನ್ನ ಪವರ್ ಆಗಿ ತಗೊಂಡೋಗುತ್ತೆ. ನಟ್ ಮಗ್ನ ಅದರ ಎಕ್ಸ್ಟ್ರಾಕ್ಷನ್ ಇದ್ರಲ್ಲಿ ಹಾಕಿರೋದು, ಜಿಂಜರ್ ಎಕ್ಸ್ಟ್ರಾಕ್ಷನ್ಸ್ ನ ಇದ್ರಲ್ಲಿ ಹಾಕಿರೋದು. ಜೊತೆಗೆ ಸ್ನೇಹಿತರೆ, ಇದರಲ್ಲಿ ಈ ಕಪಿಕಚ್ಚು ಅಂತ ಹೇಳಿ ಸ್ನೇಹಿತರೆ, ಇದು ಕಾಪಿಕ ಕಚ್ಚು ಏನಿದೆ, ಇದೊಂದು
ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಸೀಡ್ ಸ್ನೇಹಿತರೆ. ಎಷ್ಟು ಅದ್ಭುತವಾದ ಅದರಲ್ಲಿ ಆಯುರ್ವೇದಿಕ ಗುಣಗಳು ಇದಾವೆ ಅಂತಂದ್ರೆ, ಅನ್ನೆಸೆಸರಿ ನಮ್ಮ ದೇಹದಲ್ಲಿ ಊತಗಳು ನಮ್ಮ ದೇಹದಲ್ಲಿ ಕಂಡು ಬಂದಾಗ ಅದನ್ನ ಕಮ್ಮಿ ಮಾಡಿ ಓವರ್ ಆಲ್ ನಮ್ಮ ದೇಹ ಸ್ಲಿಮ್ ಆಗಿ ಫಿಟ್ ಆಗಿ ನಮ್ಮ ಹೊಟ್ಟೆ ಭಾಗದ ಬೊಜ್ಜಿನ ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಇದನ್ನ ಮಾಡ್ತಕ್ಕಂತ ಒಂದು ಇದೆ. ಅದೇ ತರ ವೀಟ್ ಕ್ರೀಮ್ ಆಯಿಲ್ ಸ್ನೇಹಿತರೆ, ಈ ಆಯಿಲ್ ಇಂದ ಆಕ್ಚುಲಿ ದ ಅಮೈನೋ ಆಸಿಡ್ಸ್ ಕೌಂಟ್ಸ್ ವಿಲ್ ಬಿ ರೈಸಸ್ ಅಂಡ್ ಇಟ್ಸ್ ಅ ವೆರಿ ಗುಡ್ ಫಾರ್ ದ ಸ್ಟ್ರೆಂತ್. ಅಂದ್ರೆ ಹಾರ್ಮೋನ್ ಹೆಲ್ತ್ಗೆ ತುಂಬಾ ಸ್ಟ್ರೆಂತ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಅದೇ ತರ ಇನ್ನೊಂದು ಈ ವಿದಾರಕಾಂಡ ಅಂತ ಒಂದು ಬರುತ್ತೆ. ಇದು ಆಕ್ಚುಲಿ ಎಂತಹ ಹಳೆಯ ವಯಸ್ಸಿನ ವ್ಯಕ್ತಿಗಳಲ್ಲೂ ಕೂಡ ನ್ಯಾಚುರಲಿ ಟೆಸ್ಟೋಸ್ಟಿರೋನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಬೂಸ್ಟ್ ಮಾಡ್ತಕ್ಕಂತಹ, ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ತಕ್ಕಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ಇದರಲ್ಲಿ ಅಳವಡಿಸಲಾಗಿದೆ ಸ್ನೇಹಿತರೆ. ಓವರ್ ಆಲ್ ನಾನೀಗ ಏನನ್ನ ಹೇಳಿದೆ, ಈ ಟೆಸ್ಟೋಸ್ಟಿರೋನ್ ಅಲ್ಲಿ ಈ 18 ಗಿಡಮೂಲಿಕೆಗಳು, ಈ 18 ಪೋಷಕಾಂಶಗಳು ಏನು ಸೇರಿ ಈ ಒಂದು ಟೆಸ್ಟೋಸ್ಟಿರೋನ್ ಏನಿದೆ ಇದು ಒಂದು ನೆಕ್ಸ್ಟ್ ಲೆವೆಲ್ದು ಒಂದು ಪರಿಪೂರ್ಣ ಪ್ರಾಡಕ್ಟ್ ಆಗಿ ಪರಿಣಮಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ಇವತ್ತು ಹೆಣ್ಣಿನ ಮೇಲೆ ಒತ್ತಡ ಇದೆ ನಿಜ, ಈಸ್ ಎ ವೀಕ್ ಅಂಡ್ ಸೆನ್ಸಿಟಿವ್ ನಿಜ. ಆದರೆ ಗಂಡಸ್ಗೂ ಕೂಡ ಇವತ್ತು ಒತ್ತಡಗಳ ಸರಮಾಲೆ ಇದೆ. ಯಾಕೆ ಅಂದ್ರೆ ಆಚೆಗಡೆ ಪರಿಸ್ಥಿತಿ ಅಷ್ಟು ಈಸಿ ಇಲ್ಲ. ಹಿಂದೆ ಏನಾಗ್ತಿತ್ತು, ಕುರಿ ಕಾಯೋನ್ಗೂ ಒಂದು ಆತ್ಮಗೌರವ ಇತ್ತು. ಕುರಿ ಕಾಯೋನ್ ಹೆಂಡತಿ ಯಾವತ್ತೋ ಅವನ್ನ ಟಾಂಟ್ ಮಾಡ್ತಿರ್ಲಿಲ್ಲ. ಕುರಿ ಕಾಯೋನ್ ಹೆಂಡತಿ ಯಾವತ್ತೋ ಅವನ್ನ ಇರಿಟೇಟ್ ಮಾಡ್ತಿರ್ಲಿಲ್ಲ. ಕುರಿ ಕಾಯೋನ್ ಹೆಂಡತಿ ಯಾವತ್ತೂ ಅವನಿಗೆ ಪ್ರೆಸರ್ ಕೊಡ್ತಿರ್ಲಿಲ್ಲ. ಅವಳು ಅಂದ್ಕೋತಾ ಇದ್ಲು, ನಮಗೆ ದೇವ್ರು ಕೊಟ್ಟ ಪ್ರಸಾದ ಇದು ಕುರಿ ಕಾಯೋದು, ಪ್ಯೂರ ಕುರಿ ಕಾಯೋನಿಗೆ ಸಹಾಯ ಮಾಡ್ತಾ ಇದ್ಲು, ಪ್ಯೂರ ಕುರಿ ಕಾಯೋನ್ ಜೊತೆ ಒಳ್ಳೆ ಜೀವನ ನಡೆಸ್ತಾ ಇದ್ಲು. ಇವತ್ತು ರೇಸ್, ಎವ್ರಿ ಒನ್ ಇಸ್ ದ ರೇಸ್. ಎಲ್ಲ ರೇಸ್ ಅಲ್ಲಿದ್ದಾರೆ, ಹಳ್ಳಿನಲ್ಲಿ ರೇಸ್ ಅಲ್ಲಿದ್ದಾರೆ. ಏನ್ ರೇಸ್? ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ, ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ನಮ್ಮಲ್ಲಿ ಬೈಕ್ ಇಲ್ಲ, ನಮ್ಮಲ್ಲಿ ಇದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನನ್ನ ಜೊತೆ ಒಬ್ಬ ನನ್ನ ಫ್ರೆಂಡ್ ಓದ್ತಾ ಇದ್ದ, ಅವನ ಹೆಸರು ಹಾಲಪ್ಪ ಅಂತ. ಓಕೆ, ಇಟ್ಸ್ ವೆರಿ ಕಾಮಿಡಿ. ಏನಂತಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಮೇಸ್ಟ್ರಿಗೆ ಬೈದ್ಬಿಟ್ಟು ಎದೋಗಿದ್ದ. ಏನ್ ಬೈದ ಅಂತ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಇಟ್ಸ್ ಎ ವೆರಿ ಕಾನ್ಫಿಡೆನ್ಷಿಯಲ್ ಥಿಂಗ್. ತುಂಬಾ ಕೆಟ್ಟದಾಗ ಬೈದ್ಬಿಟ್ಟಿದ್ದ ಅವನು ಮೇಸ್ಟರ್ಗೆ. ಸೊ ಬೈದ್ಬಿಟ್ಟು ಎದ್ದೋದ. ದೆನ್ ಅವನು ಈಸಿಯಾಗಿ ಅವ್ರ ಅಪ್ಪ ಅಮ್ಮ ಅವನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು. ಆ ಮೇಸ್ಟ್ರಿಗೆ ಯಾರು ರೈಟ್ಸ್ ಕೊಟ್ಟು ನೋಡಿ, ಅವ್ನು ಕುರಿಕಾಯ, ನನ್ನನ್ನು ಯಾವಾಗ್ಲೂ ಅಣೆ ಅಂತ ಮಾತಾಡ್ಸೋನು. ಮಾತಾಡ್ಸೋ ಟೈಮಲ್ಲಿ ಈ ಥಿಂಕ್ಡ್ ಗುರಣ್ಣ ಸ್ವಲ್ಪ ಚೆನ್ನಾಗಿದ್ದಾನೆ, ಚೆನ್ನಾಗೆಲ್ಲ ಇದ್ದಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಇದೆ, ಅವನಿಗೆ ಸ್ವಲ್ಪ ಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ನನ್ನ ನಂಬರ್ ಇಸ್ಕೊಂಡು ಈ ಕಾಲ್ಡ್ ಮೀ. ಗುರಣ್ಣಯ್ಯ, ನಾನು ಹಾಲಪ್ಪ. ಹೇಳೋ ಹಾಲಪ್ಪ, ಏನ್ ಸಮಾಚಾರ? ಐ ನೀಡ್ ಬೈಕ್, ನನಗೆ ಬೈಕ್ ಬೇಕು. ಇಂಗ್ಲೀಷಲ್ಲೆಲ್ಲ ಹೇಳಿಲ್ಲ, ಅಣ್ಣ ಬೈಕ್ ಬೇಕಾ ಅಣ್ಣ ನನಗೆ ಅಂತ. ಯಾಕೋ, ನಿನ್ಗೆ ಯಾಕೋ ಬೈಕು? ಆರಾಮಾಗಿ ನೀನ್ ಎಲ್ಲೋ ಹೋಗ್ತೀಯಾ? ಅಣ್ಣ ಮನೇಲಿ ಜಗ್ಲಾಗ್ತೈತೆ, ಯುದ್ಧ ನಡೀತೈತೆ, ನಾನು ಹೆಂಡ್ತಿ ನನ್ನ ಹಿಟ್ಟು ತಿನ್ನಕ್ ಬಿಡ್ತಾ ಇಲ್ಲ, ಬೋಸುಡಿ ಮುಂದೊಂದು ಬೈತಾ ಇಲ್ಲ ಅವ್ನು ನನ್ಗೆ. ನಾನು ಇಟ್ಸ್ ಎ ಕೂಲ್ ಅಲ್ಲಪ್ಪ, ಯಾಕಿದ್ ಈ ತರ? ಯಾಕೆ ಎಲ್ಲರನ್ನೂ ನೋಡ್ತಾಳಲ್ಲ ಅಣ್ಣಯ್ಯ, ಏನ್ ಕಾಟ ಕೊಡ್ತಾಳೆ? ಹೋಗಿ ಬೈಕರ್ ಹೊಡಿಯಕ್ ಬರುತ್ತಾ? ಅದೇನೋ ಮಾಡೋದಾಗ್ಲಿ, ತಂದ್ ಮನೆ ತಂದು ನಿಲ್ಸ್ಕೊಳೋದಾಗ್ಲಿ, ಬೈಕ್ ಬೇಕು. ಸರಿ ಕಣೋ, ಬಾ ಅಂತಂದ್ರೆ ಆ ಖರ್ಚೂಪಲ್ಲೆಲ್ಲ ದುಡ್ಡು ಮುದ್ರಕೊಂಬಂದ. ಅವ್ನ್ ಈಸ್ ಎ ಇನ್ನೋಸೆಂಟ್. ಅವ್ನಿಗೆ ಬೇರೆ ಯಾರನ್ನು ಕರ್ಕೊಂಬಂದ್ರೆ ಮೋಸ ಮಾಡ್ತಾರೆ ಅಂತ ಅವ್ನಿಗೇನು, ಯಾರೋ ಇರೋ, ಅವ್ನಿಗೆ ಸ್ಪ್ಲೆಂಡರೇ ಬೇಕು. ಯಾಕೆ ಅಂತಂದ್ರೆ ಆ ಪಕ್ಕದ ಮನೆ ಸ್ಪ್ಲೆಂಡರೇ ತಂದಿದ್ದಾನೆ, ಅದನ್ನ ಅವ್ನ ಹೆಂಡತಿ ಅದನ್ನೇ ಟಾಂಟ್ ಮಾಡ್ತಾ ಇದ್ದಾರೆ. ದೆನ್ ಈಸ್ ಕೇಮ್ ಅಂಡ್ ಹೋದ್ವಿ, ಶೋರೂಮ್ಗೆ ಹೋದ್ವಿ, ಬೈಕ್ ತಗೊಂಡ್ವಿ. ಈಗ ಮುಂದಕ್ಕೇನಪ್ಪ ಕೊಡಿಸ್ತೆ, ನಾನು ಡಿಸ್ಕೌಂಟ್ ಮಾಡಿ ಕೊಡಪ್ಪ, ಅವ್ನ್ ನನ್ನ ಫ್ರೆಂಡ್ ಕಣೆ ಅಂತಂದ್ರೆ ಶೋರೂಮ್ ಅವರೆಲ್ಲ ನಗ್ತಾ ಇದಾರೆ, ಇವ್ನು ನಿಮ್ ಫ್ರೆಂಡ್, ಹೌ ಇಟ್ ಪಾಸಿಬಲ್ ಅಂತ. ಕೊಡಪ್ಪ ಇರ್ಲಿ ಅಂತ ಕೊಡ್ಸಿದ್ರೆ ಅವ್ನಿಗೆ ಬೈಕ್ ಕೊಡ್ಸಕ್ ಬರ್ತಾ ಇಲ್ಲ. ಆಮೇಲೆ ಅದಕ್ಕೊಂದು ಆಪೆ ಆಟೋ ಕರ್ಕೊಂಡ್ಬಂದು ಆ ಆಪೆ ಆಟೋದಲ್ಲಿ ನಿಲ್ಸ್ಕೊಂಡು ಹೋಗ್ತಾ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ನ ಮನೆ ಮುಂದಕ್ಕೆ ನಿಲ್ಸ್ ಕೀ ಕೊಟ್ಪ. ಅಂದ್ರೆ ಬೈಕ್ ಓಡ್ಸಕ್ ಬರ್ದೆ ಹೋದವನ್ಗೆ ಬೈಕ್ ತಗೋಬೇಕು ಅನ್ನೋವಷ್ಟು ಪ್ರೆಸರ್ ಮಾಡೋ ಅಂತ ಪರಿಸ್ಥಿತಿಲಿ ಇವತ್ತು ಜನ ಇದ್ದಾರೆ. ಅಂದ್ರೆ ಎಂಟೈರ್ ಮಾರ್ಕೆಟ್ ಈಸ್ ಲೈಕ್ ದಟ್. ಕಂಪ್ಯಾರಿಸನ್, ಪ್ರೆಸರ್, ಒತ್ತಡ, ಇದ್ರ ಜೊತೆಗೆ ವೀಕ್ನೆಸ್, ಲ್ಯಾಕ್ ಆಫ್ ನ್ಯೂಟ್ರಿಷನ್ಸ್, ಜೊತೆಗೆ ಕಂಪ್ಲೀಟ್ ಮ್ಯಾನ್ ಅನ್ನೋ ಕಲ್ಪನೆಯಿಂದ ಮನುಷ್ಯ ಆಚೆಗೆ ಬರ್ತಾ ಇದ್ದಾನೆ. ಸೊ ಇದರಲ್ಲಿ ನಾವೇನ್ ಮಾಡ್ಬೇಕು? ಆಸ್ ಎ
ನಾವುಗಳು ಪ್ರತಿಯೊಬ್ಬರಿಗೂ ಹೇಳ್ಬೇಕು ಹಾರ್ಮೋನ್ನ ಪ್ರಾಮುಖ್ಯತೆ. ಇವನ್ ಡಲ್ ಹೊಡಿತಾ ಇದ್ದಾನ, ಇವನಲ್ಲಿ ವೀಕ್ನೆಸ್ ಕಾಣ್ತಾ ಇದೆಯಾ, ಇವನಲ್ಲಿ ಸ್ಟ್ರೆಂತ್ ಕಾಣ್ತಾ ಇಲ್ವಾ, ಈಸ್ ಫೀಲಿಂಗ್ ಡಲ್, ಈಸ್ ಡೂಯಿಂಗ್ ರಾಂಗ್, ಅವನಲ್ಲಿ ಆ ಒಂದು ವಿಸಿಬಿಲಿಟಿ ಕಾಣ್ತಾ ಇಲ್ವಾ, ದೆನ್ ಯು ಮಸ್ಟ್ ಸಜೆಸ್ಟ್ ಟೆಸ್ಟೋಸ್ಟಿರಾನ್ ಅವನಿಗೆ ಕೊಡಿ. ಯಾಕೆ, ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ವಯಾಗ್ರಾ ಗಿಯಾಗ್ರಕ್ಕೆಲ್ಲ ಇದನ್ನು ಓದ್ಸಕ್ ಹೋಗ್ಬೇಡಿ. ಓಕೆ, ದಟ್ ಈಸ್ ವೆರಿ ಫೂಲಿಶ್ ಥಿಂಗ್ಸ್. ವಯಾಗ್ರಾ ಇಸ್ ಸೋ ಡೇಂಜರಸ್. ತುಂಬಾ ಜನ ಸತ್ತೋಗಿದ್ದಾರೆ, ತುಂಬಾ ಜನ ಮೆಡಿಕಲ್ ಸ್ಟೋರ್ ಅಲ್ಲಿ ಅದನ್ನ ಬಿಟ್ಟಿ ಮಾರಿ ನಾನಾ ಅನಾಹುತಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದಲ್ಲ, ನೀವ್ ಹೇಳಿ ಇದು ಅದಕ್ಕಲ್ಲಪ್ಪ. ಇಟ್ಸ್ ಎ ಕಂಪ್ಲೀಟ್ ಯುವರ್ ಹೇರ್ ಹೆಲ್ತ್, ಸ್ಕಿನ್ ಹೆಲ್ತ್, ನಿನ್ನ ಕಣ್ಣಿನ ಹೆಲ್ತ್ ಅಂಡ್ ನಿನ್ನ ಟೋಟಲ್ ಬಾಡಿಯಿಂದ ಹಿಡಿದು ಬೆಳಗ್ಗಿಂದ ಸಂಜೆವರೆಗೂ ನಿನ್ನ ವರ್ಕಿಂಗ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ಟೆಸ್ಟೋ 18 ಈಸ್ ಒನ್ ಆಫ್ ದ ಅಲ್ಟಿಮೇಟ್ ಎನರ್ಜಿ ಬೂಸ್ಟರ್. ಇವತ್ತಿಂದ ಸ್ನೇಹಿತರೆ ಟೆಸ್ಟೋ 18 ಸೆಕ್ಷುವಲ್ ಪ್ರಾಡಕ್ಟ್ ತರ ಅದನ್ನ ಚೀಪ್ ಆಗಿ ನೋಡೋದು, ಅದನ್ನ ಹಂಗ್ ನೋಡೋದು ಹಿಂಗ್ ನೋಡೋದನ್ನ ಫಸ್ಟ್ ನಿಲ್ಲಿಸ್ಬಿಡ್ಬೇಕು. ಯಾಕೆ ಅಂತಂದ್ರೆ ಟೆಸ್ಟೋಸ್ಟಿರಾನ್ ಏನಿದೆ ಅದು ನಿಮ್ಮ ದೇಹದಲ್ಲಿ ತುಂಬಾ ಸಣ್ಣ ಪ್ರಮಾಣದಲ್ಲಿದ್ರೂ ಸಹ ನಿಮ್ಮನ್ನ ಪ್ರಪಂಚಕ್ಕೆ ಶಕ್ತಿಶಾಲಿಯ ವ್ಯಕ್ತಿಯನ್ನಾಗಿ ಪರಿಚಯಿಸದೆ ದಟ್ ಟೆಸ್ಟೋಸ್ಟಿರಾನ್. ಹೌ ಯು ಥಿಂಕ್ ಲೈಕ್ ದಟ್? ದಟ್ಸ್ ಅ ಡ್ಯಾಮ್ ಥಿಂಗ್, ಅಥವಾ ಅದೊಂದು ಫೂಲಿಶ್ ಥಿಂಗ್, ಅದೊಂದು ಮಾತಾಡಬಾರ್ದು, ಅದ್ರ ಬಗ್ಗೆ ನೀನು ಹಿಂಗ್ ಮಾಡಬಾರ್ದು. ನೋ 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 ದಟ್ ಈಸ್ ನಾಟ್ ಎ ಗುಡ್ ಥಿಂಗ್. ಇದ್ರ ಬಗ್ಗೆ ಎಷ್ಟು ಬುದ್ಧಿವಂತರಿರ್ಬೇಕು ಅಂತಂದ್ರೆ ನೀವು ತುಂಬಾ ಅದರಲ್ಲಿ ಒಳ್ಳೆಯವ್ರು ಇರ್ಬೇಕು. ಎಕ್ಸಾಂಪಲ್, ನನಗೆ ಮದುವೆ ಫಿಕ್ಸ್ ಆಯ್ತು. ಮದುವೆ ಫಿಕ್ಸ್ ಆದಾಗ ನಮ್ಮಮ್ಮ ನನ್ನನ್ನ ನಮ್ದೊಂದು ತೋಟದಲ್ಲಿ ಮೇಲ್ಗಡೆ ತೋಟ ಕೆಳಗಡೆ ತೋಟ ಅಂತ 2 ತೋಟ ಇದೆ. ಮೇಲ್ಗಡೆ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಕೂರಿಸ್ಕೊಂಡು ಹಿಂಗೆ ಮಾತಾಡ್ತಾ ನೀನ್ ಖುಷಿಯಾಗಿದೀಯ ತಾನೆ, ನಿನಗೆ ಮದುವೆ ಓಕೆ ಇದೆ ತಾನೆ, ಸುಮ್ಮನೆ ಎಲ್ಲ ಒಬ್ರು ತಾಯಿ ಮಗನಿಗೆ ಕೇಳ್ತಾರೋ ಆ ತರ ಕೇಳಿದ್ಮೇಲೆ, ನೋಡು ನಾನು ನಿಂಗೊಂದು ಮಾತು ಹೇಳ್ತೀನಿ, ಇವತ್ತಿನ ನನಗೊಂದು ಪ್ರಾಮಿಸ್ ಮಾಡ್ಬೇಕು. ಹೇಳಿ ಅಮ್ಮ. ಇನ್ನು 6 ತಿಂಗಳಿತ್ತು ಮದುವೆ ಆಗೋದು 6 ತಿಂಗಳಿತ್ತು. ನೀನು ತುಂಬಾ ಆಚೆ ಕಡೆ ಓಡಾಡ್ತಿರ್ತೀಯ, ಫಾರಿನ್ಗೆ ಹೋಗ್ತಿರ್ತೀಯ, ನಾನು ನೋಡಿದೀನಿ. ಮೋಸ್ಟ್ಲಿ ನೀನ್ ಕುಡಿಯೋದು ಸಿಗರೇಟು ಅಭ್ಯಾಸ ಇದ್ದಿರಬಹುದು, ಐ ಡೋಂಟ್ ನೋ. ಬಟ್ ಇವತ್ತಿಂದ ಅದನ್ನ ನೀನ್ ಮಾಡ್ಕೊಡುದು. ಇಲ್ಲಮ್ಮ, ಅದೆಲ್ಲ ಮಾಡಿಲ್ಲ ಬಿಡಮ್ಮ, ನಾವು ಅದನ್ನೆಲ್ಲ ಮಾಡಲ್ಲ. ನೀನ್ ಮಾಡಿದ್ದು ನನ್ ಮೇಲೆ ಪ್ರಾಮಿಸ್ ಮಾಡ್ಬಿಡು. ಯಾಕೆ ಅಂತಂದ್ರೆ ನಿನಗ್ ಹುಟ್ಟೋ ಮಕ್ಳು ಕ್ವಾಲಿಟಿ ಹುಟ್ಟಲ್ಲ. ನೋಡಿ, ಆ ತಾಯಿ ಈಸ್ ನಾಟ್ ಎ ಎಜುಕೇಟೆಡ್, ಅವ್ರ ಸ್ಕೂಲ್ಗೂ ಕೂಡ ಹೋಗಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ಸಿಗರೇಟ್ ಸ್ಮೋಕಿಂಗ್ ಮಾಡಿ ನೀನು ಮದ್ವೆ ಆದ್ರೆ ನಮ್ಮ ಮೊಮ್ಮಕ್ಳುಗಳು ಚೆನ್ನಾಗಿ ಹುಟ್ಟಲ್ಲ ಅಂತ ನನ್ನ ಹತ್ರ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡಿದ್ರು. ಅಂಡ್ ಇಲ್ಲ, ನಾನು ಕುಡಿಯಲ್ಲ, ನಾನು ಸಿಗರೇಟ್ ಸೇರಲ್ಲ, ನಾನು ಏನು ಅಂದ್ರೆ ಒಂದು ಫ್ಯಾಮಿಲಿಗೆ ಗೊತ್ತು ಅದರ ಮಹತ್ವ ಏನು, ಅದರದ್ದು ಗುಣ ಏನು, ಅದರ ಗುಣಧರ್ಮ ಏನು. ಸೊ ಇಂಥ ವಿಚಾರನ ಬರೀ ಸೆಕ್ಸ್ ಪರ್ಫಾರ್ಮೆನ್ಸ್ಗೆ ಬೆಡ್ ಮೇಲೆ ನೀವು ಅದನ್ನ ಸೀಮಿತಗೊಳಿಸ್ಬೇಡಿ. 5 to 10 minutes ವಿ ಪರ್ಫಾರ್ಮ್ ಇನ್ ದ ಬೆಡ್ ಮೇಲೆ ಇರ್ತೀವಿ ನಾವು. ಬಟ್ ಇನ್ನ ಒಂದು ದಿನದಲ್ಲಿ 24 hours ಈ ಸಮಾಜದಲ್ಲಿ ಇರ್ತೀವಿ. ಪರ್ಫಾರ್ಮೆನ್ಸ್ ಬೆಡ್ ಮೇಲಲ್ಲ, ಈ ಜಗತ್ ಮೇಲೂ ಮಾಡ್ಬೇಕಾಗಿರುತ್ತೆ, ಫ್ಯಾಕ್ಟ್ರಿಲ್ ಮಾಡ್ಬೇಕಾಗಿರುತ್ತೆ, ಫೀಲ್ಡ್ ಅಲ್ಲಿ ಮಾಡ್ಬೇಕಾಗಿರುತ್ತೆ, ಕೆಲಸದಲ್ಲಿ ಮಾಡ್ಬೇಕಾಗಿರುತ್ತೆ, ನೀವು ಹೋಗೋ ಪ್ರತಿಯೊಂದು ಜಾಗದಲ್ಲೂ ಮಾಡ್ಬೇಕಾಗತ್ತೆ. ಅದು ಮಾಡ್ಬೇಕಾಗತ್ತೆ ಅಂದ್ರೆ ನೀನ್ ಮ್ಯಾನ್ ಆಗಿರ್ಬೇಕಾಗತ್ತೆ, ನೀನೊಬ್ಬ ಕಂಪ್ಲೀಟ್ ಮ್ಯಾನ್ ಆಗ್ಬೇಕಾಗತ್ತೆ. ಸೊ ನಿನ್ನ ಈ ಕಂಪ್ಲೀಟ್ ಮ್ಯಾನ್ ನ ಜರ್ನಿನ ಕಂಪ್ಲೀಟ್ ಮಾಡೋದೇ ಈ ಟೆಸ್ಟೋ 18. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ನ ಲಾಸ್ಟ್ ಅಲ್ಲಿ ಇಟ್ಕೊಂಡ್ವಿ. ಯಾಕೆಂದ್ರೆ ಇದ್ರ ಪವರ್ನ ನಿಮಗೆ ಅಷ್ಟು ಅಲ್ಟಿಮೇಟ್ ಆಗಿ ನಾವು ತಿಳಿಸ್ಬೇಕು, ಅದರ ಪವರ್ನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕಿರೋ ಮಹತ್ವ ಎಂತದ್ದು ಅಂತ ಅರ್ಥ ಮಾಡ್ಸಕ್ಕೋಸ್ಕರ ಇದನ್ನ ಲಾಸ್ಟ್ ಅಲ್ಲಿ ಇಟ್ಕೊಂಡ್ವಿ. ನಾವು ಸ್ನೇಹಿತರೆ, ಇಟ್ಸ್ ಯುವರ್ ಟೈಮ್. ಥಿಂಕ್ ಯುವರ್ ಸೆಲ್ಫ್. ವೈ? ಬಿಕಾಸ್ ಇಟ್ಸ್ ನ್ಯಾಚುರಲ್, ಅದು ಕಮ್ಮಿ ಆಗತ್ತೆ. ಬಟ್ ಅದನ್ನ ನಮ್ಮ ಆಯುರ್ವೇದದಲ್ಲಿ ಅದನ್ನ ಹೇಗ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋದಿತ್ತು. ಅಂತ ಒಂದು ಫಾರ್ಮುಲಾನ, ಹೆಲ್ದಿಯೆಸ್ಟ್ ಫಾರ್ಮುಲಾನ ನಾವು ಡಿಕೋಡ್ ಮಾಡಿ ನಿಮಗೆ ಕೊಟ್ಟಿದೀವಿ. ಇಟ್ಸ್ ಅ ಸೇಫ್, ಇಟ್ಸ್ ಅ ಎನರ್ಜಿಟಿಕ್, ಇಟ್ಸ್ ಅ ಬ್ಯೂಟಿಫುಲ್. ಮಾರ್ನಿಂಗೋ ಈವ್ನಿಂಗೋ ತಗೊಳ್ಳಿ. ಇಟ್ಸ್ ಅ ಅಲ್ಟಿಮೇಟ್. ಟೋಟಲ್ ಯುವರ್ ಬಾಡಿ ಹೆಲ್ತ್ ವಿಲ್ ಬಿಕಮ್ ಡಾಮಿನೇಟಿಂಗ್ ಅಂಡ್ ಯು ಪರ್ಫಾರ್ಮ್ ಲೈಕ್ ಎ ಅದು ಕಂಪ್ಲೀಟ್ ಮ್ಯಾನ್ ತರ. ಅಂದ್ರೆ ನಿಮ್ಮನ್ನ ನೀವು ಖುಷಿ ಪಡಕ್ ಸ್ಟಾರ್ಟ್ ಆಗ್ತೀರಾ. ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಪ್ರೊಡಕ್ಟ್
ಪ್ರೊಡಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ಹ್ಯಾಪಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತಾ, ಹೂ ಕ್ಯಾನ್ ಸ್ಟಾಪ್ ಯು? ನಿಮ್ಮನ್ನ ಯಾರು ಸ್ಟಾಪ್ ಮಾಡಕ್ಕಾಗತ್ತೆ? ಅವ್ರ ಎವ್ರಿ ಟೈಮ್ ಬಿಕಮ್ ಎ ಜಮ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎನಿಬಡಿ ಹ್ಯಾವ್ ಎನಿ ಡೌಟ್ಸ್ ಹ್ಯಾಂಡ್ ರೈಸ್ ಮಾಡಿ, ನಿಮ್ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಮಾತಾಡಿ ಸರ್. ನಮಸ್ಕಾರ ಸರ್. ನಮ್ಮ ಮನೆ ಪಕ್ಕದಲ್ಲಿ ಒಬ್ರು 2022 ಅವ್ರ ಏಜ್ ಬಂದು, ಅವರು ತುಂಬಾನೇ ದಪ್ಪ ಇದ್ದಾರೆ. ಇನ್ನು ತುಂಬಾ ಹುಡುಗ ಪಾಪ, ಇನ್ನು ತುಂಬಾನೇ ದಪ್ಪ ಇದ್ದಾರೆ ಸರ್ ಅವರು. ಅವ್ರಿಗೆ ನನಗೆ ಯಾವ ಮೆಡಿಸಿನ್ ಕೊಟ್ರೆ ಸರಿ ಹೋಗುತ್ತೆ ಅನ್ನೋದು ನನ್ಗೆ ಅನುಮಾನ ಆಯ್ತು. ಹಂಗಾಗಿ ನಾನು ನಿಮ್ಮ ಹತ್ರ ಕೇಳ್ಬೇಕು ಅಂತ ಕೇಳ್ತಿದ್ದೀನಿ. ಬಟ್ ಅವ್ರಿಗೆ ಯಾವ ಒಂದು ಇದನ್ನ ಕೊಡ್ಬೇಕಾಗುತ್ತೆ ಸರ್ ನಾವು? ದಪ್ಪ ಇರೋರಿಗೆ ಸಣ್ಣ ಆಗಕ್ಕೆ ನಮ್ದು ವೆಯ್ಟ್ ಲಾಸ್ ಮೀಟಿಂಗ್ ಅಟೆಂಡ್ ಮಾಡಿದ್ರ ನೀವು? ನಾನು ಎಲ್ಲಾ ಮೀಟಿಂಗು ಅಟೆಂಡ್ ಮಾಡಿದೀನಿ ಸರ್. ಬಟ್ ಅವ್ರು ಅಟೆಂಡ್ ಮಾಡಿದ್ಮೇಲೆ ನೀವು ನನ್ನೇ ಕೇಳ್ತಾ ಇದ್ದೀರಾ ಈ ಕ್ವಶನ್? ಅಲ್ಲ ಸರ್, ಒಂದನ್ನ ಕೊಟ್ರೆ ನಡೀತಾ ಇಲ್ಲ? ಕೋಕೋನಟ್ ಆಯಿಲ್ ಮತ್ತೆ ಇವ್ರಿಗೆ ಗೌರಮ್ಮ ಅವರೇ, ಪ್ಲೀಸ್ ಆ ಟ್ರೈನಿಂಗ್ ನ ಇನ್ನೊಂದ್ಸರಿ ಕೇಳಿ. ಯು ವಿಲ್ ನಾಟ್ ಬಿಕಮ್ ಕೇಪಬಲ್ ಟು ಅಟೆಂಡ್ ದ ಪೀಪಲ್. ಅದರಲ್ಲಿ ವೆಯ್ಟ್ ಲಾಸ್ ಜರ್ನಿನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೀನಮ್ಮ ನಾನು. ತುಂಬಾ ನ್ಯೂಟ್ರಿಲಿವರ್ ಕೊಡಬೇಕು, ಆಯಿಲ್ ಕೊಡಬೇಕು. ಯು ಡೋಂಟ್ ರಿಪೀಟ್ ದಸ್ಟ್ ಕ್ವಶನ್. ನೋಡಿ, ಫಸ್ಟ್ ಆಫ್ ಆಲ್ ಗುರು ಸರ್ ಕೈಲೇನೆ ಎಲ್ಲರಿಗೂ ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಹೋದ್ರೆ ನೀವ್ ಯಾವಾಗ ಮಾಸ್ಟರ್ ಆಗ್ತೀರಾ? ಯು ಶುಡ್ ನೋ. ಯು ಬಿಕಮ್ ಬ್ಯೂಟಿಫುಲ್ ಶೆಫ್ ಆಗ್ಬೇಕು ಅಂದ್ರೆ ಯು ಸ್ಟಾರ್ಟ್ ಟು ಕುಕ್. ನೀವ್ ತಿಳ್ಕೊಳ್ಳಿ ಅದನ್ನ. ನೀವ್ ಏನ್ ಕೊಡ್ಬೇಕು ಅಂತ ಈಗ ನಾನೇ ಯಾಕೆ ಕೇಳ್ಬೇಕು? ನೀವ್ ಹಂಗ ಟ್ರೈನಿಂಗ್ ಸರಿಯಾಗಿ ಅಟೆಂಡ್ ಮಾಡಿಲ್ಲ. ಇನ್ನೊಂದ್ಸರಿ ವಿಡಿಯೋ ಹಾಕ್ಸ್ಕೊಂಡ್ ನೋಡಿ. ವೀರೇಶ್ ಟೀಮ್ ಅಲ್ವಾ ನೀವು? ವೀರೇಶ್ ಕೇಳಿ, ವಿಡಿಯೋ ಕೊಡ್ತಾರೆ. 2 ಸಲ ವಿಡಿಯೋ ನೋಡಿ, ಕಂಪ್ಲೀಟ್ ಅನ್ನು ನೋಡಿ, ಆ ಸ್ವಾಮಿನ ಕರ್ಕೊಳ್ಳಿ, ಕೂರಿಸ್ಕೊಳ್ಳಿ, ಅವನ್ಗೂ ವಿಡಿಯೋ ತೋರಿಸಿ, ದೆನ್ ಯು ಸ್ಟಾರ್ಟ್ ಇಟ್. ಇಟ್ಸ್ ವೆರಿ ಸಿಂಪಲ್. ಓಕೆ ಸರ್. ಓಕೆ ಸರ್, ನಮಸ್ಕಾರ. ನಮಸ್ತೆ. ಹೇಳೋಣ ಸರ್, ಇವತ್ತಿನ ಮೀಟಿಂಗ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಇನ್ನೊಂದು ಇದ್ರ ಬಗ್ಗೆ ಅಂತೂ ನಮ್ಗೂ ಅಷ್ಟೊಂದು ಮಾಹಿತಿ ಇರೋದಂತೂ ಗೊತ್ತಿಲ್ಲ. ನೀವ್ ಹೇಳ್ದಂಗೆ ಆಲ್ಮೋಸ್ಟ್ ಜಾಸ್ತಿ ಜನಕ್ಕಾದ್ರೂ ನಾವು ಯಾರಾದ್ರೂ ಮಕ್ಕಳಾಗಿಲ್ಲ ಆತರ ಇರೋ ತುಂಬಾ ಜನ ಕೇಳಿದ್ವಿ. ಸೊ ಅದ್ರಲ್ಲಿ ಒಂದು 3 ಪೀಪಲ್ ಅಂದ್ರೆ 3 ಜೋಡಿಗಳಿಗೆ ಆಲ್ರೆಸ್ಟ್ ಪಾಸಿಟಿವ್ ಆಗಿ ಕನ್ಫರ್ಮ್ ಆಗಿದೆ. ಏನೋ ಒಂದು ಯಾರಾದ್ರೂ ಈ ತರ ಡ್ರಿಂಕ್ಸ್ ಆತರ ಮಾಡ್ತಾರ, ಅವ್ರಿಗೆ ಜಗತ್ತಲ್ಲಿ ಆತರ ಜನ ಜಾಸ್ತಿ ಇದಾರೆ ಬಿಡಿ. ಅವ್ರನ್ನ ನಾವ್ ಚೇಂಜಸ್ ಮಾಡ್ಬೇಕಂದ್ರೆ ಮತ್ತೆ ಒಂದ್ಸಲ ಯುದ್ಧ ಮಾಡ್ಬೇಕಾಗತ್ತೆ ನಂಗಿದೆ. ಸೊ ಸರ್, ಅದ್ರ ಜೊತೆಲೆ ನಾವು ಟೆಸ್ಟ್ 18 ಜೊತೆಲೆ ನಮ್ಮ ಲಿವರ್ ಕೇರ್ ಕೊಟ್ರೆ ನಡೀತದಲ್ಲ, ಇನ್ನೂ ಚೆನ್ನಾಗಿ ವರ್ಕ್ ಮಾಡತ್ತೇನಂತ ನನ್ನ ಅನಿಸಿಕೆ. ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಕಾಂಬಿನೇಷನ್. ಯು ಥಿಂಕ್ ಸಿಂಪಲ್ ಅಣ್ಣ. ಸಮ್ಮನ್ ಹ್ಯಾವ್ ಎ ಇದು ಫ್ಯಾಟ್ ಇದೆ, ಈ ಕಾಂಬಿನೇಷನ್ ಅಂತ ಒಂದು ಟ್ರೈನಿಂಗ್ ಮಾಡ್ತೀನಿ ಅಣ್ಣ. ಕಾಂಬಿನೇಷನ್ ಅಂತ ಒಂದು ಟ್ರೈನಿಂಗ್ ಕೊಡ್ತೀವಿ ಅದರಲ್ಲೂ. ಬಟ್ ಈಗ ನಿನ್ ಇಂಟ್ರೆಸ್ಟಿಗೆ ನಾನು ಅರ್ಥ ಮಾಡಿಸ್ತೀನಿ. ಸಮ್ವನ್ ಈಸ್ ವೀಕ್, ಸೊ ಅಗೈನ್ ಅವನ್ ಲಿವರ್ ಸರಿ ಆಗ್ಲೇಬೇಕು. ದೆನ್ ಪ್ಲಸ್ ಟೆಸ್ಟೋ. ಸಮ್ವನ್ ಈಸ್ ಇನ್ ಡಯಾಬಿಟೀಸ್, ಸೊ ಲಿವರ್ ಅಂಡ್ ಡಯಾಬಿಟೀಸ್. ಸಮ್ವನ್ ಈಸ್ ಇನ್ ಪ್ರಾಬ್ಲಮ್ ಆಫ್ ಅದೇ ಹಾರ್ಮೋನಿಯಲ್ ಇಶ್ಯೂಸ್. ಸೊ ಹಾರ್ಮೋನ್ ಇಶ್ಯೂಸ್ಗೂ ಫ್ಯಾಟಿ ಲಿವರ್ ಕಾರಣ ಆಗತ್ತೆ ಅಂತ ಗೊತ್ತಿದ್ಮೇಲೆ ಫಸ್ಟ್ ನಾನು ಲಿವರ್ ಸರಿ ಮಾಡ್ಬೇಕಾ ಹಾರ್ಮೋನ್ ಸರಿ ಮಾಡ್ಬೇಕು, 2 ಒಟ್ಟಿಗೆ ಕೊಟ್ಬಿಡ್ಬೇಕು. ಫಸ್ಟ್ ಲಿವರ್ ಅಂತ ಲಿವರ್ ಡೈಟಾಕ್ಸಿಫೈ ಆಗ್ಲಿ, ರೀಬ್ಯಾಲೆನ್ಸ್ ಅದ್ರ ಜೊತೆಗೆ ಹೋಗ್ಬೇಕು. ಸಮ್ವನ್ ಯಾಸ್ ಸಫರಿಂಗ್ ಫ್ರಮ್ ಆರ್ಥರೈಟಿಸ್. ಸೊ ಆರ್ಥರೈಟಿಸ್ ಏನಕ್ಕೆ ಬಂತು? ಅಗೈನ್ ದ ಕಾರ್ಟಿಲೇಜ್, ದ ಪ್ರೊಡಕ್ಷನ್ ಆಫ್ ಕಾರ್ಟಿಲೇಜ್ ಅನ್ನೋದು ಯಾವಾಗ ನನ್ನ ದೇಹದಲ್ಲಿ ವೀಕ್ ಆಯ್ತೋ ಅವಾಗ ನನಗೆ ಆರ್ಥರೈಟಿಸ್. ಅಂದ್ರೆ ಅದ್ಯಾಕೆ ವೀಕ್ ಆಯ್ತು? ಅಗೈನ್ ಲಿವರ್ ಸ್ಟ್ರೆಸ್ ಹೋಯ್ತು. ಸೊ ಹಂಗಾದ್ರೆ ನಾನ್ ಡೈರೆಕ್ಟ್ ಆರ್ಥೋ ಕೊಡ್ಬೇಕಾ, ಲಿವರ್ ಕೊಡ್ಬೇಕಾ? ಲಿವರ್ ಕೊಟ್ಟು ಆರ್ಥೋ ಕೊಡ್ಬೇಕು. ಅಂದ್ರೆ ದಿಸ್ ಇಸ್ ಅ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಅದೇ ತರ ನಾನು ವೀಕ್ ಇದೀನಿ, ನಾನು ಐ ಬಿಕಮ್ ಎ ಕಂಪ್ಲೀಟ್ ಮ್ಯಾನ್. ಈಗ ನಾನು ಏನ್ ನುಂಗ್ತಾ ಇದ್ದೀನಿ ಭರತ್? ನಾನು ಏನ್ ನುಂಗ್ತಾ ಇದ್ದೀನಿ? ಲಿವರ್ ನುಂಗ್ತಾ ಇದ್ದೀನಿ. ಅಂಡ್ ಸರ್ ಟೆಸ್ಟೋ ಯಾಕೆ ನುಂಗ್ತಿಲ್ಲ? ನೋ, I know my strength. I have a good strength. Why? Because when I am doing to the workouts, ನನ್ ಜಿಮ್ ಅಲ್ಲಿ ನಂತರ ವೆಯ್ಟ್ ಲಿಫ್ಟ್ ಮಾಡೋರು ಇವತ್ತರೆಗೂ ಯಾರು ಬರ್ಲೇ ಇಲ್ಲ. ಇಂಜೆಕ್ಷನ್ ಎಲ್ಲ ಮಾಡ್ಕೋತಾರೆ, ಚುಚ್ಕೋತಾರೆ, ಏನೇನೋ ಎಲ್ಲ ಹಾಕೋತಾರೆ. ದೆನ್ ಐ ಫೀಲಿಂಗ್ ಐ ಹ್ಯಾವ್ ಎ ಸ್ಟ್ರೆಂತ್. ವೈ? ಬಿಕಾಸ್ 300 kg ಡೆಡ್ ಲಿಫ್ಟ್ ಮಾಡ್ತೀನಿ ನಾನು. ಅಂದ್ರೆ 300 kg ವೆಯ್ಟ್ ಲಿಫ್ಟ್ ಮಾಡ್ತೀನಿ. ಅಂಡ್
ಅದು ನನ್ಗಿಂತ 3 ವೆಯ್ಟ್ ಇರುತ್ತೆ, ಈಸಿಯಾಗಿ ಡೆಡ್ ಲಿಫ್ಟ್ ಮಾಡ್ತೀನಿ. ಅಂಡ್ ಶೋಲ್ಡರ್ ಪ್ರೆಸ್ ಅಂತ ಬಂದ್ರೆ ಅದರಲ್ಲಿ 80 kgs ವರ್ಗು ಹೋಗ್ತೀನಿ. ಚೆಸ್ಟ್ ಪ್ರೆಸ್ ಅಂತ ಬಂದ್ರೆ ತುಂಬಾ ಮಾಡ್ತೀನಿ. ಅಂಡ್ ವಾಟ್ ಐ ಆಮ್ ಫೀಲಿಂಗ್, ನನ್ನಲ್ಲಿ ಟೆಸ್ಟೋಸ್ಟಿರಾನ್ ಇಲ್ಲ ಅಂತಂದ್ರೆ ನಂಗೆ ಆಗಕ್ ಸಾಧ್ಯತೆನೇ ಇಲ್ಲ. ಆ ಸ್ಟ್ರೆಂತ್ ನನ್ನಲ್ಲಿ ಬಿಲ್ಡ್ ಆಗಲ್ಲ ಮೊದಲನೇ. ಅಂಡ್ ಸುಸ್ತು ನನಗೆ ಅದರ ಅವಶ್ಯಕತೆ ಇಲ್ಲ. ಜಾಯಿಂಟ್ ಪೈನ್ಸ್ ನನಗೆ ಬಂದಿಲ್ಲ. ಡೀಪ್ ಸ್ಲೀಪ್ ನನಗೆ ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟಿದ್ರು ನನಗೆ ಲಿವರ್ ಪ್ರಾಬ್ಲಮ್ ಆಗೇ ಆಗುತ್ತೆ, ಅದ್ ನನಗೆ ಗೊತ್ತು, ಬಿಕಾಸ್ ಆಫ್ ದ ಪೊಲ್ಯೂಷನ್. ದಟ್ಸ್ ವೈ ಐ ಟೇಕಿಂಗ್ ಎ ಲಿವರ್. ಸರ್, ಲಿವರ್ ಮುಗಿಸಿದ್ಮೇಲೆ ನೀವ್ ಎಲ್ಲಿಗೆ ಹೋಗ್ತೀರಾ ಅಂತ ನೀವ್ ಕೇಳಿದ್ರೆ, ಐ ಅಗೇನ್ ಗೋ ಟು ದಿ ಡೀಪ್ ಸ್ಲೀಪ್. ವೈ? ಬಿಕಾಸ್ ಹಗಲೊತ್ತು ತುಂಬಾ ಮಾತಾಡಿರ್ತೀವಿ, ತುಂಬಾ ಆಲೋಚಿಸಿರ್ತೀವಿ, ತುಂಬಾ ಒತ್ತಡದ ಜೀವನ ಇರುತ್ತೆ. ನನಗೆ ಇನ್ನೂ ಪವರ್ಫುಲ್ ಸ್ಲೀಪ್ ಬೇಕು. ಡೀಪ್ ಸ್ಲೀಪ್ ಮುಗಿಸಿದ್ಮೇಲೆ ಎಲ್ಲಿಗೆ ಹೋಗ್ತೀರಾ? ನನಗೇನು ಪ್ರಾಬ್ಲಮ್ ಇಲ್ಲ, ನೀವೇನ್ ತಗೊಳಕ್ ಇಷ್ಟಪಡ್ತೀರಾ ಗುರು ಸರ್ ಅಂತ ನೀನ್ ಪ್ರಶ್ನೆ ಮಾಡಿದ್ರೆ, ಐ ವಿಲ್ ಟೇಕ್ ಟೆಸ್ಟೋ-80. ದಿಸ್ ಈಸ್ ಅ ಹೆಲ್ತಿಯಾಗಿದ್ರು ನಮಗ್ ಬೇಕಾಗಿರೋದು ಲಿವರ್, ಡೀಪ್ ಸ್ಲೀಪ್ ಅಂಡ್ ಟೆಸ್ಟೋ. ಸೊ ಇದು ನಾನು ನನ್ನ ಲೈಫಲ್ಲಿ ನಾನು ಆರಾಮಾಗಿರಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಗಾಟ್ ಇಟ್? ಈ ತರ ಸರ್, ಈ ತರ ನಮ್ಗ ಒಂದು ಬ್ರಹ್ಮಾಸ್ತ್ರಗಳು ಕೊಟ್ಟಿರಕ್ಕೆ ನಿಮ್ಗ ಕೋಟಿ ಕೋಟಿ ವಂದನೆಗಳು ಸರ್. ಥ್ಯಾಂಕ್ ಯು ಭರತ್, ಯು ಮೋಸ್ಟ್. ಹಾ ಸರ್, ನಮಸ್ತೆ. ಅದು ಸರ್, ಈಗ ಈಗ ಒಂದು 50 ಆಯ್ತು ಸರ್ ತಗೊಳಕತ್ತು. ಓಕೆ ರೀ. ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್. ಚಲೋ ಅಂದ್ರೆ ಸ್ವಲ್ಪ ಸ್ಟೆಮ್ನಾ ಇದ್ದಂಗ ಅನಿಸ್ತದೆ ಶಾಪ್ ಒಳಗೆ. ಅಂದ್ರೆ ಮೊದ್ಲೇ ಎಲ್ಲ ಸ್ವಲ್ಪ ವೀಕ್ ಅನಿಸ್ತಿತ್ತು ಸರ್. ಈಗ ಒಂದು 15 days ಆಯ್ತು ಸರ್. ಆದ್ರೆ ಒಂದೇ ತಗೊಂತಾ ಇದ್ದೇನೆ ಸರ್. 2 ತಗೋರಿ. 2 ತಗೋರಿ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ ಸರ್, ನಂದು ಅನ್ನನಾಳ ಸ್ವಲ್ಪ ಸಣ್ಣದ ಸರ್. ಹಿಂಗಾಗಿ ಅದನ್ನ ಅಂದ್ರೆ 1/2 ಮಾಡಿ ನುಂಗ್ತೇನೆ ಸರ್ ನಾನು. ಅದನ್ನ ಕಡ್ಕಂತೀನಿ. ಹಾ ಸರ್, 1/2 ಅದೊಂಥರ. ಇಲ್ಲಾಂದ್ರೆ ಒಂದೇ ಫುಲ್ ಹಾಕೊಂಡ್ರೆ ಸರ್ ಒಂಥರ ಸಿಕ್ಕೊಂಡಂಗ ಆಗುತ್ತೆ ಸರ್ ಅದು. ಬ್ಯಾಡ್ರಿ, ನೀವು ಜಗಿರಿ, ನೀವು ಜಸ್ಟ್ ಜಗಿರಿ, ಅದ್ರಲ್ಲಿ ಏನೈತಿ. ಈಗ ಲಿವರ್ ನಾನ್ ನುಂಗಕ್ ಹೋಗಲ್ರಿ. ಹೌದು ಸರ್. ವೆನ್ ನಾನು ಫುಡ್ ತಿಂತೀನಲ್ವಾ, ಫುಡ್ ತಿಂದಾಗ ನನಗೆ ನೀರ್ ಜಾಸ್ತಿ ಕುಡಿಬಾರ್ದು ಅಂತ ಸೆನ್ಸ್ ಇರತ್ತೆ. ಬಟ್ ನಾನು ಊಟ ಆದ್ಮೇಲೆ ತಿನ್ಬಿಡ್ಬೇಕಲ್ವಾ. ಜಸ್ಟ್ ಬಾಯ್ಲ್ ಹಾಕೊಂಡ್ ಚಾಕ್ಲೇಟ್ ತರ ಕಡಿತೀನಿ. ನಮ್ ಧನರಾಜ್ ನೋಡಿ ಆಶ್ಚರ್ಯ ಪಡ್ದೆ, ಸರ್ ಅದೇನ್ ಸರ್ ಹಂಗ್ ಕಡ್ಕೊಂಡ್ ತಿಂತೀರಾ, ಅದೇನ್ ಚಾಕ್ಲೇಟ್? ಇಟ್ಸ್ ನಥಿಂಗ್ ವಿಲ್ ಹ್ಯಾಪನ್, ಯು ಕ್ಯಾನ್ ಟೇಕ್ ಇಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಪುರೋಹಿತ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ನಮ್ ಪರಿಚಯದವರೊಬ್ರಿಗೆ ಪಾಪ ಹೆಣ್ಮಗು 25 ವರ್ಷ ಅಥವಾ 26 ವರ್ಷ ಇರ್ಬೋದು ಸರ್. ಅವರು ಹೆಣ್ಣು ಅಂದ್ರೆ ಸರ್, ಲೇಡಿಗೆ 25 ವರ್ಷ 26 ವರ್ಷ ಇರ್ಬೋದು. ಅವ್ರ ಗಂಡ ಬಂದ್ಬಿಟ್ಟು ಒಂದು 42, 43, 44 ಇರ್ಬೋದು ಸರ್. ಏಜ್ ಡಿಫ್ರೆನ್ಸಸ್ ಇದೆ. ಸೊ ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ, ಈಗ ಮದ್ವೆ ಆಗಿ 7 ವರ್ಷ ಆಯ್ತು ಸರ್ ಅವ್ರಿಗೆ. ಅವ್ರು ಒಂದ್ಸಲನು ಕನ್ಸೀವ್ ಆಗಿಲ್ಲ. ಎಲ್ಲಾ ಕಡೆ ಚೆಕ್ ಮಾಡಿಸಿದಾಗ ಹೆಣ್ಮಗುಗೆ ಟ್ಯೂಬ್ ಟೆಸ್ಟ್ ಮಾಡಿದ್ದಾರೆ. ಪಾಪ ಎಲ್ಲಾ ತರದ ಹಿಂಸೆನ ಅನುಭವಿಸಿದ ಆಯಮ್ಮಂದ್ ಏನು ಪ್ರಾಬ್ಲಮ್ ಇಲ್ಲ. ನಾನ್ ಇದನ್ನ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವ್ ಹೇಳಿದ್ರಲ್ಲ, ಇದು ಮಾತಾಡಕ್ಕೆ ಹಿಂಜರಿತಾರೆ ಜೆಂಟ್ಸ್. ಹೆಂಗಂದ್ರೆ, ನಮ್ದು ಏನು ಇದಿಲ್ಲ ಅನ್ನೋ ರೀತಿನೇ ಎಲ್ಲಾ ಕಡೆನೂ ಪೋರ್ಟ್ರೇ ಮಾಡ್ತಾರೆ. ಲೇಡೀಸ್ದೇ ತಪ್ಪು ಅನ್ನೋ. ಹೌದಾ? ಈಗ ಅವ್ರದ್ದು ಅದೇ ಪರಿಸ್ಥಿತಿ ಆಗಿದೆ ಸರ್. ಆ ಹೆಣ್ಮಗುಗೆ ನಿಂಗ್ ಮಕ್ಳಾಗ್ತಿಲ್ಲ, ಬಂಜೆ ಅಂತೇಳಿ ಟೀಸ್ ಮಾಡ್ತಾರೆ ಪಾಪ ಅವ್ರ ಫ್ಯಾಮಿಲಿಲಿ. ಸೊ ಅವಳು ಟೆಸ್ಟ್ ಮಾಡ್ಸಕ್ ಎಷ್ಟೋ ಸಲ ಪ್ರಯತ್ನ ಮಾಡಿದಾಳೆ. ಆ ಗಂಡ್ ಮಗನಲ್ಲಿ ಒಂಚೂರು ಸ್ಪರ್ಮ್ಸ್ ಬರಲ್ಲ ಸರ್ ಟೆಸ್ಟಿಗೆ ಹೋದಾಗ. ಅದೇ ಇದಕ್ಕೆ ಏನ್ ಪ್ರಾಬ್ಲಮ್ ಅಂತ ಟೆಸ್ಟ್ ಮಾಡಕ್ಕೆ ಆಗ್ತಿಲ್ಲ ಅವ್ರಿಗೆ. ಅದು ಪಾನ್ ಪರಾಕ್ ತಗೊಂತಾರಂತೆ ಸರ್. ಅವ್ರು ಡ್ರಿಂಕ್ಸ್ ಇಲ್ಲ, ಪಾನ್ ಪರಾಕ್ ಸಿಕ್ಕಾಪಟ್ಟೆ ತಗೊಂತಾರಂತೆ ಅವರು. ಸೊ ಅದರಿಂದನೂ ಸ್ಪರ್ಮ್ಸ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಡ್ರಿಂಕ್ಸ್ ಗಿಂತ ವರ್ಸ್ಟ್ ಪಾನ್ ಪರಾಕ್. ಹಾ ಸರ್. ಅದೇ ಸರ್, ಈಗ ನೋಡ್ರಿ ಅವ್ರ ಫ್ಯಾಮಿಲಿ ಹೆಂಗಾಗಿದೆ ಅಂದ್ರೆ, ಆ ಯಪ್ಪಂದ ಏನು ಬರ್ತಾ ಇಲ್ಲ. ಈಗ ಆ ಹೆಣ್ಮಗುಗೆ ಟೀಸ್ ಮಾಡೋದು. ಅದೇ ಇದು ಯಾವ ಲೆವೆಲ್ ಆಗ್ಬಿಟ್ಟಿದೆ ಅಂದ್ರೆ, ನನ್ನನ್ ಕೇಳಿದ್ರೆ ಈ ಜಗತ್ತಿನ ಸಮಸ್ಯೆ ಬಗ್ಗೆ ನಾವಿಲ್ಲಿ ತಲೆನೇ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಹೌದು ಸರ್, ಹೌದು ಸರ್. ಅವ್ರಿಗೆ ಈ ತರದ್ದು ಕೊಟ್ ನೋಡಿ, ಅವ್ನ್ ಪಾನ್ ಪರಾಕ್ ತಿನ್ನೋದ್ ಬಿಡ್ಬೇಕು. ಅವ್ನ್ ರಾಜ್ಕುಮಾರ್ ಫಸ್ಟ್ ಸರ್. ಇದು ಆಯಿಲ್ ವಿತ್ ಇದು ಕೊಡ್ಬೇಕಲ್ಲ ಸರ್, ಟೆಸ್ಟೋ-80 ಕೊಡಿ. ಜಗತ್ತಿನ ಸಮಸ್ಯೆ ನಮ್ ಮಾತ್ ಕೇಳ್ತಕ್ಕಂತಹ, ನಮಗ್ ಗೌರವ ಕೊಡ್ತಕ್ಕಂಥವ್ರ ಜೊತೆಗಷ್ಟೇ ನಾವ್ ನಡಿಬೇಕು. ಬಿಟ್ರೆ ನಾನ್ ಪಾನ್ ಪರಾಕ್ ತಿಂತಾನೆ ಸಾಧಿಸ್ತೀನಿ. ಅದನ್ನೇ ಸರ್ ಅವ್ರು ಅದನ್ನೇ ಹೇಳ್ತಾರಂತೆ. ಎಷ್ಟ್ ಜನ ಪಾನ್ ಪರಾಕ್ ತಿನ್ನಲ್ಲ, ನನ್ ಆಗಿಲ್ವ ಮಕ್ಳು ಅಂತಾರಂತೆ ಸರ್ ಅವ್ರು. ಅಯ್ಯೋ, ಇದು ಬಹಳ ಅದ್ಭುತವಾದ ಪ್ರಶ್ನೆ. ಅದು ಮಗು ಹುಟ್ತಾನೆ ಹೊಟ್ಟೆ ಒಳಗೆ ಅದು ತಿನ್ಕೊಂಡೇ ಬರುತ್ತದು, ಅದು ಬೇರೆ ಪ್ರಶ್ನೆ. ಬಟ್ ಬೇಡ, ಅವೆಲ್ಲ ಇಲ್ಲಿ ಚರ್ಚೆ ಬೇಡ. ಬಟ್ ದಟ್ಸ್ ನಾಟ್ ಎ ಗುಡ್ ಥಿಂಗ್ ಅಬೌಟ್ ಆಲ್ ದಿಸ್. ಓಕೆ ಸರ್, ಥ್ಯಾಂಕ್ ಯು.
ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ನಮ್ ಕಸ್ಟಮರ್ ಒಬ್ರಿಗೆ ಹಾರ್ಟ್ ಆಪರೇಷನ್ ಆಗಿ ಸ್ಟಂಟ್ ಹಾಕಿದ್ದಾರೆ ಸರ್. ಓಕೆ. ಸೊ ಅವರು ಲಿವರ್ ಕೇರ್ ತಗೊಳ್ತಾ ಇದ್ದಾರೆ, ಗುಡ್ ರಿಸಲ್ಟ್ ಬಂದಿದೆ. ಹೇರ್ ಫಾರ್ಮುಲಾ ಗುಡ್ ರಿಸಲ್ಟ್ ಬಂದಿದೆ ಸರ್. ಬಟ್ ಟೆಸ್ಟೋ 18 ತಗೋಬಹುದಾ ಅನ್ನೋದು ಅವ್ರು ಆಲ್ರೆಡಿ ತಗೊಂಡು, ಸರ್ ಇಲ್ಲ ಬೇಡ, ನಾವು ಡಾಕ್ಟರ್ ಕೇಳಿದ್ವಿ, ಗೂಗಲ್ ಎಲ್ಲ ನೋಡಿದ್ವಿ, ಸೊ ಬೇಡ ಅಂತ ಹೇಳ್ಬಿಟ್ಟು ನಂಗೆ ರಿಟರ್ನ್ಸ್ ಮಾಡಿದ್ರು. ಅಂದ್ರೆ ಯೂಸ್ ಮಾಡ್ಲಿಲ್ಲ ಅವರು. ಸೊ ಅದು ಯೂಸ್ ಮಾಡ್ಬೋದಾ ಹೇಗೆ ಸರ್ ಅದು? ಅಂದ್ರೆ ಆಕ್ಚುಲಿ ಇವ್ರು ಡಾಕ್ಟ್ರಿಗೆ ಹೋಗಿ ಏನ್ ತೋರಿಸಿರ್ತಾರೆ ಅಥವಾ ಏನ್ ಹೇಳಿರ್ತಾರೆ ಅಂತಂದ್ರೆ, ಸರಿಯಾದ ಡಾಕ್ಟರ್ ಆದ್ರೆ ಖಂಡಿತ ತಗೊಳ್ಳಿ ಅಂತ ಹೇಳ್ತಾರೆ ಶರತ್. ಹಾ ಸರ್. ಬಟ್ ಇವ್ರು ಏನ್ ಹೇಳಿರ್ತಾರೆ, ಸೆಕ್ಷುವಲ್ ಇಂಪ್ರೂವ್ಮೆಂಟ್ ಟ್ಯಾಬ್ಲೆಟ್ಸ್ ಅಂತಾನೆ ಹೇಳಿರ್ತಾರೆ. ಸೆಕ್ಷುವಲ್ ಇಂಪ್ರೂವ್ಮೆಂಟ್ ಟ್ಯಾಬ್ಲೆಟ್ಸ್ ಅಂದಾಗ ಬ್ಲಡ್ ಸರ್ಕ್ಯುಲೇಷನ್ ಇದ್ವಾ ತದ್ವಾ ಸ್ಪೀಡ್ ಆಗುತ್ತೆ. ಹಾ ಸರ್. ದಟ್ಸ್ ವಯಾಗ್ರಾ ಲೈಕ್ ಥಿಂಗ್ಸ್. ಓಕೆ, ಇಟ್ಸ್ ವಿಲ್ ಡಿಫ್ರೆಂಟ್ಲಿ ಅಂಡ್ ಡೆಫಿನೆಟ್ಲಿ ಇಟ್ಸ್ ಡ್ಯಾಮೇಜಸ್. ಹಾರ್ಟ್ ಪೇಷಂಟ್ಸ್ ಈಗ ತುಂಬಾ ಕಷ್ಟ. ಓಕೆ, ಒಂದು ಮಿನಿಮಮ್ ಅಲ್ಲಿ ಹೋಗ್ಬೇಕು. ಬಟ್ ಇಲ್ಲಿ ನಾನು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದನ್ನ ಆ ತರ ಮಾಡುತ್ತೆ, ಐ ನೆವರ್ ಮೆನ್ಷನ್ ಎನಿವೇರ್ ಹಿಯರ್. ಓಕೆ, ಅಂಡ್ ತೀರಾ ಜಸ್ಟಿಫೈ ಮಾಡಕ್ ಹೋಗ್ಬೇಡಿ. ಅಂತ ಕೇಸ್ಗಳು ಒಂದೊಂದು ಅವ್ರು ತಗೊಳಲ್ಲ ಅಂದಾಗ ನೀವು ಓವರ್ ಮಾಡಿ ಯಾಕೆ ತಿನ್ಸಕ್ ಹೋಗ್ಬೇಕು? ತಿನ್ನಕಲ್ಲಿ ಬೇಕಾದಷ್ಟು ಜನ ಇದಾರಲ್ಲ ಹಾರ್ಟ್ ನೆಟ್ಟಗಿರೋರು, ಅವ್ರಿಗೆ ಕೊಡಿ. ಇಲ್ಲ ಓಕೆ ಅಂತಾನೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಸರ್. ದಟ್ಸ್ ಇಟ್ ಶರತ್, ದಟ್ಸ್ ಇಟ್. ಸ್ಟಾಪ್ ಇಟ್ ಅಷ್ಟು. ಬಟ್ ಇಟ್ಸ್ ಗುಡ್, ನಥಿಂಗ್. ಬಟ್ ಅವ್ರಿಗೆ ನೀವೀಗ ಹೇಳಕ್ ಹೋಗ್ಬೇಡಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂತು ಮಾತಾಡಿ. ನಮಸ್ತೆ. ನಮಸ್ತೆ ಸರ್ ಕೋಟಿಗಳು ವಂದನೆಗಳು ಸರ್. ನಾವು ಯಾವ ಒಂದು ಜನ್ಮದ ಒಂದು ಪುಣ್ಯ ಮಾಡಿದ್ವಿ ಗೊತ್ತಿಲ್ಲ ಸರ್. ಈ ಒಂದು ವೇದಿಕೆಯಲ್ಲಿ ನಿಮ್ಗೆ ಸಿಗೋದು, ನಾವು ನಿಮ್ ಜೊತೆ ಇಂಟ್ರಾಕ್ಷನ್ ಮಾಡೋದು, ಮಾತಾಡೋದು ಯಾವ ಪುಣ್ಯ ಗೊತ್ತಿಲ್ಲ ಸರ್. ಸೊ ತುಂಬಾ ನಿಮ್ಗೆ ಧನ್ಯವಾದಗಳು ಸರ್. ನಮ್ ಜೀವನದಲ್ಲಿ ನಾವು ಏನಾದ್ರೂ ಒಂದು ಮನುಷ್ಯರಾಗೋದ್ರ ಜೊತೆಗೆ ಒಂದು ನಮ್ಮ ಹೆಲ್ತ್ ಜೊತೆಗೆ 10 ಮಂದಿಗೆ ಹೆಲ್ತ್ ಕೊಡುವಂತ ಜೀವನ ಕೊಡ್ತಾ ಇದ್ರು ಸರ್. ಎಷ್ಟು ಮಾತಾಡಿದ್ರು ನಮ್ಗೆ ಕಮ್ಮಿ ಸರ್ ನಿಮ್ ಬಗ್ಗೆ. ಸೊ ನಂದು ಒಂದು ಕ್ವಶನ್ ಸರ್. ಫಿಟ್ನೆಸ್ ಬಗ್ಗೆ ಒಂದು ವಿಷಯ ಸರ್. ನಾವು ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ಅಥವಾ ಬೇರೆ ಬೇರೆ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಫಿಟ್ನೆಸ್ ಆಗ್ಬೋದಾ, ಅಥವಾ ಎಕ್ಸರ್ಸೈಸ್ ನೀವು ಮಾಡ್ತಿರೋದು ಸರ್? ಆ ರೀತಿ ಹೆವಿ ಎಕ್ಸರ್ಸೈಸ್ ಮಾಡೋದ್ರಿಂದ ನಾವು ಫಿಟ್ನೆಸ್ ಆಗ್ಬೋದು ಸರ್? ಯಾವ್ದು? ಎಸ್, ಇವರ ನೀವ್ ಹೇಳಿದ್ದು 100% ಇಂಪಾರ್ಟೆಂಟ್ ರಘು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು. ಓಕೆ, ಸ್ಪೋರ್ಟ್ಸ್ ಅಲ್ಲಿ ಬ್ರೀತಿಂಗ್ ಜಾಸ್ತಿ ಬರುತ್ತೆ ರಘು. ಬ್ರೀತಿಂಗ್ ಅಂತ ಅಂದ್ರೆ ಏನಾಗುತ್ತೆ, ಅನ್ನೆಸೆಸರಿ ಉಸಿರು ಇಕ್ಕಬಾರ್ದು ಅಂತ. ಲೈಕ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ನೀನ್ ರೈಟ್ ಹಾಕಂತ ಹೋಗು. ನನ್ನ ಪ್ರಕಾರ ಇವತ್ತಿನ ದಿನದಲ್ಲಿ ಒನ್ ಆಫ್ ದ ಅಲ್ಟಿಮೇಟ್ ಕ್ವಶನ್ ಕೇಳಿದ್ದು ಅಂದ್ರೆ ರಾಘುನ್. ಓಕೆ, ಇದು ನೋಡಿ, ಇದು ಇಂಪಾರ್ಟೆಂಟ್. ಈ ತರ ಆಲೋಚನೆ ಮಾಡಿ, ಕ್ವಶನ್ಸ್ ಈ ತರ ಬರ್ಬೇಕು. ಎಷ್ಟು ಬ್ಯೂಟಿಫುಲ್ ಕ್ವಶನ್ ಕೇಳ್ದ ರಘು ಅಂತಂದ್ರೆ, ನಿನಗೆ ಎಡ್ಮಂಡ್ ಹಿಲರಿ ಗೊತ್ತಲ್ಲಪ್ಪ, ಹಿಮಾಲಯ ಪರ್ವತ ಏರ್ನಲ್ಲ ಅವನು. ಓಕೆ, ಅವನು ಈಸ್ ಎ ಪರ್ವತಾರೋಹಿ. ಅವನು ಅಂದ್ರೆ ಪರ್ವತಗಳು ಹತ್ತದೇ ಅವನ ಕೆಲಸ ಇತ್ತು. ಓಕೆ, ಸೊ ತೇನ್ ಸಿಂಗ್ ಕರ್ಕೊಂಡು ಅವನು ನಮ್ ಮೌಂಟ್ ಎವರೆಸ್ಟ್ ಹತ್ತಿದ್ದ ಏಜ್ ಸಮಥಿಂಗ್ 42 ಟೈಮ್ ಅಲ್ಲೇನೋ ಹತ್ತದ ಅವನು. ಅವನಿಗೆ 52 ನಲ್ಲಿ ಒಂದು ತುಂಬಾ ದೊಡ್ಡ ಅವಾರ್ಡ್ ಬಂತು. ಆ 52 ಅವಾರ್ಡ್, ವಯಸ್ಸಲ್ಲಿ ಬಂದ ಅವಾರ್ಡ್ ಅನ್ನ ರಿಸೀವ್ ಮಾಡ್ಕೊಳಕ್ಕೆ ಅವನನ್ನ ಇಬ್ರು ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತು. ಪ್ರಪಂಚದ ಮೊದಲನೇ ಎತ್ತರದ ಶಿಖರ ಹತ್ತಿರೋ ವ್ಯಕ್ತಿಗೆ ಸ್ಟೇಜ್ ಹತ್ತಕ್ಕಾಗ್ದಲ್ಲೇ ಜನ ಸಪೋರ್ಟ್ ಬೇಕಾಯ್ತು. ಅವನ್ ಕಣ್ಣೀರ್ ಆಗ್ತಾನೆ ಅದ್ರಲ್ಲಿ ಅಂತಂದ್ರೆ ತುಂಬಾ ಅಳ್ತಾನ. ಯಾಕೆ ಅಂತಂದ್ರೆ ಅವನ್ ಮೈನ ಸೌಸ್ಬಿಟ್ಟಿರ್ತಾನೆ. ಅಂದ್ರೆ ಆ ಪರ್ವತಾರೋಹಣ ಮಾಡ್ಬೇಕಾದ್ರೆ ಕಾಲ್ನ ತುಂಬಾ ದೂರ ಇಟ್ಟು ಎಲ್ಲ ಮಾಡಿರ್ತಾನೆ. ಸೊ ಈ ವಿಚಾರ ಬಂದ್ಮೇಲೆ ಈ ಸ್ಪೋರ್ಟ್ಸ್ ಅಂತ ಬಂದಾಗ ಏನಾಗುತ್ತೆ, ನೀವು ಕ್ರಿಕೆಟೇ ನೋಡಿರ್ಬೋದು. ಧೋನಿಗೆ ಯಾವ ಬಾರಿ ವಯಸ್ಸಾಯ್ತು, ಯಾಕೆ ಅವನ್ನ ತೆಗಿತಾರೆ, ಅವನ್ನ ರಿಟೈರ್ಮೆಂಟ್ ಕೊಡು ಅಂತ ಫೋರ್ಸ್ ಮಾಡ್ತಾರ ಅವನ್ಗೆ. ವಿರಾಟ್ ಕೊಹ್ಲಿ ಇಸ್ ಅ ಕಿಂಗ್ ಆಫ್ ದ ಕ್ರಿಕೆಟ್ ಅಂತ ಕರೀತಾ ಇದ್ರು. ನಾವು ವಿರಾಟ್ ಕೊಹ್ಲಿ ಇಸ್ ಎ 40 ಏನೋ ಇರ್ಬೋದೇನಪ್ಪ, ನಂಗೆ ಸರಿಯಾಗಿ ಅವ್ರ ಏಜ್ ಗೊತ್ತಿಲ್ಲ. ಬಟ್ ಜಲ್ದಿನೇ ಸಮ್ ಪ್ಲೇಸ್ ಇಂದ ಅವ್ರನ್ನ ತೆಗೆದ್ರು ಕ್ರಿಕೆಟ್ ಇಂದ. ಯಾಕೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತಂದ್ರೆ ಅಷ್ಟು ಅಕ್ಯುರೇಟ್ ಆಗಿರ್ಬೇಕು ಆ ಸ್ಪೋರ್ಟ್ಸ್ಗಳಲ್ಲಿ. ಇದರಲ್ಲಿ ಯೋಗ ಅಂತ ಬಂದಾಗ ಏನಾಯ್ತು, ಇದು ಸ್ಪೋರ್ಟ್ಸ್ ಪ್ರಾಬ್ಲಮ್ ಆಯ್ತು. ಅಂದ್ರೆ ನೀನ್ ಕೊನೆವರೆಗೂ ಅದನ್ನ ಆಡಕ್ಕಾಗಲ್ಲ. ನನ್ಗೆ ಕೆಲವರು ಮಾತಾಡ್ತಾ ಇದ್ರು ಏನಂತಂದ್ರೆ, ಸರ್ ವಾಲಿಬಾಲ್ನ ತುಂಬಾ ಚೆನ್ನಾಗಿ ಆಡ್ತಿದ್ದವ್ರಿಗೆ ಈಗ ವಾಲಿಬಾಲ್ ಆಡಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿಗೆ ಅವ್ರು ಬರಕ್ಕಾಗಲ್ಲ ಸ್ಪೋರ್ಟ್ಸ್ ಅಲ್ಲಿ ಒಂದು ಈ ಲೆಕ್ಕದಲ್ಲಿ.
ಏಜ್ ಜಾಸ್ತಿ ಆದಾಗ ನೀನು ಸ್ಪೋರ್ಟ್ಸ್ ಅನ್ನ ಅಷ್ಟು ಈಸಿಯಾಗಿ ಫ್ಲೆಕ್ಸಿಬಲ್ಡ್ ಆಗಿ ನಿನ್ನ ಬಾಡಿಗೆ ಅಡಾಪ್ಟ್ ಮಾಡಕ್ ಆಗಲ್ಲ. ದ ಫಸ್ಟ್ ಥಿಂಗ್. ಎರಡನೇ ಥಿಂಗು, ಇತ್ತೀಚೆಗೆ ಪ್ರಪಂಚದಲ್ಲಿ ದ ಟಾಪ್ ಫಿಟ್ನೆಸ್ ಸರ್ಟಿಫೈಡ್ ವ್ಯಕ್ತಿಗಳೆಲ್ಲ ಡಿಸೈಡ್ ಮಾಡಿ ನಂಬರ್ಸ್ನ ಕೊಡ್ತಾ ಬಂದ್ರು. ನಂಬರ್ಸ್ನ ಯಾವ್ದಕ್ಕೆ ಯಾವುದು ಅಂತ, ಎಷ್ಟು ಕೊಡ್ತೀರಾ, ಯೋಗಕ್ಕೆ ಎಷ್ಟು ಕೊಡ್ತೀರಾ ಅಂತ ಬಂದಾಗ 7 ಕೊಟ್ರು, ಸೈಕ್ಲಿಂಗಿಗೆ ಎಷ್ಟು ಕೊಡ್ತೀರಾ ಅಂತ ಬಂದಾಗ 6 ಕೊಟ್ರು. ಅದೇ ತರ ರನ್ನಿಂಗ್ ಅಂಡ್ ಅಥ್ಲೆಟಿಕ್ ಅಂಡ್ ಕಾರ್ಡಿಯೋ ಕೇಳಿದಾಗ 5 ಕೊಟ್ರು. ಯಾಕೆಂದ್ರೆ ಕಾರ್ಡಿಯೋ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದದು ಸಹಾಯ ಆಗುತ್ತೆ ಬಿಟ್ರೆ ಓವರ್ ಆಲ್ ಬಾಡಿಗೆ ಸಪೋರ್ಟ್ ಆಗ್ತಕ್ಕಂಥದ್ದು ಕಾರ್ಡಿಯೋದಲ್ಲಿ ಇರಲ್ಲ. ಓಕೆ. ಸ್ಟ್ರೆಂಥನ್ ಎಕ್ಸಸೈಸಸ್ ಅಂತ ಬರುತ್ತೆ. ಸ್ಟ್ರೆಂಥನ್ ಎಕ್ಸಸೈಸಸ್ ಅಂದ್ರೆ ಏನು, ಅದಕ್ಕೆ 10 ಕೊಟ್ರು. ಇಡೀ ಸ್ವಿಮ್ಮಿಂಗಿಗೆ 3 ಕೊಟ್ರು. ಸ್ವಿಮ್ಮಿಂಗಿಗೆ ಯಾಕೆ ಸ್ವಿಮ್ಮಿಂಗಿಗೆ 3 ಕೊಟ್ರು ಸರ್, ಸ್ವಿಮ್ಮಿಂಗ್ ತುಂಬಾ ಒಳ್ಳೇದಲ್ವಾ ಅಂತಂದಾಗ, ಒಂದು ನ್ಯಾಚುರಲ್ ವಾಟರ್ ಇರಲ್ಲ, ನಿಮ್ಮ ನದಿಗಿದಿ ಇದ್ರೆ ಅದಕ್ಕೋಕೆ, ಬಟ್ ತುಂಬಾ ಒಂದು ಮಸಲ್ಸ್ಗೆ ನೀನು ಪ್ರಾಕ್ಟೀಸ್ ಮಾಡದ, ಒಂದು ಮಸಲ್ಸ್ಗೆ ಎಕ್ಸಸೈಸ್ ಮಾಡೋದನ್ನ ಇವತ್ತು ಯಾರು ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ನಿನ್ ಬಾಡಿ ಪ್ರತಿಯೊಂದು ಅಂಗನೂ ಇಂಪಾರ್ಟೆಂಟ್. ಲೈಕ್ ನಿನ್ನ ಬ್ಯಾಕ್ ಇರ್ಬೋದು, ನಿನ್ನ ಶೋಲ್ಡರ್ ಇರ್ಬೋದು, ನಿನ್ನ ಬೈಸಿಪ್ಸ್ ಇರ್ಬೋದು, ನಿನ್ನ ಟ್ರೈಸಿಪ್ಸ್ ಇರ್ಬೋದು, ಫೋಮ್ ಆರ್ಮ್ಸ್ ಇರ್ಬೋದು, ಅಂಡ್ ನಿನ್ನ ಥೈಸ್ ಇರ್ಬೋದು, ಅಂದ್ರೆ ಕಾಲ್ ಇರ್ಬೋದು, ನಿನ್ನ ಕಾಫ್ ಮಸಲ್ ಇರ್ಬೋದು. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಈ ಮನುಷ್ಯನ್ ಬಾಡಿನಲ್ಲಿ ಯಾವ ಮಸಲ್ಸ್ಗೆ ಅದರ ರಿಕ್ವೈರ್ಮೆಂಟ್ ಇದೆ ಅಂತ ನೀನ್ ಹೇಳಲ್ವೋ ಆ ಮಸಲ್ ಲಾಸ್ ಆಗ್ತಾ ಹೋಗುತ್ತೆ. ಲೈಕ್ ನಿನಗೆ ಕಾಫ್ ಮಸಲ್ ಇಂಪಾರ್ಟೆನ್ಸ್ ನ ಎಲ್ಲಿವರೆಗೆ ನೀನ್ ಅರ್ಥ ಮಾಡಿಸಲ್ವೋ ಕಾಫ್ ಮಸಲ್ ಉಳಿಯಲ್ಲ, ಹೋಗ್ತಿರುತ್ತದೆ. ಯಾಕೆಂದ್ರೆ ಮನುಷ್ಯಂದು ಬಾಡಿ ಅವನ್ ಬಿಲ್ಡ್ ಆಗ್ತಿರೋದೇ ಆತರ. ಅಂದ್ರೆ ಎಕ್ಸಾಂಪಲ್, ಬಾಲನ ನೀ ಬಳಸ್ಲಿಲ್ಲ, ಬಾಲ ಹೊರಟೋಯ್ತು. ಇದೇ ತರ ಮನುಷ್ಯ ಅಂದ್ರೆ ನಾವು ಎವಲ್ಯೂಷನ್ ಅಲ್ಲಿ ಬೆಳ್ಕೊಂಬಂದಿರೋದೇ ಆತರ. ಸೊ ಈ ತರ ಇರ್ಬೇಕಾದ್ರೆ ಆ ಅಂಗಾಂಗಗಳು, ಸರ್ವ ಅಂಗಗಳು ಸ್ಟ್ರೆಂತ್ ಆಗೋದು ಯಾವಾಗ ಅಂದ್ರೆ ಸ್ಟ್ರೆಂತ್ ಅಂಡ್ ಎಕ್ಸಸೈಸ್ ಅಂತ, ನಾಟ್ ಜಿಮ್ ಅಂತ. ಜಿಮ್ ಅಂತಿದ್ದಂಗೆನೆ ನಾವೇನ್ ಕನ್ಫ್ಯೂಸ್ ಆಗ್ಬಿಡ್ತೀವಿ, ಸರ್ ಅಲ್ಲಿ ಹೋಗ್ಬಿಟ್ಟು ಆ ಹುಡುಗರುಗಳ ಜೊತೆ ನಾವ್ ಹೆಂಗ್ ಮಾಡೋದು, ನಥಿಂಗ್, ದಟ್ ಈಸ್ ನಾಟ್ ಅ ಥಿಂಗ್. ಬಟ್ ಸ್ಟ್ರೆಂತ್ ಅಂಡ್ ಎಕ್ಸಸೈಸ್ಗಳು ಏನ್ ಮಾಡ್ತವೆ, ನಿನ್ನ ಬಾಡಿನಲ್ಲಿ ಕ್ಯಾಲೋರಿನ ಬರ್ನ್ ಮಾಡಕ್ಕೆ ಸಖತ್ ಹೆಲ್ಪ್ ಮಾಡ್ತವೆ, ಫ್ಯಾಟ್ ನ ಸಖತ್ ಫಾಸ್ಟ್ ಆಗಿ ಬರ್ನ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅಂಡ್ ಯು ವಿಲ್ ಗೆಟ್ ಲಾಟ್ ಆಫ್ ಎನರ್ಜಿ. ಸೊ ಹಾಗಾಗಿ ಇದಕ್ಕೆ ಏಜ್ ಕೊರತೆ ಇರಲ್ಲ. ನೀನ್ ಎಲ್ಲಿ ಹೋಗ್ಬೇಕಾದ್ರೆ 60-70 ವರ್ಷ 80 ವರ್ಷದ ತನಕನೂ ಬೇಕಾದ್ರೆ ನೀನ್ ಸ್ಟ್ರೆಂತ್ ಅಂಡ್ ಎಕ್ಸಸೈಸ್ ಮಾಡ್ಬೋದು. ಇದಕ್ಕೆ 10 ಅಂತ ಕೊಡ್ತಾರೆ. ಸೊ ದಿಸ್ ಈಸ್ ಅ ವಿಚಾರ. ಇಷ್ಟನ್ನ ಅರ್ಥ ಮಾಡ್ಕೊ. ಸೊ ಇದು ಬಿಟ್ಟರೆ ಒಂದು ದೊಡ್ಡ ಸಬ್ಜೆಕ್ಟ್ ಇದು, ಇವತ್ತಿನ ದಿನವೆಲ್ಲ ಆಗೋಗ್ಬಿಡುತ್ತೆ ಅದ್ರ ಬಗ್ಗೆ ಮಾತಾಡಕ್ಕೆ. ಬಟ್ ಯು ಹ್ಯಾವ್ ಟು ನೋ ಅಬೌಟ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ, ಯು ಮೋಸ್ಟ್ ವೆಲ್ಕಮ್ ರಘು, ಯು ಮೋಸ್ಟ್. ಮಾತಾಡಿ ಪವನ್ ಅವರೇ. Good evening, sir. ಗುಡ್ ಈವ್ನಿಂಗ್, ಹೇಳಿ. Sir, I have a question regarding rebalance. Can I ask? ಯಾ, ಪ್ಲೀಸ್. Okay. Like rebalance ಬಗ್ಗೆ ತಿಳ್ಕೊಬೇಕಾದ್ರೆ, ಲೈಕ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಲ್ಲ, ಅದು ಹೆಂಗೆ ಅಂದ್ರೆ ಒಂಥರ ಶುಗರ್ ತರ, ಅಂದ್ರೆ ಲೈಫ್ ಸ್ಟೈಲ್ ಡಿಪೆಂಡ್ಸ್ ಆಗುತ್ತೆ ಅಲ್ಲ. ಸೊ ಅದು ಹೇಗೆ ರೀಬ್ಯಾಲೆನ್ಸ್ ಅದಕ್ಕೆ ಎಫೆಕ್ಟ್ ಮಾಡುತ್ತೆ? ನಾವು ಬರೀ PCOD ಅಥವಾ ಯೂಟ್ರಸ್ ಜನರೇಟೆಡ್, ದಟ್ ಈಸ್ ನಾಟ್ ಈಸ್ ದ ಒನ್ ಥಿಂಗ್ ಲೈಕ್ ದಟ್. ಬಾಡಿನಲ್ಲಿ ಸಿಂಪಲ್ ದ ಫಸ್ಟ್ ಥಿಂಗ್ ನಮ್ದು ರೀಬ್ಯಾಲೆನ್ಸ್ ಅಂತ ನಾವು ಹೋಗೇ ಇಲ್ಲ ಪವನ್ ಅವ್ರೆ. ನಾವು ಫಸ್ಟ್ ಹೋಗೋದಿಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ಗೆ ಹೋಗ್ತೀವಿ. ದ ಅರ್ಲಿ ಮಾರ್ನಿಂಗ್ ಯು ಹ್ಯಾವ್ ಟು ಡ್ರಿಂಕ್ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ನಾನ್ ಬುಕ್ಕಲ್ಲೂ ಅದನ್ನೇ ಬರೆಯಕ್ ಟ್ರೈ ಮಾಡಿದೀನಿ, ಟ್ರೈನಿಂಗ್ಗಳಲ್ಲೂ ಪ್ರತಿ ಟ್ರೈನಿಂಗಲ್ಲೂ ಅದನ್ನೇ ಹೇಳಕ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಬಾಡಿ ಕ್ಲೆನ್ಸ್ ಆಗ್ಬೇಕು, ಹ್ಯುಮಿನಿಟಿ ಬಿಲ್ಡ್ ಆಗ್ಬೇಕು, ಅನ್ನೆಸೆಸರಿ ಇನ್ನು ಯಾವುದೇ ಒಂದು ಡಿಫಿಷಿಯನ್ಸಿ ನಮ್ಮ ದೇಹದಲ್ಲಿ ಸ್ಟಾರ್ಟ್ ಆಗ್ಬಾರ್ದು. ಇದು ವರ್ಜಿನ್ ಕೋಕೋನಟ್ ಆಯಿಲ್ ವಿಚಾರ ಏನು, ರಿಕವರಿ ಮಾಡಕ್ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ತುಂಬಾ ದೊಡ್ಡದಿದೆ. ದ ಪ್ರಾಬ್ಲಮ್ಸ್, ದ ಅನಾಲಿಸಿಸ್ ಪರ್ಟಿಕ್ಯುಲರ್ ಅಂತ ತಗೊಂಡಾಗ ತುಂಬಾ ಇರುತ್ತೆ. ಲೈಕ್ ಡಯಾಬಿಟಿಸ್ ತಗೊಳ್ಳಿ, ನೀವು ಅರ್ಥರೈಟಿಸ್ ತಗೊಳ್ಳಿ, ಅಥವಾ ಈಗ ನೀವ್ ಹೇಳ್ತಾ ಇದ್ದೀರಲ್ಲ ಈ ತರ ತಗೊಳ್ಳಿ. ಯಾವುದೇ ಇಶ್ಯೂಸ್ಗೆ ದೇರ್ ಹ್ಯಾವ್ ಎ ಪರ್ಟಿಕ್ಯುಲರ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕು. ಬಟ್ ವರ್ಜಿನ್ ಕೋಕೋನಟ್ ಆಯಿಲ್ ಏನ್ ಮಾಡುತ್ತೆ, ದಟ್ ಸ್ಟಾಪ್ಸ್ ಫಸ್ಟ್ ಅದರದ್ದು ಫಂಕ್ಷನ್ ಅನ್ನ ಸ್ಟಾಪ್ ಮಾಡುತ್ತೆ. ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ ಅದು ಬಿಡಲ್ಲ. ಎಷ್ಟೋ ಜನ ನೀವು ಕೇಳಿ ನೋಡಿ, ಅವ್ರು ಅದೇ ಹೇಳ್ತಾರೆ,
ವರ್ಜಿನ್ ಕೋಕೋನಟ್ ಆಯಿಲ್ ತಗೊಂಡ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿಲ್ಲ, ಅಥವಾ ಅದು ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾ ಇಲ್ಲ, ಅಥವಾ ಅದು ದೊಡ್ಡದಾಗ್ತಾ ಇಲ್ಲ, ಅದು ಅಥವಾ ಕಂಟಿನ್ಯೂ ಆಗ್ತಾ ಇಲ್ಲ ಅಂತ. ದೆನ್ ಅಲ್ಲಿಗೆ ಸ್ಟಾಪ್ ಆದ್ಮೇಲೆ ದೆನ್ ವಿ ಸ್ಟಾರ್ಟ್ ಟು ದಿ ರೀಬ್ಯಾಲೆನ್ಸ್. ಈ ರೀಬ್ಯಾಲೆನ್ಸ್ ಅಲ್ಲಿ ಏನ್ ಮಾಡುತ್ತೆ, ನಾವು ಅದರಲ್ಲಿ ನೀಟಾಗೆ ಮೆನ್ಷನ್ ಮಾಡಿದ್ವಿ, ಹಾರ್ಮೋನ್ಸ್ ಇಶ್ಯೂಸ್. ಇಟ್ಸ್ ಎನಿಥಿಂಗ್ ಇನ್ ದ ಬಾಡಿ. ವೈ? ಬಿಕಾಸ್ ಇನ್ಸುಲಿನ್ ಈಸ್ ಆಲ್ಸೋ ಹಾರ್ಮೋನ್. ಸೊ ಲಾಟ್ ಆಫ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಬ್ಯಾಲೆನ್ಸ್ ಆಗಬೇಕು, ಇನ್ಕ್ಲೂಡಿಂಗ್ ಇನ್ಸುಲಿನ್ ಆಲ್ಸೋ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ನಾವು ನಿನ್ನೆ ರೀಬ್ಯಾಲೆನ್ಸ್ ಅಲ್ಲಿ ನಾವು ಹೇಳ್ತಾ ಇದ್ವಿ. ಆಲ್ ದ ಈ ಹಾರ್ಮೋನ್ಸ್ಗಳು ಅದು ನೀಟಾಗಿ ಸಸ್ಟೈನ್ ಆಗಬೇಕು, ಪ್ರೊಡಕ್ಷನ್ ಆಗಬೇಕು ದೇಹದಲ್ಲಿ. ಅದರ ಸೈಕಲ್ನ ಅಂದ್ರೆ ಹಾರ್ಮೋನ್ ಸೈಕಲ್ ಪರ್ಫೆಕ್ಟ್ ಆಯ್ತಾ, ದೆನ್ ಓನ್ಲಿ ನಾವು ಈಸಿಯಾಗಿ ಇದರಿಂದ ಆಚೆಗೆ ಬರ್ಬೋದು. ಅಂದ್ರೆ ಅನ್ನೆಸೆಸರಿ ಪ್ರೊಡಕ್ಷನ್ ಆಗಬಾರ್ದು, ಪ್ರೊಡಕ್ಷನ್ ಆಗಿಯೂ ಕೂಡ ಅಬ್ಸರ್ಪ್ಷನ್ ಆಗ್ದಂಗೆ ಇರಬಾರ್ದು. ಇವೆರಡೂ ಡೇಂಜರಸ್, ಪ್ರೊಡಕ್ಷನ್ ಅಂಡ್ ಅಬ್ಸರ್ಪ್ಷನ್. ಇದನ್ನ ಪರ್ಫೆಕ್ಟ್ ಮಾಡಬೇಕು ಅಂದ್ರೆ ವಿ ಮೇಡ್ ಆನ್ ದಟ್. ಅದರಲ್ಲಿ ಅದು ಆ ಪರ್ಫೆಕ್ಟ್ನೆಸ್ ಇದೆ, ಅದು ಚೆನ್ನಾಗಾಗುತ್ತೆ. ಅಂದ್ರೆ ಅದೊಂದು ಪೋರ್ಷನ್ ನ ಅದು ಕಂಪ್ಲೀಟ್ ಮಾಡುತ್ತೆ. ಅದೇ ಡೌಟ್ ಇತ್ತು ಆಕ್ಚುಲಿ. PCOD ಇರೋರ್ಗ್ ಮಾತ್ರ ಸಜೆಸ್ಟ್ ಮಾಡ್ಬೇಕಾ? ಲೈಕ್ nothing who are suffering from thyroid, anything you can suggest rebalance. Okay sir, thank you so much. For most welcome. Thank you so much. ಇವತ್ತಿನ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಯು ಆರ್ ಆಲ್ ಮೋಸ್ಟ್ ವೆಲ್ಕಮ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬಂದಿದೆ. ಇನ್ನ ಸೋಮವಾರ ನಮ್ಮ ಕೊಟ್ಟ ಕೊನೆಯ ಪ್ರಾಡಕ್ಟ್ ಗಟ್ ಅಲೈನ್, ಪವರ್ಫುಲ್. ಗಟ್ ಬಗ್ಗೆ ತುಂಬಾ ಜನ ತಿಳ್ಕೊಂಡಿದ್ದೀರಾ, ಸ್ವಲ್ಪ ತಿಳ್ಕೊಂಡಿದ್ದೀರಾ. ಸೋಮವಾರ ಪರಿಪೂರ್ಣವಾಗಿ ನಿಮ್ಮ ಗಟ್ ಅಂದ್ರೆ ಏನು, ಆ ಪವರ್ಫುಲ್ ಗಟ್ನ ಹೇಗ್ ಮಾಡ್ಕೋಬೇಕು, ಆ ಗಟ್ ಕೋರ್ ಹೆಂಗ್ ಸೆಟ್ ಮಾಡ್ಕೋಬೇಕು. ಗುರುಗಳೇ ನನ್ ಮುಂದೆ ಬಿಸಿ ಬಿಸಿ ಜಾಮೂನ್ ಕರಿತಾ ಇದ್ರು ಗಲೀಜ ಅಂತ ನೋಡ್ಕೊಂಡು ಹೋಗೋ ತರ ಬ್ಯಾಕ್ಟೀರಿಯಾಗಳು ನನಗೆ ಆ ತರ ನಾನು ಪ್ರೊಡ್ಯೂಸ್ ಮಾಡ್ಬೇಕು. ತಿಳ್ಕೊಳ್ಳಿ ಸ್ನೇಹಿತರೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ ಕಣ್ಣೆದ್ರಿಗೆ ಹಿಂದೆ ಇತ್ತಲ್ವಾ ರಂಬೆ ಊರ್ವಶಿ ಮೇನಕೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು, ನೀವು ತಪಸ್ ಮಾಡೋನು ಅಂದ್ರೆ ಇನ್ನೆಷ್ಟೋ ಪವರ್ಫುಲ್ ಆಗಿರ್ತಿದ್ದ. ಅದೇ ತರ ನನ್ ಗಟ್ ಈ ಜಂಕ್ ಫುಡ್ಸ್ ನ ನೋಡಿದಾಗ, ಬೋಂಡಾ ಬಜ್ಜಿನ ನೋಡಿದಾಗ, ಪಪ್ಸ್ ನ ನೋಡಿದಾಗ, ಅಥವಾ ಯಾವುದೋ ಒಂದು ಬೇಕರಿಲಿರೋ ಸ್ವೀಟ್ಸ್ ನ ನೋಡಿದ್ರು ಕೂಡ ಯಾವ್ದು ಇಂಪೋರ್ಟ್, ಬಟ್ ಬದ್ಲಿಗೆ ಉಲ್ಟಾ ಆಗ್ಬೇಕು. ಏನು ಇದನ್ನೆಲ್ಲ ತಿನ್ ಜನ ಹೆಂಗ್ ತಡ್ಕತವ್ರೆ, ಅಯ್ಯೋ ಪಾಪ ಇನ್ನೆಷ್ಟು ಕರ್ಮ ಹತ್ತಿರ್ಬೇಕು ಇವರಿಗೆ ಅನ್ನೋ ಫೀಲ್ ಬರುತ್ತೆ. ನನ್ ಗಟ್ನ ನಾನು ಹೇಗಿಟ್ಕೋಬೇಕು, ಗಟ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು, ಗಟ್ ಕೇರ್ ಏನ್ ಮಾಡುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಿಮಗೆ ತಿಳಿಯುತ್ತೆ. ಅಲ್ಲಿವರೆಗೂ ಸೋಮವಾರದವರೆಗೂ ಕಾಯ್ತಾ ಇರಿ. ನೆಕ್ಸ್ಟ್ ವೀಕ್ ಬ್ಯಾಕ್ ಟು ಬ್ಯಾಕ್ ಅಲ್ಟಿಮೇಟ್ ಟ್ರೈನಿಂಗ್ ಸೆಷನ್ಗಳು ನಡೀತವೆ. ಯಾಕೆ ಅಂತಂದ್ರೆ ನೆಕ್ಸ್ಟ್ ವೀಕ್ ಕಾಂಬಿನೇಷನ್ ಬಗ್ಗೆನೂ ಡಿಸ್ಕಷನ್ ನಡೆಯುತ್ತೆ. ಅಂಡ್ ಇದ್ರ ಜೊತೆಗೆ ಸೋಪು ಟೂತ್ ಪೇಸ್ಟ್ ನಿಮಗೆ ಡೀಪ್ ನಾಲೆಡ್ಜ್ ಕೊಡಲಾಗುತ್ತೆ. ಯಾಕೆ ಅಂತಂದ್ರೆ ನಾವು ಇವಾಗ ಏನು ಮೀಡಿಯಾ ಥ್ರೂ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದೀವಿ, ಪ್ರಿಂಟ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಾಡಕ್ಟ್ ಹೋಗ್ತಾ ಇದೀವಿ, ಅಂಡ್ ಡಿಜಿಟಲ್ ಮೀಡಿಯಾ ಅಂಡ್ ಟಿವಿ ಇಲ್ಲಿಗೆಲ್ಲ ಹೋಗ್ತಾ ಇದೀವಿ. 3 ಪ್ರಾಡಕ್ಟ್ ಇಂದ ಹೋಗ್ತಾ ಇದೀವಿ. ಒಂದು ವರ್ಜಿನ್ ಕೋಕೋನಟ್ ಆಯಿಲ್, ಸೋಪ್ ಅಂಡ್ ಟೂತ್ ಪೇಸ್ಟ್. ಯಾಕೆ ಅಂತಂದ್ರೆ ಇವು ಇನ್ನು ಉಳಿದಿದ್ದ ಪ್ರಾಡಕ್ಟ್ ನ ಕ್ಯಾರಿ ಮಾಡ್ಬಿಡ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗ್ತಿರೋದ್ರಿಂದ ಈ ಸೋಪು ಮತ್ತು ಟೂತ್ ಪೇಸ್ಟ್ ಬಗ್ಗೆನೂ ನಿಮಗೆ ನಾಲೆಡ್ಜ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ವೀಕ್ ಅಲ್ಲಿ ಇದನ್ನೆಲ್ಲ ನಾವು ಕವರ್ ಮಾಡಿ ನಾವು ನೆಕ್ಸ್ಟ್ ಏಪ್ರಿಲ್ 9 ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ರೆಡಿ ಆಗಕ್ಕೆ ನಿಮ್ದು ಎಲ್ಲಾ ಟೀಮ್ ಆಕ್ಟಿವಿಟೀಸ್ ನೋಡ್ತಾ ಇದೀನಿ. ಅದ್ಭುತವಾಗಿ ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ. ಯು ಆರ್ ಮೋಸ್ಟ್ ವೆಲ್ಕಮ್. ಬಿಕಾಸ್ ತುಂಬಾ ಎಕ್ಸೈಟಿಂಗ್ ವಿಚಾರಗಳಲ್ಲಿ ಇರ್ತವೆ, ಸಿಸ್ಟಮ್ ಬಗ್ಗೆ ಅಲ್ಲಿರುತ್ತೆ, ಅದ್ಭುತವಾಗಿರುತ್ತೆ. ಎಲ್ಲ ಮೀಟ್ ಮಾಡೋಣ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ಚೂರು ನಿಮ್ಮ ಸಾಮ್ರಾಜ್ಯದ ಅಸ್ತಿತ್ವವನ್ನ ಇವತ್ತು ಯಾರು ನಮ್ಮ ಭರತ್ ಏನೋ ಒಂದೊಳ್ಳೆ ಸ್ಟೇಟ್ಮೆಂಟ್ ಕೊಟ್ಟ, ಎಂತೆಂತ ಅದ್ಭುತ ಬ್ರಹ್ಮಾಸ್ತ್ರಗಳು ಕೊಟ್ಟಿದ್ದೀರಾ ಗುರುಗಳೇ ಅಂತ. ಆ ತರ ನೀನ್ ಅಂದ್ಕೊಂಡ್ರೆ ಬ್ರಹ್ಮಾಸ್ತ್ರ, ಇಲ್ಲ ಅಂದ್ರೆ ಇದು ವೀಕೆಸ್ಟ್ ಪ್ರಾಡಕ್ಟ್. ಅದನ್ನ ತಗೊಂಡು ಇಂಥ ಬ್ರಹ್ಮಾಸ್ತ್ರಗಳನ್ನ ತಗೊಂಡು ನೀವು ಒಂದು ಪವರ್ಫುಲ್ ಎಂಪೈರ್ ನ ಕಟ್ಕೋತಾ ಒಂದು ದೊಡ್ಡ ಮಟ್ಟದ ಗ್ರೌತ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿಯನ್ನ ತಿಳಿಸ್ತಾ ಈ ಮೀಟಿಂಗ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. आई ऐसी मुसीबत जिसने नहीं किसी को बख्शा, ऐसे में सबसे आवश्यक स्वास्थ्य की हो रक्षा। आई ऐसी मुसीबत जिसने नहीं किसी को बख्शा,